ಎಲ್ಲರಿಗೂ ಸನಾತನ ವಾಸ್ತುಶಾಸ್ತ್ರ ಪಾಠ 2ಕ್ಕೆ ಸ್ವಾಗತ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ದೈವ ಪ್ರಾರ್ಥನೆ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ವಾಸ್ತುಪುರುಷಾಯ ವಿದ್ಮಹೇ ಭೂಮಿಪುತ್ರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಠವನ್ನ ಶುರು ಮಾಡೋಣ. ಕಳೆದ ತರಗತಿಯಲ್ಲಿ ಜಾಗಗಳ ಬಗ್ಗೆ ನೋಡ್ತಾ ಇದ್ವಿ ಕೊನೆಯದಾಗಿ ಅಲ್ವಾ. ಆ ಕೊನೆಯದಾಗಿ ಸ್ವಲ್ಪ ಪುನರಾವರ್ತನೆ ಮಾಡಿ ತದನಂತರ ಇಂದಿನ ತರಗತಿಗೆ ಹೋಗೋಣ. ಈ ಜಾಗಗಳಲ್ಲಿ ವಾಸಿಸುವುದು ಸೂಕ್ತವಲ್ಲ ಅಂತ ಹೇಳಿದೆ ಲಾಸ್ಟ್ ಟೈಮ್ ಅಲ್ಲಿ. ವಿಶ್ವಕರ್ಮ ಪ್ರಕಾಶನ ಶ್ಲೋಕ 49ರಿಂದ 60ರಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ. ಹುತ್ತದ ಜಾಗದಲ್ಲಿ ಆ ಪರಿಸರದಲ್ಲಿ ಮನೆಗಳನ್ನು ಕಟ್ಟಬಾರದು, ದೇವಸ್ಥಾನಗಳ ಹತ್ರ ಮನೆಗಳು ಕಟ್ಕೋಬಾರ್ದು. ಏನಕ್ಕೆ ಇವೆಲ್ಲ? ಸರ್ಪಗಳು ಬಹಳ ವಿಷ ಅಲ್ವಾ. ಹಾಗಾಗಿ ಹುತ್ತ ಇರೋ ಜಾಗದಲ್ಲಿ, ಸುತ್ತಮುತ್ತ ಇರೋ ಜಾಗದಲ್ಲಿ ಮನೆಗಳನ್ನ ಕಟ್ಕೋಬೇಡಿ. ನೋಡಿ, ಅವೆಲ್ಲ ಕಾಮನ್ ಸೆನ್ಸ್. ಮನುಷ್ಯರಿಗೆ ತೊಂದರೆ ಆಗುತ್ತೆ, ಪ್ರಾಣಿಗಳಿಗೆ ಮತ್ತೆ ಮನುಷ್ಯರಿಗೆ. ವಿಷ ಕಚ್ಚಿಬಿಟ್ರೆ ಆಗಿನ ಕಾಲದಲ್ಲಿ ಯಾವ ಹಾಸ್ಪಿಟ್ಲ್ ಇರಲ್ಲ, ಏನಿರ್ಲಿಲ್ಲ. ಹಾಗಾಗಿ ಅದನ್ನು ತೊಂದರೆ. ದೇವಸ್ಥಾನಗಳ ಹತ್ರ ತಂದ್ರೆ ದಿನಾಲು ಪೂಜೆ ಪುನಸ್ಕಾರಗಳಾಗ್ತಾನೆ ಇರುತ್ತೆ, ಸಂತೋಷ. ಬಟ್ ಏನೋ ಒಂಥರ ಜೋರಾದ ಶಬ್ದಗಳು ಬರ್ತಾ ಇರುತ್ತೆ, ಜಾಸ್ತಿ ಜನರ ಓಡಾಟ ಇರುತ್ತೆ. ಹಾಗಾಗಿ ಅದು ಕೂಡ ದೇವಸ್ಥಾನದ ಕೂಡ ಮನೆಗಳನ್ನು ನಿಷೇಧ ಮಾಡಬೇಕು. ಧ್ಯಾನ ಮಂದಿರಗಳ ಹತ್ರ ಮನೆಗಳನ್ನ ನಿಷೇಧ ಮಾಡಬೇಕು. ಮತ್ತೆ ನದಿ ತೀರಗಳಲ್ಲಿ ಏನಕ್ಕೆ? ಎಲ್ಲರಿಗೂ ಗೊತ್ತೇ ಇದೆ, ಪ್ರವಾಹ ಬಂದ್ರೆ ಏನಾಗುತ್ತೆ? ಪ್ರವಾಹ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗುವಂಥದ್ದು ಅಲ್ವಾ. ಕೊಚ್ಕೊಂಡು ಹೋಗುವಂಥದ್ದು ಆಗ್ಬಿಡುತ್ತೆ ಮನೆಗಳು, ದನಕರುಗಳು, ವಸ್ತು ವಾಹನ. ಹಾಗಾಗಿ ನದಿಯ ದಡದಿಂದ ಸುಮಾರು ದೂರದಲ್ಲಿ ಮನೆಗಳನ್ನು ಕಟ್ಕೋಬೇಕು. ಬೆಟ್ಟದ ತಪ್ಪಲಲ್ಲಿ ಏನಕ್ಕೆ ಬೆಟ್ಟದ ತಪ್ಪಲಲ್ಲಿ ಮನೆ ಕಟ್ಟಬಾರ್ದು ಅಂತಾರೆ? ಮೇಲ್ಗಡೆ ಬಂಡೆ ಕಲ್ಲುಗಳಿರುತ್ತವಲ್ಲ, ಏನನ್ನ ಗಾಳಿಗೋ ಇಲ್ಲ ಸ್ವಲ್ಪ ಭೂಕಂಪ ಆದಾಗ ಏನಾಗುತ್ತೆ, ಮೇಲ್ಗಡೆಯಿಂದ ಉರುಳಿ ಮನೆಗೆ ತೊಂದರೆ ಮಾಡುತ್ತೆ ಅಂತ. ಇನ್ನೊಂದು, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಿದ್ದಾಗಲೂ ಮನೆ ಹತ್ರ ಮನೆ ಕಟ್ಕೋಬಾರ್ದು. ಏನಾಗುತ್ತೆ? ಬಿಸಿ, ಅದು ಬಿಸಿಲನ್ನ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸಂಜೆ ಆಗ್ತದಂಗೆ ಏನಾಗುತ್ತೆ, ತಿರ್ಗಾ ರೇಡಿಯೇಷನ್ ಅಂತ ಕರಿತೀವಿ, ರೇಡಿಯೇಟ್ ಆಗುತ್ತೆ. ಹೀಟ್ ರೇಡಿಯೇಷನ್ಸ್ ತುಂಬಾನೇ ಕೊಡುತ್ತೆ. ಅದು ಮನುಷ್ಯನ ಜೀವನಿಗೆ, ಪ್ರಾಣಿ ಜೀವನಿಗೆ ಬಹಳ ತೊಂದರೆಯನ್ನ ಮಾಡುವಂಥದ್ದು. ಅಲ್ಲಲ್ಲಿ ಹಳ್ಳಗಳಿರುತ್ತೆ, ಇಷ್ಟು ದೊಡ್ಡದಾಗ ಅಂತಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲ ಹಳ್ಳಗಳು, ಆ ರೀತಿ ಹಳ್ಳಗಳಿರುತ್ತೆ. ಹಳ್ಳ ಕೊಳ್ಳಗಳಿರುವಂತಹ ಜಮೀನು ಕೂಡ ನಾವು ಅವಾಯ್ಡ್ ಮಾಡಬೇಕು. ಆಮೇಲೆ ಸಮತೋಲನವಾಗಿರ್ಬೇಕು ಭೂಮಿ, ಅಂತ ಭೂಮಿಯಲ್ಲಿ ಮನೆ ಕಟ್ಟಬೇಕು. ಮಿಕ್ಕಿದ್ದು ಭೂಮಿಗಳಲ್ಲಿ, ಕೆಲವೊಂದು ಭೂಮಿಗಳಲ್ಲಿ ಇದಿರುತ್ತೆ, ಜಾಲಿ ಮರಗಳು ಅಂತ ಕರಿತೀವಿ, ಮುಳ್ಳಿನ ಗಿಡಗಳು, ಮುಳ್ಳಿನ ಮರಗಳು ಯಥೇಚ್ಛವಾಗಿ ಇದ್ದ ಜಾಗದಲ್ಲಿ ಕೂಡ, ಅಲ್ಲೂ ಕೂಡ ನಾವು ಮನೆಗಳನ್ನ ಕಟ್ಕೋಬಾರ್ದು. ಈಗಿನ ಕಾಲದಲ್ಲಿ ಈ ತರ ಎಲ್ಲ ಇದ್ರು ಕೂಡ, ಎಸ್ಪೆಷಲಿ ಜಾಲಿ ಮರಗಳು ಅವೆಲ್ಲ ಇದ್ದಾಗ, ಜಾಲಿ ಗಿಡಗಳು, ಮುಳ್ಳಿನ ಗಿಡಗಳು ಇದ್ದಾಗ ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಒಂದು 6ರಿಂದ 7 ಅಡಿ ಮಣ್ಣನ್ನು ಎತ್ತಿ, ಹೊಸ ಮಣ್ಣನ್ನು ಹಾಕಿ ಮನೆಯನ್ನ ಕಟ್ಕೋಬೇಕು. ಇಲ್ಲ ಅಂದ್ರೆ ತೊಂದರೆ. ಆಗಿನ ಕಾಲದಲ್ಲಿ ಎಲ್ಲರೂ ಎಕರೆಗಳ ಗಟ್ಲೆ ಜಾಗ ಇರ್ತಾ ಇತ್ತು. ಇದಲ್ಲ ಅಂದ್ರೆ ಇನ್ನೊಂದ್ ಕಡೆ ಕಟ್ಕೊಳ್ಳೋರು. ಈಗಿನ ಕಾಲದಲ್ಲಿ ಆಗುತ್ತಾ? ದೇಶ ಕಾಲ ಪಾತ್ರ ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೆ ಈಗಿನ ಕಾಲದಲ್ಲಿ ಕಾಲಾಯ ತಸ್ಮಾಯ ನಮಃ, ಕಾಲ ಹೇಗೆ ಬರುತ್ತೋ ಹಾಗೆ ಹೋಗ್ಬೇಕು ಅಂತ ಹೇಳುತ್ತೆ. ನಮ್ಗಿರೋದೇ 30-40 ಸೈಟ್ ಅಲ್ವಾ, ಚಿಕ್ಕ ಸೈಟ್ಗಳಿರುತ್ತೆ. ಈ ತರದ ಭಾಗ ಬಂದಾಗ ಬೇರೆ ಕಡೆ ತೊಗೊಳಕ್ಕೆ ಹಣ ಇರಲ್ಲ. ಹಾಗಾಗಿ ಇಂಥ ಜಾಗದಲ್ಲೇ ಮನೆ ಕಟ್ಕೋಬೇಕು ಅಂತ ಬಂದಾಗ ಅದನ್ನ ನಾವು ಊರ್ಜೆಯನ್ನ ಹೆಚ್ಚಿಸಬೇಕು, ಅಂದ್ರೆ ಎನರ್ಜಿಯನ್ನ ಹೆಚ್ಚಿಸಿ ಅಲ್ಲಿ ಮನೆಗಳನ್ನ ಕಟ್ಕೋಬೇಕು. ಜನರಲ್ ಆಗಿ ಈ ರೀತಿ ಜಾಗಗಳಲ್ಲಿ ಮನೆಗಳನ್ನು ಕಟ್ಟಬಾರದು ಅಂತ ಹೇಳುತ್ತೆ. ಇನ್ನೊಂದೇನೊಂದು, ಸ್ಮಶಾನಗಳ ಹತ್ರ ಇದ್ದಾಗ ತಮ್ಮ ರೂಲ್ ಏನ್ ಯೂಸ್ ಮಾಡ್ತೀವಿ ನಾವು ವಾಸ್ತು ಅವರು ಅಂತಂದ್ರೆ, 100 ಮೀಟರ್ ನಿಮ್ಮ ಮನೆ ಇದೆ, ನಿಮ್ಮ ಮನೆ ಜಾಗ ಆಯ್ತಾ, ಇಲ್ಲ ನಿಮ್ಮ ಒಂದು ಸೈಟ್ ಇದೆ, ಆ ಸೈಟ್ ಇಂದ 100 ಮೀಟರ್ ಯಾವ್ದನ್ನ ಒಂದು ಶಕ್ತಿ ದೇವತೆಗಳು, ದೇವಸ್ಥಾನಗಳು ಬಂದಾಗ ಆಗ್ಲೂ ಅದು ನಿಷೇಧ ಅಂತ ಹೇಳ್ತೀವಿ.
ಸ್ಮಶಾನಗಳು ಬಂದಾಗ 100 ಮೀಟರ್ ಅಲ್ಲಿ ನೀವು ನಿಂತ್ಕೊಂಡಿರೋ ಜಾಗದಲ್ಲಿ 100 ಮೀಟರ್ ಸರ್ಕಲ್ ಅನ್ಕೊಳ್ಳಿ, ವೃತ್ತಾಕಾರದಲ್ಲಿ 100 ಮೀಟರ್ ಆ ಒಳಗಡೆನೆ ಸ್ಮಶಾನಗಳು ದೇವಸ್ಥಾನಗಳೆಲ್ಲ ಬಂದಾಗ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೀವು ಸೈಟ್ ತಗೊಳ್ಬೇಕಾದ್ರೆ ಈ ತರ ಇದ್ರೆ ಸೈಟ್ ತಗೊಳಕ್ಕೆ ಹೋಗ್ಬಾರದು ಸ್ಮಶಾನಗಳ ಹತ್ರ, ಅದನ್ನ ಹೇಳ್ತಾರ ಅದು ಆಯ್ತಾ. ಆಮೇಲೆ ವಿಪರೀತ ಗಾಳಿಗಳಿರೋ ಜಾಗ, ವಿಪರೀತ ಗಾಳಿ ಇರುತ್ತೆ ಅಂತ ಜಾಗದಲ್ಲಿ ಮನೆಗಳನ್ನ ಕಟ್ಟಬಾರದು, ಗೊತ್ತಿದೆ ಏನಾಗುತ್ತೆ ಅಂತ. ಮತ್ತೆ ಕರಡಿ ಇರುವ ಜಾಗ, ವಿಶ್ವಕರ್ಮ ಪ್ರಕಾಶನದಲ್ಲಿ ಶ್ಲೋಕ 35-38 ಹೇಳುತ್ತೆ ಕರಡಿ ಇರೋ ಜಾಗ. ಇವಾಗೆಲ್ಲ ಸಿಟಿ ಬಂದ್ಬಿಟ್ಟ ಕರಡಿಗಳು ಬರಲ್ಲ. ಆಗಿನ ಕಾಲದಲ್ಲಿ ಆದ್ರೆ ಕರಡಿಗಳು ಯಥೇಚ್ಛವಾಗಿರೋದು ಅಲ್ವಾ, ನರಿಗಳು ಕರಡಿಗಳು. ಕರಡಿಗಳಿದ್ದಾಗ ಏನಾಗ್ಬಿಡುತ್ತೆ, ಅದು ಮನುಷ್ಯನನ್ನೇ ಕೊಲ್ಲುವಂತಹ ಒಂದು ಪ್ರವೃತ್ತಿ ಇರುತ್ತೆ. ಅದಕ್ಕೋಸ್ಕರನೇ ಕರಡಿ ಇರೋ ಜಾಗ ಮನೆ ಕಟ್ಬೇಡಿ. ನರಿ ಇರುವಂತ ಜಾಗ ಇದು ಕೂಡ ಅಷ್ಟೇ, ಅದಕ್ಕೆ ಗುಳ್ಳೆ ನರಿ ಅಂತ ಹೇಳೋದು ಅದನ್ನ ಅಲ್ವಾ. ಒಂಚಾಗ್ತಾ ಇರುತ್ತೆ ಏನಾದ್ರು ಸಿಗುತ್ತೆ ಅಂತ. ಚಿಕ್ಕ ಮಕ್ಕಳಿತ್ತು ಅಂದ್ರೆ ಮಕ್ಕಳನ್ನೇ ಕಚ್ಕೊಂಡು ಎತ್ಕೊಂಡು ಹೊರಟೋಗುತ್ತೆ. ಹಾಗಾಗಿ ಆ ಮನುಷ್ಯರಿರೋ ಜಾಗದಲ್ಲಿ ಅಂದ್ರೆ ಮನೆಯನ್ನ ಕಟ್ಕೊಂಡಿರೋ ಜಾಗದಲ್ಲಿ ಇವೆಲ್ಲ ಇರಬಾರ್ದು. ಇನ್ನೊಂದು ಬರಡು ಭೂಮಿ, ಬರಡು ಭೂಮಿಗಳಲ್ಲೂ ಅಕ್ಕಪಕ್ಕದಲ್ಲಿ ಮನೆಗಳು ಕಟ್ಕೋಬಾರ್ದು, ತೊಂದರೆ ಆಗ್ಬಿಡತ್ತೆ, ಏನು ಸಿಗಲ್ಲ ಅಲ್ಲಿ, ಜೀವನ ಮಾಡಕ್ಕೆ ಕಷ್ಟ ಆಗತ್ತೆ. ಬರಡು ಭೂಮಿನೂ ಬೇಡ. ಇನ್ನೊಂದೇನು ಅಂದ್ರೆ ಕುತಂತ್ರಿಗಳು ಯಾರು ಇರ್ತಾರೆ ಗೊತ್ತಿರುತ್ತೆ, ಕೆಲವರು ನೋಡಿದ್ರೇನೆ ಅವ್ರು ಮಾತಾಡೋದು ನೋಡೋದು ಗೊತ್ತಾಗ್ಬಿಡುತ್ತೆ ಕುತಂತ್ರಿಗಳು ಇವರು ಅಂತ ಗೊತ್ತಿರುತ್ತೆ. ಊರಲ್ಲಿ ಇರ್ತಾರೆ 2-3 ವ್ಯಕ್ತಿ, ಅಂತವ್ರ ಪಕ್ಕದಲ್ಲಿ ಮನೆಗಳು ಕಟ್ಕೋಬೇಡಿ ಅಂತ ಹೇಳುತ್ತೆ ಶಾಸ್ತ್ರ. ಮತ್ತು ತಂತ್ರಗಾರರು, ತಂತ್ರವನ್ನು ಉಪಯೋಗಿಸಿ ಜೀವನ ಮಾಡ್ತಾ ಇರೋರ್ನ ಅವ್ರ ಮನೆಗಳ ಹತ್ರ ಕಟ್ಕೋಬೇಡಿ. ನವರು ಕುಯುಕ್ತಿ, ಅದು ಕೆಟ್ಟ ಬುದ್ಧಿಗಳನ್ನ ಮಾಡೋರ್ನ. ಅಂದ್ರೆ ಇದೇನ್ ಹೇಳುತ್ತೆ ಅಂದ್ರೆ ಆದಷ್ಟು ಒಳ್ಳೆಯವರು ಸಂಘ ಮಾಡಿ, ಕೆಟ್ಟವ್ರ ಸಂಘ ಬೇಡ ಅನ್ನೋ ತರ. ಕಪಟಿಗಳು ಮತ್ತು ಗುಪ್ತವಾಗಿ ಕುತಂತ್ರ ಮಾಡೋದು, ಇವಾಗ ಹೇಳ್ತಾರಲ್ಲ ಮಾಟ ಬಾನಾಮತಿ ಇವೆಲ್ಲ ಮಾಡ್ತಾ ಇರ್ತಾರೆ, ಅಂತವ್ರ ಮನೆಗಳ ಹತ್ರ ಹೋಗಿ ಮನೆ ಕಟ್ಕೊಳ್ಳುವಂಥದ್ದು ಅವೆಲ್ಲ ಮಾಡಬಾರ್ದು. ಅರ್ಥ ಆಯ್ತಾ. ಮತ್ತೆ ಭೂತ ವಾಸಿಸುವ ಜಾಗ ಅಂತೆ, ಅದು ಕೂಡ ಭೂತಗಳು ಪ್ರೇತಗಳು ಇರುತ್ತೆ ಅಂತ ಹೇಳ್ತೀವಿ ಅಲ್ವಾ, ಆ ಜಾಗಗಳಲ್ಲಿ ಕೂಡ ಮನೆಗಳನ್ನ ಕಟ್ಕೋಬಾರ್ದು, ತೊಂದರೆ ಆಗ್ಬಿಡುತ್ತೆ. ಸೊ ಒಂದು ಐಡಿಯಾ ಬರ್ತಾ ಇದೆಯಾ. ಇದೆಲ್ಲ ಆಗಿನ ಕಾಲಕ್ಕೆ ಅನ್ವಯಿಸ್ಕೊಂಡು ಶಾಸ್ತ್ರ ಬರ್ದಿರ್ತಾರೆ. ಅದೇ ಶಾಸ್ತ್ರ ಏನ್ ಹೇಳುತ್ತೆ, ದೇಶ ಕಾಲ ಪಾತ್ರ, ಯಾವ ದೇಶದಲ್ಲಿದ್ದೀವಿ, ಯಾವ ಕಾಲದಲ್ಲಿದ್ದೀವಿ, ಸುತ್ತಮುತ್ತ ಪರಿಸರ ಹೇಗಿದೆ ಅದನ್ನ ನೋಡ್ಕೊಂಡು ಕೂಡ ನಾವು ಆ ಒಂದು ಇದನ್ನ ಅನ್ವಯಿಸ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ, ಸಿಂಪಲ್. ಇನ್ನೊಂದು ಭೂಮಿ ಆಕಾರಗಳು ನೋಡಿದೀವಿ ಮೊದಲನೇ ತರಗತಿಯಲ್ಲಿ. ಭೂಮಿ ಆಕಾರ ಇದ್ದಾಗ ಏನ್ ಫಲ ಅಂತಂದ್ರೆ ನೋಡಿ, ಒಂದು ಸ್ಕ್ವೇರ್, ಚತುರಸ್ರ ಅಂತ ಕರೀತಾರಲ್ವಾ, ಅದನ್ನ ಸ್ಕ್ವೇರ್, ರೆಕ್ಟಾಂಗಲ್ ಆ ರೀತಿ ಇತ್ತು ಅಂದರೆ ಒಳ್ಳೆಯ ಫಲಗಳು ಕೊಡುತ್ತೆ. ಎಲ್ಲಾನು ಸಮಭುಜ ಇರ್ಬೇಕು, ಅದಕ್ಕೆ ಸ್ಕ್ವೇರ್ ಅಂತೀವಲ್ಲ ನಾವು. ಈ ರೀತಿ ಇದ್ದಾಗ ಒಳ್ಳೆ ಫಸಲನ್ನು ಕೊಡುತ್ತೆ. ಅರ್ಥ ಆಯ್ತಾ. ನಿಮ್ಮ ಜಮೀನು ಕೂಡ ಅಷ್ಟೇ, ಸ್ಕ್ವೇರ್ ಮುಖಾಂತರ ಇದ್ರೆ, ಈ ಸ್ಕ್ವೇರ್ ಒಂಥರ ಇದ್ರೆ ಅಲ್ಲೂ ಫಸಲು ಚೆನ್ನಾಗಿ ಬರುತ್ತೆ. ಇನ್ನು ನೀವು ಮನೆ ಕಟ್ಕೊಂಡ್ರು ಅಷ್ಟೇ, ಆ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಅಲ್ಲೂ ಕೂಡ ನಿಮ್ಮ ಮಕ್ಕಳು ಚೆನ್ನಾಗಿ ಉದ್ಧಾರ ಆಗುವಂಥದ್ದು. ಆನೆ ಆಕಾರದಲ್ಲಿತ್ತು ಅಂದ್ರೆ, ಆನೆ ಆಕಾರ ಅಂತಂದ್ರೆ ಆನೆ ಆಕಾರನೇ ಅಂತಲ್ಲ, ಈ ರೀತಿ ಇರುತ್ತೆ ನೋಡಿ, ಅಲ್ಲಿ ಕಾಲುಗಳ ತರ. ಆಯ್ತಾ, ಈ ರೀತಿ ಏನನ್ನ ಇತ್ತು ಅಂದರೆ ಇದು ಆನೆ ಆಕಾರ ಆಯ್ತಲ್ವಾ, ಕರೆಕ್ಟಾ. ಇದೊಂದು ಬಾಲ ಇಟ್ಬಿಟ್ರೆ ಆನೆ. ಹಾಗಾಗಿ ಈ ರೀತಿ ಇದ್ರೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ, ಹಣ ಸಮೃದ್ಧಿ ಆಗುತ್ತೆ ಅಂತ. ಹಣ ಸಮೃದ್ಧಿ ಆಗುತ್ತೆ. ಲೈಕ್ ಸಿಂಹಮುಖಿ, ಸಿಂಹಮುಖಿ ಹೇಗಿರುತ್ತೆ, ಈಗಿನ ಕಾಲದಲ್ಲಿ ಈ ತರ ಎಲ್ಲ ಸಿಗಲ್ಲ ನಮ್ಗೆ. ಸಿಕ್ಕಿದ್ರೆ ರೆಕ್ಟಾಂಗಲ್ ಸ್ಕ್ವೇರೇ ಸಿಗೋದು, ಕರೆಕ್ಟಾ. ಇಲ್ಲ ಅಂತಂದ್ರೆ ಈ ತರ ಏನೋ ಸಿಗುತ್ತೆ ಭೂಮಿ, ಒಂದ್ ಕಡೆ ಈ ತರ ಆಗಿರೋಂಥದ್ದು, ಇಲ್ಲಾಂದ್ರೆ ಇನ್ನೊಂದ್ ಕಡೆ ಹೆಂಗೋ ಬಂದಿರೋಂಥದ್ದು. ಬಟ್ ಆದ್ರೂ ನಾವು ಅದನ್ನ ಕಾಂಪೌಂಡ್ ಹಾಕೊಂಡು ರೆಡಿ ಮಾಡ್ಕೋಬಹುದು, ಸ್ಕ್ವೇರ್ಗೆ ಮಾಡ್ಕೋಬಹುದು. ಓಕೆನಾ. ಇವಾಗ ಸಿಂಹಮುಖಿ ಅಂತಂದ್ರೆ ನೋಡಿ, ರೋಡ್ ಇದೆ ಅನ್ಕೊಳ್ಳಿ, ರೋಡ್ ಇದ್ದಾಗ ಸಿಂಹಮುಖಿ ಹೆಂಗಿರುತ್ತೆ, ಈ ರೀತಿ ಟ್ರೆಪೀಸಿಯಂ ಅಂತ ಕರಿತೀವಿ. ಅಂದ್ರೆ ರೋಡ್ಗೆ ಈ ರೀತಿ ಇರ್ಬೇಕು, ಇದ್ರೆ ಇದನ್ನ ಸಿಂಹಮುಖಿ ಅಂತ ಕರಿತೀವಿ. ಎರಡ್ ಕಡೆನೂ ಈ ರೀತಿ ಇದ್ದು, ಒಂದ್ ಕಡೆ ಉದ್ದ ಇನ್ನೊಂದ್ ಕಡೆ ಚಿಕ್ಕದಾಗಿದ್ದು, ಇದನ್ನ ಸಿಂಹಮುಖ. ಇದು ಕೂಡ ಏನಾಗುತ್ತೆ, ಉತ್ತಮ ಪೀಳಿಗೆ ಇರುತ್ತೆ. ಅದೇ ರೋಡ್ಗೆ ವೃಷಭ ಮುಖಿ ಹೆಂಗಿರುತ್ತೆ, ವೃಷಭ ಅದು ಹಸು ಮುಖ ಹೆಂಗಿರುತ್ತೆ, ಮುಂದೆ
ಚೂಪಾಗಿದ್ದು ಹಿಂದೆ ದಪ್ಪ ಹೋಗುತ್ತೆ. ಕರೆಕ್ಟಾ? ಇಲ್ಲಿ ಕಣ್ಣುಗಳಿರುತ್ತವೆ, ಇಲ್ಲಿ ಹೊಳ್ಳೆ ಇರುತ್ತೆ, ಇಲ್ಲಿ ಇದು ಬರುತ್ತೆ. ಇದೇ ಸಿಂಹಮುಖಿ. ಹಂಗೆ ರೋಡ್ಗೆ ತಗೋಬೇಕು ನಾವು. ರೋಡ್ಗಿಂದ ತಗೊಂಡಾಗ ಈಗ ಬರ್ಬೇಕದು ಉಲ್ಟಾ, ಸಿಂಹಕ್ಕೆ ಉಲ್ಟಾ ಈ ರೀತಿ ಬಂದಾಗ, ಅಂದ್ರೆ ರೋಡ್ ಸೈಡ್ ಅಲ್ಲಿ ಇದು ಕಡಿಮೆ ಡೈಮೆನ್ಷನ್ ಇರ್ಬೇಕು, ಇಲ್ಲಿ ಹಿಂದ್ಗಡೆ ಜಾಸ್ತಿ ಡೈಮೆನ್ಷನ್ ಇದ್ದು ಈ ಶೇಪ್ ಅಲ್ಲಿ ಬಂತು ಅಂದ್ರೆ ಟ್ರಪೀಸಿಯಂ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಈ ರೀತಿ ಇದ್ದಾಗಲೂ ಕೂಡ ಏನಾಗುತ್ತೆ, ಪಶು ಸಮೃದ್ಧಿ ಆಗತ್ತೆ. ಆಗಿನ ಕಾಲದಲ್ಲಿ ಸಾಹುಕಾರ ಯಾರ ಮನೆಗಳಲ್ಲಿ ಪಶುಗಳು ದನ ಕರುಗಳು ಯಥೇಚ್ಛವಾಗಿರುತ್ತೋ ಅವ್ರನ್ನೇ ಸಾಹುಕಾರರು ಅಂತ ಹೇಳೋದು. ಅಂದ್ರೆ ಯಾರ ಮನೆ ಯಥೇಚ್ಛ ಹಾಲು ತುಪ್ಪ ಮೊಸರು ಬೆಣ್ಣೆ ಇರುತ್ತೋ ಅಲ್ಲಿ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಅಂತ. ಅದಕ್ಕೆ ಎಲ್ಲ ವೃಷಭ ಮುಖದ ಒಂದು ಜಮೀನನ್ನ ತಗೊಳ್ತಾ ಇದ್ರು. ಅರ್ಥ ಆಯ್ತಾ? ಈ ರೀತಿ ಇದ್ರು ಕೂಡ ಅದನ್ನ ಶುಭ ಅಂತ ಪರಿಗಣಿಸ್ಬೇಕು. ನೋಡಿ, ಇವಾಗ ನಿಮ್ಗೆ ಕರೀತಾರೆ ವಾಸ್ತುಶಾಸ್ತ್ರಜ್ಞರು, ದಯವಿಟ್ಟು ಬಂದು ನಮ್ ಸ್ವಲ್ಪ ನೋಡಿ ಜಮೀನ್ ಅಂದಾಗ, ಸೈಟ್ ತಗೋತಾ ಇದೀವಿ, ಮನೆ ಕಟ್ಬೋದಾ ಅಂದಾಗ ಫಸ್ಟ್ ಇವನ್ನೆಲ್ಲ ನೋಡ್ಕೋಬೇಕು ನೀವು. ನಾವೇನ್ ಕಲ್ತ್ವಿ 1ನೇ ಕ್ಲಾಸಲ್ಲಿ, ಈಗ 2ನೇ ಕ್ಲಾಸಲ್ಲಿ ಏನ್ ಕಲಿತಾ ಇದೀವಿ ಅದನ್ನೆಲ್ಲ ನೋಡ್ಕೋಬೇಕು. ಸೊ ಈಗ ಸ್ಕ್ವೇರ್ ಇದ್ರೆ ಒಳ್ಳೆ ಫಲ, ಆನೆಯ ಆಕಾರ ಇದ್ರೆ ಹಣ ಸಮೃದ್ಧಿ ಆಗುತ್ತದೆ, ಸಿಂಹಮುಖಿ ಉತ್ತಮ ಪೀಳಿಗೆ, ವೃಷಭಮುಖಿ ಪಶು ಸಮೃದ್ಧಿ, ವೃತ್ತಾಕಾರ ಮತ್ತು ಭದ್ರಪೀಠ. ವೃತ್ತಾಕಾರ ಅಂದ್ರೆ ಈ ತರ ಏನೇನ ಇತ್ತು ಅಂದ್ರೆ ಅದು ಕೂಡ ಉತ್ತಮ ಹಣ ಸಮೃದ್ಧಿ ಮಾಡುತ್ತೆ. ಅರ್ಥ ಆಯ್ತಾ? ಎಲ್ಲ ನೋಡಿದಿರಲ್ಲ ಸ್ವಲ್ಪ ಎಲ್ಲ ಸಿಟಿಗಳಲ್ಲಿ ಈ ರೀತಿ ರೌಂಡ್ ತರ ಕಟ್ಕೋತಾರೆ, ಅಂದ್ರೆ ಆಫೀಸ್ ಬಿಲ್ಡಿಂಗ್ಸ್, ಮನೆ ಯಾರು ಕಟ್ಟಲ್ಲ. ಸೊ ಈ ರೀತಿ ಕಟ್ಕೊಂಡ್ರೆ ಇದು ಉತ್ತಮ ಹಣ ಸಮೃದ್ಧಿ ಮಾಡುತ್ತದೆ. ಭದ್ರಪೀಠ ಅಂದ್ರೆ ಏನು? ಯಂತ್ರಗಳು ಬರಿತೀವಲ್ಲ ನಾವು, ಭದ್ರಪೀಠ. ಈ ರೀತಿ ಯಂತ್ರಗಳ ಬಗ್ಗೆ ನಾಲೆಡ್ಜ್ ಇರೋರು ಗೊತ್ತಿರುತ್ತೆ ಏನಿದು ಅಂತ. ಭದ್ರಪೀಠ ಅಂತಾರೆ. ಈ ಶೇಪಲ್ಲಿ ನಿಮ್ಮ ಒಂದು ಜಮೀನಿದ್ದರೆ ಈಗ ಬಂದು ಹಿಂಗ್ ಬರ್ಬೇಕಿತ್ತು. ಈ ರೀತಿಯ ಜಮೀನಿದ್ದರೆ ಇದನ್ನ ಭದ್ರಪೀಠ ಅಂತ ಕರೀತಾರೆ. ಬೇಕಾದ್ರೆ ಬರ್ಕೊಳ್ಳಿ, ಭದ್ರಪೀಠ. ಅದನ್ನ ಈಗೆಲ್ಲ ದೇವಸ್ಥಾನಗಳು ಅಷ್ಟೇ ಭದ್ರಪೀಠ ಆಕಾರದಲ್ಲಿರುತ್ತೆ, ನೋಡಿದಿರಾ? ಕೆಲವೊಂದು ದೇವಸ್ಥಾನಗಳು ಇದೇ ರೀತಿಯಲ್ಲಿ ಇರುತ್ತೆ, ಭದ್ರಪೀಠ. ಮತ್ತು ಶ್ರೀಚಕ್ರ ನೋಡಿರ್ತೀರಾ, ಶ್ರೀಚಕ್ರ ಮಾಡ್ಬೇಕಾದ್ರೆ ಅದು ಕೂಡ ಅಷ್ಟೇ ಭದ್ರಪೀಠ ಅಂತ ಕರಿತೀವಿ. ಕೆಳಗಡೆ ಯಾವ್ದಿರುತ್ತೋ ಪೀಠ ಅಂದ್ರೆ ಮಣೆ ಅಂತ, ಅದ್ರ ಮೇಲ್ಗಡೆ ನಾವ್ ಏನ್ ಕೊಡ್ಸಿವೋ ಅದನ್ನೇ ಭದ್ರಪೀಠ ಅಂತ. ಓಕೆನಾ? ಸೊ ಅದು ಏನ್ ಮಾಡುತ್ತೆ, ಉತ್ತಮ ವೃತ್ತಾಕಾರ ಮತ್ತೆ ಭದ್ರಪೀಠದಲ್ಲಿ ಉತ್ತಮ ಹಣ ಸಮೃದ್ಧಿ ಆಗುತ್ತದೆ. ತ್ರಿಶೂಲಾಕಾರ ಭೂಮಿ ಇದ್ದಾಗ, ತ್ರಿಶೂಲಾಕಾರ ಅಂದ್ರೆ ಈ ತರ, ಈ ರೀತಿಯನ್ನು ಭೂಮಿ ಇದ್ದರೆ ಅಂದ್ರೆ ಒಂದಕ್ಕೊಂದು ಸೇಮ್ ಕನೆಕ್ಷನ್ಸ್ ಇರುತ್ತೆ, ಎಲ್ಲದಕ್ಕೂ ಓಡಾಡಕ್ಕೆ. ನೋಡಿ ಅಲ್ವಾ? ಹಾಗಾಗಿ ಈ ಭೂಮಿ ಕೂಡ ಏನ್ ಮಾಡುತ್ತೆ, ಸಾಹಸಿ ಮಕ್ಕಳು ಹುಡ್ತಾರಂತೆ, ಸಮೃದ್ಧಿ ಮತ್ತೆ ಸುಖ ಬರುತ್ತೆ ತ್ರಿಶೂಲಾಕಾರದಲ್ಲಿದ್ದರೆ ಅಂತ ಹೇಳ್ತಾರೆ. ಲಾಸ್ಟ್ ಟೈಮು ಮೇಡಮ್ನವ್ರು ಕೇಳ್ತಾ ಇದ್ರು, ಲಿಂಗಾಕಾರದಲ್ಲಿತ್ತು ಅಂದ್ರೆ ಯಾರು ಕಟ್ಟಲ್ವಲ್ಲ? ಕಟ್ತಾರೆ. ಯಾರಿಗೆ ಕಟ್ತಾರೆ ಅಂತಂದ್ರೆ ಈ ತರ ಗೃಹ, ಈ ತರ ಒಂದು ಭೂಮಿ ಇದ್ದಾಗ ಅದು ಸನ್ಯಾಸಿಗಳಿಗೆ ಉತ್ತಮ ಅಂತ ಹೇಳ್ತಾರೆ. ಮನುಷ್ಯ ನಾವು ಸಂಸಾರದಲ್ಲಿರೋರು ಲಿಂಗಾಕಾರದ ಒಂದು ಭೂಮಿಯಲ್ಲಿ ಇರಬಾರದು. ಅರ್ಥ ಆಯ್ತಾ? ಈ ರೀತಿ ಇರುತ್ತೆ ಒಂದು ಭೂಮಿ, ಅಲ್ಲಿ ನಾವು ಒಂದು ಮನೆಯನ್ನು ಕಟ್ಕೊಂಡು ವಾಸ ಮಾಡ್ತಾ ಇರ್ತೀವಿ, ಇರಬಾರದು ಅಂತ ಹೇಳುತ್ತೆ. ಯಾರಿರ್ಬೇಕು? ಆಶ್ರಮ ಕಟ್ಕೋಬಹುದು, ಮಠಗಳನ್ನ ಕಟ್ಟಬಹುದು, ಸನ್ಯಾಸಿಗಳ ವಾಸಸ್ಥಳಗಳನ್ನ ಮಾಡ್ಕೋಬಹುದು. ಯಾವುದು? ಲಿಂಗಾಕಾರದ್ದು. ಗೊತ್ತಾಯ್ತಾ? ಇನ್ನೊಂದು ನೆಕ್ಸ್ಟ್, ಕೋಟೆ ಬಾವುಟ ಉತ್ತಮ ಕಾರ್ಯವನ್ನು ಮಾಡಿಸುತ್ತದೆ, ಕಾರ್ಯಸಿದ್ಧಿ ಆಗುತ್ತೆ. ಯಾವ ರೀತಿಯ ಕೋಟೆ ಬಾವುಟ ಅಂದ್ರೆ ಈ ರೀತಿ ಬಾವುಟ. ಕೋಟೆ ಬಾವುಟ ಹೇಗಿರುತ್ತೆ? ಈ ರೀತಿ ಇರುತ್ತೆ ಕೋಟೆ ಬಾವುಟ. ಈ ರೀತಿ ಏನಿತ್ತು ಅಂದ್ರೆ ಇದು ಉತ್ತಮ ಫಲವನ್ನು ಕೊಡುತ್ತೆ. ಅದೇ ಬೀಸಣಿಗೆ ಆಕಾರ ಇತ್ತು ಅಂದ್ರೆ ಬೇಡ, ಓಡಾಗ ಬಂದು ಹಿಂಗ್ ಬರುತ್ತೆ. ಈ ಬೀಸಣಿಗೆ ಆಕಾರದಲ್ಲಿ ಬೇಡ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಈ ರೀತಿ ಇದ್ರೆ ಉತ್ತಮ. ಯಾವುದು? ಕೋಟೆ ಬಾವುಟದಲ್ಲಿ ಇದ್ರೆ ಉತ್ತಮ. ಇವಾಗೆಲ್ಲ ಎಲ್ಲಿ ಸಿಗುತ್ತೆ ನಮ್ಗೆಲ್ಲ ಬರೋದು
ಅಲ್ವಾ? ಜಮೀನ್ ಬರೋದೇ ಹೇಗೆ ಬರುತ್ತೆ ನಮ್ಗೆ? ಒಂದು ರೆಕ್ಟಾಂಗಲ್ ಇರುತ್ತೆ, ಇಲ್ಲಾಂದ್ರೆ ಒಂದು ಸ್ಕ್ವೇರ್ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಗೊತ್ತಿರ್ಬೇಕು, ನೀವೆಲ್ಲ ವಾಸ್ತು ತಜ್ಞರ ಆಗ್ತಾ ಇರೋದ್ರಿಂದ ಇವೆಲ್ಲ ಗೊತ್ತಿರ್ಬೇಕು. ಅರ್ಥ ಆಯ್ತಾ? ಸೊ ಗಡಿಗೆ ಆಕಾರದಲ್ಲಿ ಇತ್ತು ಅಂದರೆ, ಈ ಗಡಿಗೆ ಹೆಂಗಿರುತ್ತೆ? ಈ ರೀತಿ ಬರುತ್ತೆ ಗಡಿಗೆ, ಕರೆಕ್ಟಾ? ಬಿಂದಿಗೆ ಅಂತೇಳಿ ಈ ಇದ್ರಲ್ಲಿ ಇದ್ರು ಕೂಡ ಉತ್ತಮ ಆಸ್ತಿ ಸಮೃದ್ಧಿ ಆಗುತ್ತಂತೆ ನೋಡಿ. ಆಸ್ತಿ ಸಮೃದ್ಧಿ ಆಗುತ್ತದೆ ಯಾವುದು? ಗಡಿಗೆ ರೂಪದಲ್ಲಿ ಇದ್ರೆ. ಅರ್ಥ ಆಯ್ತಾ? ಇದು ಎಲ್ಲ ಉತ್ತಮವಾದದ್ದು. ನೆಕ್ಸ್ಟ್ ಈ ರೀತಿ ಏನಾದ್ರು ಇತ್ತು ಅಂದರೆ, ಇದು ನೋಡಿದ ತಕ್ಷಣ ನಮ್ಗೆ ಒಂಥರ ಇಲ್ಲಿ ಮನೆ ಕಟ್ಕೋಬೋದ ನಾವು? ನೋಡಿದ ತಕ್ಷಣ ಹೆಂಗ್ ಅನ್ಸುತ್ತೆ ನಿಮ್ಗೆ? ಎಲ್ಲೋ ಶಾರ್ಪ್ ಆಗಿರುತ್ತೆ, ಏನೋ ತೊಂದರೆ ಆಗುತ್ತೆ ಏನಂತ ನೋಡಿ, ಎಲ್ಲ ಚೂಪ್ ಆಗಿರುವಂತ ಕೋನಗಳು ಬರುತ್ತೆ, ನಮ್ಗೆಲ್ಲೋ ತೊಂದರೆ ಆಗುತ್ತೋ ಅಂತ ಒಂದು ಭಾವನೆ ಇರುತ್ತೆ. ಹಾಗಾಗಿ ಇದನ್ನ ಏನಾಗ್ಬಿಡುತ್ತೆ? ಮಕ್ಕಳ ಸಾವಾಗ್ಬಿಡುತ್ತೆ. ಅರ್ಥ ಆಯ್ತಾ? ಮಕ್ಕಳ ಆಗ್ಬಿಡುತ್ತೆ. ಒಂದೇ ಒಂದು ನಿಮಿಷ ಇರಿ, ಕಾಲ್ ಬರ್ತದೆ. ಓಕೆನಾ?
ದಯವಿಟ್ಟು ಕ್ಷಮೆ ಇರಲಿ, ಇಂಪಾರ್ಟೆಂಟ್ ಕಾಲ್ ಇತ್ತು. ಪಾಠ ಶುರು ಮಾಡೋಣ. ಸೊ ಗಡಿಗೆ ತ್ರಿಕೋಣ ರೂಪದಲ್ಲಿದ್ದಾಗ ಮಕ್ಕಳ ಸಾವಾಗ್ಬಿಡುತ್ತೆ, ಅದನ್ನ ನೋಡ್ಕೋಬೇಕು. ಬಂಡಿ ರೂಪದಲ್ಲಿ ಇದ್ದಾಗ ಅದು ತೀವ್ರ ವೇದನೆ. ಏನು ಬಂಡಿ ರೂಪ ಅಂತಂದ್ರೆ ಮೇಲ್ಗಡೆಯಿಂದ ನೋಡಿದಾಗ ನೋಡಿ ಈ ರೀತಿ ಇರುತ್ತೆ. ಮೇಲ್ಗಡೆಯಿಂದ ನೋಡಿದಾಗ ಇದು ಬಂಡಿ ರೂಪ. ಈ ಬಂಡಿ ರೂಪದ ಇದ್ದಾಗ ಇದು ಕೂಡ ಮನೆಯಲ್ಲಿ ತೀವ್ರ ವೇದನೆ ಇರುತ್ತೆ. ಕೆಲವರು ನೋಡಿದಿರಾ, ಫಸ್ಟ್ ಈ ಜಾಗ ತಗೋತಾರೆ, ಒಂದು ಸ್ಕ್ವೇರ್ ರೆಕ್ಟಾಂಗಲ್ ತಗೊಂಡಿರ್ತಾರೆ. ಆಮೇಲೆ ಇದ್ ಕಡೆ ಯಾವ್ದೋ ಉದ್ದದು ಜಾಗ ಇರುತ್ತೆ, ಯಾರೋ ಅದನ್ನ ಕೊಟ್ಬಿಡ್ತೀನಿ ಅಂತ ತಗೋತಾರೆ. ಇವ್ರು ಆಯ್ತು ಅಂದ್ಬಿಟ್ಟು ಮಧ್ಯದಲ್ಲಿ ತಗೊಂಡು ಇದನ್ನು ಪರಿಚಯ ಈ ರೀತಿ ಮಾಡ್ಕೋತಾರೆ. ಅವತ್ತಿಂದ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ, ಮನೆಯಲ್ಲಿ ಫುಲ್ಲು ವಿಪರೀತ ತೊಂದರೆ ಆಗುತ್ತೆ. ಇದು ಬಂಡಿ ರೂಪ. ಅರ್ಥ ಆಯ್ತಾ? ಇನ್ನೊಂದು ಸುಪಾದ. ಸುಪಾದ ಒಂದು ಚಿಮ್ಮಿಟದ ರೂಪದಲ್ಲಿ ಇರುವಂತದ್ದು. ಈ ರೀತಿ ಏನಂತ ತಗೊಳ್ಳಿ, ಈ ರೀತಿ ಕೂಡ ಹಣ ವ್ಯಯ ಆಗ್ಬಿಡುತ್ತೆ. ಮತ್ತೆ ಹೆಣ್ಣುತನ ಜಾಸ್ತಿ ಬಂದ್ಬಿಡುತ್ತೆ. ಹೆಣ್ಣುತನ ಇರೋದು ಒಳ್ಳೇದು ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಿಗೆ ವಿಪರೀತ ಹೆಣ್ಣುತನ ಬಂದ್ಬಿಟ್ಟಾಗ ಅದು ಅಪ್ರಯೋಜನ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅದು ಸುಪಾದ. ಇನ್ನೊಂದು ಬೀಸಣಿಗೆ ರೂಪದಲ್ಲಿದ್ದಾಗ ಧರ್ಮ ಮತ್ತು ಧರ್ಮ ಅಲ್ಲ, ಧರ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಧರ್ಮ ಮತ್ತೆ ನೀತಿಹೀನ ಆಗ್ಬಿಡ್ತಾರೆ. ಅದೇ ಯಾವಾಗ ಹೇಳಿದ್ನಲ್ಲ, ಈ ರೀತಿ ಏನನ್ನ ಇದ್ದಾರೆ, ಇದು ನೀತಿಹೀನ ಆಗ್ಬಿಡುತ್ತೆ. ಗಮನ ಕೊಡಿ. ಇನ್ನೊಂದು ಮೃದಂಗ ರೂಪ. ಏನು ಮೃದಂಗ ರೂಪ ನೋಡಿದೀರಾ? ಈ ರೀತಿ ಇದ್ದಾಗ ಮೃದಂಗ ರೂಪ ಅಂತ ಹೇಳ್ತೀವಲ್ಲ. ಮೃದಂಗ ಬಾರಿಸ್ತಾರಲ್ಲ, ತಬಲಾ, ಮೃದಂಗ, ಈ ರೀತಿದ್ದು ಕೂಡ ತೊಂದರೆ. ಏನಾಗುತ್ತೆ ಅಂದ್ರೆ ವಂಶನಾಶ ಆಗ್ಬಿಡುತ್ತೆ. ವಂಶ ನಾಶ ಆಗುತ್ತೆ, ನೋಡ್ಕೋಬೇಕು. ಹಾವು ಅಥವಾ ಕಪ್ಪೆ ಸ್ವರೂಪದಲ್ಲಿದ್ದಾಗ ಭಯ, ಯಾವಾಗ್ಲೂ ಸದಾ ಭಯ ಇರುತ್ತೆ. ಆ ತರ ಒಂದು ಜಮೀನಿನ ಮೇಲೆ ಮನೆಯನ್ನ ಕಟ್ಕೊಂಡ್ರೆ. ಇನ್ನೊಂದು ಕತ್ತೆ ರೂಪದಲ್ಲಿದ್ದಾಗ ಹಣ ವ್ಯಯ ಆಗತ್ತೆ. ಕಾಳಿಂಗ ಸರ್ಪ ಇದ್ದಾಗ ಸಾವುಗಳು ಸಂಭವಿಸುತ್ತದೆ. ಗೂಬೆ, ಕಾಗೆ ದುಃಖವನ್ನು ಕೊಟ್ಬಿಡುತ್ತೆ. ದುಃಖ, ರೋದನೆ, ಭಯ, ಪಶ್ಚಾತ್ತಾಪ ಯಾವ ಅಳತಾನೇ ಇರುವಂಥದ್ದು. ಇನ್ನೊಂದು ಸರ್ಪ ರೂಪದಲ್ಲಿದ್ದಾಗ ವಂಶನಾಶ ಆಗುತ್ತೆ. ಇನ್ನೊಂದು ಬೊಂಬು ರೂಪದಲ್ಲಿದ್ದಾಗ ವಂಶನಾಶ. ಬೊಂಬು ಅಂದ್ರೆ ಏನು? ಬಿದಿರು ಬೊಂಬು ಇರುತ್ತಲ್ಲ, ಓದಕ್ಕಿರೋಂಥದ್ದು. ನೋಡಿದಿರಾ? ಈ ತರ ಮನೆಗಳು ಕಟ್ಕೊಂಡಿರ್ತಾರೆ, ಬೊಂಬಿನ ರೂಪದಲ್ಲಿ ಇರುತ್ತೆ. ಅಂದ್ರೆ ಇಲ್ಲೇನೋ ಅಡಿಗೆ ಮನೆ ಇರುತ್ತೆ, ಇಲ್ಲೊಂದು ಬೆಡ್ರೂಮ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇಲ್ಲಿ ಓಡಾಡಕ್ಕೆ ಇಷ್ಟು ಜಾಗ ಬಿಟ್ಕೊಂಡಿರ್ತಾರೆ, ಕರೆಕ್ಟಾ? ಇಲ್ಲಿ ಬಾಗಿಲು ಇಟ್ಕೊಂಡು ಇದೊಂದು ರೂಮು, ಇದು ಅಡಿಗೆ ಮನೆ, ಆ ರೀತಿ ಇಟ್ಕೊಂಡು ಇದು ಹಾಲು. ಬೊಂಬಿನ ರೂಪದಲ್ಲಿ ಇದ್ದಾಗ ತುಂಬಾ ನೋಡಿದೀವಿ, ಸಾವು ನೋವುಗಳು ನೋಡ್ಬಿಟ್ಟಿದೀವಿ. ಇದೆಲ್ಲ ಎಕ್ಸಾಂಪಲ್ಸ್ ಇದೆ. ಗೊತ್ತಾಯ್ತಾ? ವಂಶ ನಾಶ ಆಗುತ್ತೆ. ನೆಕ್ಸ್ಟ್ ಹಂದಿ ರೂಪದಲ್ಲಿ, ಒಂಟೆ ರೂಪದಲ್ಲಿ, ಮೇಕೆ, ಬಿಲ್ಲು, ಕೊಡಲಿ ರೂಪದಲ್ಲಿದ್ದಾಗ ಅಲ್ಲಿ ಮನೆಯಲ್ಲಿ ವಾಸ ಮಾಡೋರು ದುರ್ಬಲರು, ಮೂರ್ಖರು, ಮತ್ತೆ ಪುತ್ರನಾಶ ಆಗತ್ತೆ. ಮತ್ತೆ ಊಸುರುಳ್ಳಿ ಸ್ವರೂಪದಲ್ಲಿದ್ದಾಗ, ಏನು ಊಸುರುಳ್ಳಿ ಅಂದ್ರೆ ಕಾಲಕ್ಕೆ ತಕ್ಕನ ಹಾಗೆ ಬಣ್ಣವನ್ನು ಬದಲಾಯಿಸುವಂತದ್ದನ್ನು ಊಸರವಳ್ಳಿ ಅಂತ ಹೇಳ್ತೀವಿ. ಅದು ಮೃತ ಶಿಶು ಜನನ ಮತ್ತೆ ಆಸ್ತಿ ನಾಶ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಯಾವ ರೀತಿ ಆಕಾರದಲ್ಲಿ ಸೈಟ್ ಇರುತ್ತೋ, ಜಮೀನ್ ಇರುತ್ತೋ, ಏನು ಫಲ ಅಂತ ಒಂದು ಅಂದಾಜಿಗೆ ಗೊತ್ತಿದೆ. ಅರ್ಥ ಆಯ್ತಾ? ಇನ್ನು ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ಅಂದ್ರೆ ಏನರ್ಥ ಅಂತಂದ್ರೆ, ಯಾವುದು ಕರೆಕ್ಟ್ ಆಗಿ ಒಂದು ಶೇಪ್ ಅಲ್ಲಿ ಇರುತ್ತೋ ಅದು ಸಮೃದ್ಧಿಯನ್ನು ತಂದ್ಕೊಡುತ್ತೆ. ವಿಚಿತ್ರವಾದಂತಹ ಶೇಪ್ ಅಲ್ಲಿ ಇದ್ದಾಗ ಆಗ ತೊಂದರೆಗಳು ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಮುಂದೆ ಬರೋಣ ನೋಡಿ. ಇದು ಸ್ವಲ್ಪ ಗಮನ ಕೊಟ್ಟು ಕೇಳಿ. ಇಂಗ್ಲಿಷ್ ಅಲ್ಲಿ ಇದೆ ಅಲ್ವಾ, ಸೊ ಕನ್ನಡಕ್ಕೆ ಹೋಗೋಣ. ನೋಡಿ, ಇದನ್ನ ಒಂದು ಚೌಕಾಕಾರ ಮಾಡಿಕೊಂಡು ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ, ಬಲಕ್ಕೆ ಪೂರ್ವ, ಪಶ್ಚಿಮಕ್ಕೆ ಎಡಕ್ಕೆ ಪಶ್ಚಿಮ, ಮತ್ತೆ ಪೂರ್ವ ಮತ್ತೆ ಉತ್ತರಕ್ಕೆ ಮಧ್ಯದಲ್ಲಿರುವಂತದ್ದು ಯಾವುದು? ಈಶಾನ್ಯ. ಪೂರ್ವಕ್ಕೆ ಮತ್ತೆ ದಕ್ಷಿಣಕ್ಕೆ ಮಧ್ಯದಲ್ಲಿರುವಂತದ್ದು ಯಾವುದು? ಆಗ್ನೇಯ. ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯದಲ್ಲಿರುವಂತದ್ದು ದಿಕ್ಕು ಯಾವುದು? ಅದು ನೈಋತ್ಯ. ಮತ್ತೆ ಪಶ್ಚಿಮ ಮತ್ತೆ ಉತ್ತರ, ಪಶ್ಚಿಮ ಮತ್ತೆ
ಉತ್ತರಕ್ಕಿರುವಂತದ್ದು ಯಾವುದು? ಪಶ್ಚಿಮ ಮತ್ತೆ ಉತ್ತರಕ್ಕಿರುವಂತದ್ದು. ಇದು ಚೇಂಜ್ ಮಾಡ್ಬೇಕು, ಚೇಂಜ್ ಮಾಡ್ತೀನಿ ಆಮೇಲೆ. ಇರುವಂತದ್ದು ಯಾವುದು? ಅದನ್ನ ನಾವು ವಾಯುವ್ಯ ಅಂತ ಕರಿತೀವಿ. ಹೀಗೆ ಮೇನ್ ಎಷ್ಟು ದಿಕ್ಕು ಬಂತು ನೋಡಿ, ಇದು 1ನೇ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಎಷ್ಟು ದಿಕ್ಕಾಯ್ತು? 8 ದಿಕ್ಕುಗಳಾಯ್ತು. ಅರ್ಥ ಆಯ್ತಾ? ಮೇನ್ ಯಾವುದು? ಮುಖ್ಯ ದಿಕ್ಕುಗಳು, ಪ್ರಮುಖ ದಿಕ್ಕುಗಳು 1, 2, 3, 4 ಅಂದ್ರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇದು ಪ್ರಮುಖವಾದಂತಹ ದಿಕ್ಕುಗಳು. ಇದು ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಇದನ್ನೆಲ್ಲ ಉಪದಿಕ್ಕಗಳು ಅಂತ ಕರಿತೀವಿ. ಉಪದಿಕ್ಕಗಳು. ಅರ್ಥ ಆಯ್ತಾ? ಸೊ ಹಾಗಾಗಿ 8 ಎಷ್ಟು ದಿಕ್ಕು ಬಂತು? ಅಷ್ಟ ದಿಕ್ಕುಗಳು. 8ಗೆ ಎಷ್ಟು ಅಂತ ಕರಿತೀವಿ ನಾವು? ಅಷ್ಟ ದಿಕ್ಕುಗಳು ಅಂತ ಕರಿತೀವಿ. 8 ದಿಕ್ಕಿಗೆ ಅಷ್ಟ ದಿಕ್ಕುಗಳು. ಅರ್ಥ ಆಯ್ತಾ? ಇಂಗ್ಲಿಷ್ ಅಲ್ಲಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ ಅಂತ ಹೇಳ್ತೀವಿ. ಅದೇ ಕನ್ನಡದಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉಪದಿಕ್ಕುಗಳು ದೇವಮೂಲೆ ಅಂತೀವಲ್ಲ, ದೇವಮೂಲೆಗೆ ಈಶಾನ್ಯ, ಅಗ್ನಿಮೂಲೆಗೆ ಆಗ್ನೇಯ, ರಾಕ್ಷಸ ಮೂಲೆ ನಾವು ಮಲಗ್ತೀವಲ್ಲ, ಜನರಲ್ ಕುಬೇರ ಮೂಲೆ ಅಂತ ಕರೀತಾರೆ. ಆಕ್ಚುಲಿ ಕುಬೇರ ಮೂಲೆ ಅದಲ್ಲ, ಉತ್ತರನೇ ಕುಬೇರ ಇರೋವಂಥದ್ದು. ಬಟ್ ಜನರಲ್ ಆಗಿ ಪಬ್ಲಿಕ್ ಏನ್ ಕರೀತಾರೆ? ಕುಬೇರ ಮೂಲೆ ಅಂತ ಕರೀತಾರೆ. ಅದನ್ನೇ ನಾವು ನೈಋತ್ಯ ಮೂಲೆ ಅಂತ ಕರೆಯೋದು. ನೈಋತ್ಯ. ವಾಯುವ್ಯ, ಈ ಮೂಲೆಯನ್ನ ವಾಯುವ್ಯ ಅಂತ ಕರಿತೀವಿ. ಇಲ್ಲಿ ಚಂದ್ರ ಅಧಿಪತಿ ಆಗಿರ್ತಾನೆ, ಅದಕ್ಕೆ ವಾಯುವ್ಯ. ಮನಸ್ಸು ಯೋಚನೆ ಮಾಡುವಂಥದ್ದು ಅದೆಲ್ಲ ವಾಯುವ್ಯದಲ್ಲಿ ಆಗುವಂಥದ್ದು. ಇನ್ನೊಂದೇನು ಮುಖ್ಯವಾಗಿ ನೋಡ್ತಾ ಇರೋವಂಥದ್ದು, ನೀವು ಏನ್ ಗಮನಿಸ್ತಾ ಇದ್ದೀರಾ ಅಂತಂದ್ರೆ ನೋಡಿ, ಈ ಪೋರ್ಷನ್ ಏನ್ ಕಾಣಿಸುತ್ತೆ ನಿಮ್ಗೆ? ಈ ಭಾಗ ಏನಿದೆ, ಒಂದು ರೆಕ್ಟಾಂಗುಲರ್ ಕೇಕ್ ತಂದಿರ್ತಾನ ಅಂತ ಇಟ್ಕೊಳ್ಳಿ. ಅದು ಒಂದು ಭಾಗ ಕಟ್ ಮಾಡ್ಕೋತಾ ಇದ್ದೀರಾ. ಆ ಭಾಗ ತೇವಾಂಶದ ಭಾಗ. ಉತ್ತರ ಮತ್ತೆ ಪೂರ್ವದಲ್ಲಿ, ಉತ್ತರಕ್ಕೆ ಈಶಾನ್ಯ, ಪೂರ್ವ ಅಲ್ವಾ? ಈ ಭಾಗ ಏನಿದೆ ಅದನ್ನ ನಾವು ತೇವಾಂಶದ ಭಾಗ ಅಂತ ಕರಿತೀವಿ. ಅದಕ್ಕೆ ಅದನ್ನು ಜಲ ಇರುವಂತದ್ದು, ನಾವು ಬೋರ್ವೆಲ್ ತೋಡ್ಸುವಂಥದ್ದು, ಬಾವಿ ತೋಡ್ಸುವಂಥದ್ದು, ನೀರಿನ ಅಂಡರ್ಗ್ರೌಂಡ್ ಟ್ಯಾಂಕ್ ಇಟ್ಕೊಳ್ಳುವಂಥದ್ದು ಎಲ್ಲಿರ್ಬೇಕು? ಉತ್ತರ, ಈಶಾನ್ಯ, ಪೂರ್ವ, ಈ ಜಾಗದಲ್ಲಿ ಇರಬೇಕು. ಅದೇ ಡೀಟೇಲ್ ಆಗಿ ನೋಡೋಣ, ಅದಕ್ಕೆ ಸಪರೇಟ್ ಕ್ಲಾಸ್ ತಗೋತೀನಿ. ಜಸ್ಟ್ ಬೇಸಿಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಇಂದ ಫುಲ್ ಡೀಟೇಲ್ ಡೆಪ್ತ್ ಅಲ್ಲಿ ಹೋಗುತ್ತೆ. ಆಯ್ತಾ? ಇದು ತೇವಾಂಶದ ಜಾಗ. ಅರ್ಥ ಆಯ್ತು ನಿಮಗೆ? ನೆಕ್ಸ್ಟ್ ಬಂದಾಗ ಹಾಗೆ ಕೆಳಗಡೆ ಬನ್ನಿ. ಪೂರ್ವ, ಆಗ್ನೇಯ, ದಕ್ಷಿಣ, ಈ ಪೀಸ್ ಕಟ್ ಮಾಡ್ತೀರಾ ಅನ್ಕೊಳ್ಳಿ. ಇವಾಗ ಈ ಪೀಸ್ ಕಟ್ ಆಯ್ತು. ಇದನ್ನೇನಂತ ಕರಿತೀರಾ? ಉಷ್ಣ. ಉಷ್ಣ ಇರುವಂತದ್ದು, ಬಿಸಿ ಇರುವಂತದ್ದು. ಅರ್ಥ ಆಯ್ತಾ? ಯಾವುದು? ಈ ಜಾಗ. ಅದಕ್ಕೆ ನಾವು ಬಿಸಿ ಇದ್ದಾಗ ಏನ್ ಮಾಡ್ತೀವಿ? ಅಡಿಗೆಗಳನ್ನು ಮಾಡ್ತೀವಿ. ಅದಕ್ಕೆ ಅಡಿಗೆ ಮನೆ ಅಲ್ಲಿ ಬರ್ಬೇಕು ಅಂತ ಹೇಳುದು. ಅರ್ಥ ಆಯ್ತಾ? ಏನಕ್ಕಿದೆ ಹೇಳ್ತಾರೆ ಅಂತಂದ, ಮೇಲ್ಗಡೆ ವಾಯು ತೇವಾಂಶ ಇರೋ ಕಡೆ ನೀರಿನ ಅಂಶಗಳು ಬರಬೇಕು. ನಮ್ಮ ನೀರಿನ ತೊಟ್ಟಿಗಳು, ಬೋರ್ವೆಲ್ಲು. ಅರ್ಥ ಆಯ್ತಾ? ಹಾಗಾಗಿ ನೀರಿನ ಅಂಶ ಏನಿದೆಯೋ ಅದೆಲ್ಲ ಉತ್ತರಕ್ಕೆ, ಇದು ಈಶಾನ್ಯಕ್ಕೆ, ಉತ್ತರಕ್ಕೆ, ಪೂರ್ವಕ್ಕೆ ಬರಬೇಕು ಸೈಟ್ ಅಲ್ಲಿ. ಇನ್ನೊಂದು ಬಿಸಿ ಇರುವಂತದ್ದು ಯಾವುದು? ಪೂರ್ವ, ಆಗ್ನೇಯ, ದಕ್ಷಿಣ. ಇದು ಬಿಸಿ ಇರುವಂತ ಜಾಗ. ಹೆಂಗೆ ಅದು ತೇವಾಂಶ ಬಂದ್ಬಿಡ್ತು, ಬಿಸಿ ಬಂದ್ಬಿಡುತ್ತೆ, ಹೆಂಗ್ ಬಂದ್ಬಿಡುತ್ತೆ ಅಂತಂದ್ರೆ ಅದು ನಿಯಮ. ಇವಾಗ ಒಂದು ಬೀಜವನ್ನು ತಗೊಂಡು ಭೂಮಿಗೆ ಹಾಕ್ತೀರಾ ಅಂತ ತೊಗೊಳ್ಳಿ. ಏನಾಗುತ್ತೆ? ಅದಕ್ಕೆ ಹೇಳ್ಕೊಡ್ತಾರ ಈ ತರ ಬೆಳಿಬೇಕು, ಈ ತರ ಇದ್ ಬರ್ಬೇಕು ಅಂತ ಹೇಳ್ಕೊಡ್ತಾರ? ಬರಲ್ಲ. ಆಟೋಮೆಟಿಕ್ ಆಗಿ ತನ್ನಕ್ ತಾನೇ ಅದು ಬೆಳ್ಕೊಂತ ಹೋಗುತ್ತೆ. ಅದು ಪ್ರಕೃತಿ ನಿಯಮ. ಇದು ವಾಸ್ತುವಲ್ಲಿ ಒಂದು ಚೆನ್ನಾಗಿ ತಲೆಯಲ್ಲಿ ಇಟ್ಕೋಬೇಕು ಏನು ಅಂತಂದ್ರೆ, ಯಾವಾಗ ನೀವು ಫೌಂಡೇಶನ್ ಹಾಕ್ತೀರಾ ಇದನ್ನ ನೋಡ್ಕೊಳ್ಳಿ. ಎಷ್ಟೋ ಜನ ಕೇಳ್ತಾರೆ ಹೆಂಗಿದಾಗ್ಬಿಡುತ್ತೆ ಅಂತ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಯಾರು ಕೇಳಿದ್ರು ಉತ್ತರ ಕೊಡೋ ಅಂತದ್ ಇರ್ಬೇಕು ನೀವು. ನೋಡಿ,
ಯಾವಾಗ್ಲೂ ಅಷ್ಟೇ, ಒಂದು ಭೂಮಿ ಮೇಲೆ ಈ ರೀತಿ 4 ಬಂದು ಒಂದ್ಸರಿ ಜಾಯಿನ್ ಆಗ್ಬಿಡ್ತು ಅಂತಂದ್ರೆ 4 ಮೂಲೆಗಳು ಬಂದ್ಬಿಡ್ತು ಅಂದ್ರೆ 4 ಭಾಗಗಳು ಜಾಯಿನ್ ಆಗ್ಬಿಟ್ಟು ಒಂದು ಆಕಾರ ಬಂದ್ಬಿಡ್ತು ಅಂದ್ರೆ ಯಾವುದೇ ಆಕಾರ ಬಂದ್ರು ಅದಕ್ಕೆ ತನ್ನಕ್ ತಾನೇ ನಿಯಮ ಕುತ್ಕೊಂಡ್ಬಿಡುತ್ತೆ, ನಿಯಮ ಬಂದ್ಬಿಡುತ್ತೆ. ಅದಕ್ಕೆ ಏನ್ ನಿಯಮ? ಆಟೋಮೆಟಿಕ್ ಆ ಪೋರ್ಷನ್ ಅಲ್ಲಿ ಇದು ತೇವಾಂಶದ ಭಾಗ, ಇದ್ ಕಡೆ ಇದು ಬಿಸಿಯ ಭಾಗ, ಇದು ಒಣಗಿರುವ ಭಾಗ, ಇದು ಶೀತ ಭಾಗ, ಥಂಡಿ. ತನಗ್ ತಾನೇ ಬಂದ್ಬಿಡುತ್ತೆ. ಫೌಂಡೇಶನ್ ಒಳಗಡೆ ಭೂಮಿಯಲ್ಲಿ ಕುತ್ಕೊಂಡು ಕಲ್ಲನ್ನು ಒಂದಕ್ಕೊಂದು ಜೋಡಿಸ್ಬಿಡ್ತು ಅಂದ್ರೆ ಯಾವ್ದೇ ಆಕಾರದಲ್ಲಿ ಜೋಡಿಸಿ, ನೀವು ಟ್ರಯಾಂಗಲ್ ಆಕಾರದಲ್ಲ ಜೋಡಿಸಿ. ಟ್ರಯಾಂಗಲ್ ಇರಬಾರದು ಭೂಮಿ. ಎಕ್ಸಾಂಪಲ್ ಕೊಡ್ತಾ ಇರೋದು, ಹಿಂಗನ ಕೊಡಿ, ಹಿಂಗನ ಕೊಡಿ, ಹಿಂಗನ ಕೊಡಿ. ಒಂದು ಕಲ್ಲು ತಗೊಂಡು ಹಿಂಗ್ ಜಾಯಿನ್ ಮಾಡಿದ ತಕ್ಷಣ ಒಂದು ಆಕಾರ ಬಂದಿದ ತಕ್ಷಣ ತನ್ನಕ್ ತಾನಾಗೆ ಅದು ನಿಯಮಗಳು ಬಂದು ಕುತ್ಕೊಂಡ್ಬಿಡುತ್ತವೆ, ರೂಲ್ಸ್. ಅರ್ಥ ಆಯ್ತಾ? ಹೇಗೆ ಒಂದು ಬೀಜನ ತಗೊಂಡು ಹೇಗೆ ಮಗು ತನ್ನಕ್ ತಾನೇ ಅದು ಕೈ ಕಾಲುಗಳು ಬರುತ್ತೆ, ಕಣ್ಣು ಬರುತ್ತೆ, ಮೆದುಳು ಬರುತ್ತೆ, ರಕ್ತ ಚಲನೆ ಶುರು ಆಗುತ್ತೆ. ಯಾರನ್ನ ಕುತ್ಕೊಂಡೆಲ್ಲ ಡಿಸೈನ್ ಮಾಡ್ತಾರ, ಡಿಸೈನ್ ಇಂಜಿನಿಯರ್ ತರ? ಇಲ್ಲ, ಆ ದೈವ ಕೃಪೆಯಿಂದ ತನಕ್ ತಾನೇ ಆಗುವಂಥದ್ದು ಕ್ರಿಯೆ. ಹಾಗೂ ಇದು ಹಾಗೇನೆ. ಯಾವಾಗ ಒಂದು ಫೌಂಡೇಶನ್ ಕಲ್ಲು ಇಲ್ಲ 4 ಗೋಡೆ ಬಂದಿದ ತಕ್ಷಣ ಏನಾಗ್ಬಿಡುತ್ತೆ, ಅದಕ್ಕೊಂದು ಆಕಾರ ಬಂದ್ಬಿಡುತ್ತೆ, ಅದಕ್ಕೊಂದು ಜೀವ ಬಂದ್ಬಿಡುತ್ತೆ. ಅದಕ್ಕೆ ಮನೆಗೂ ಕೂಡ ಜೀವ ಇರುತ್ತೆ, ಮನೆಗೂ ಕೂಡ ರಾಶಿ ನಕ್ಷತ್ರ ಎಲ್ಲ ಇರುತ್ತೆ. ಗೊತ್ತಾ ನಿಮ್ಗೆ? ಅದೆಲ್ಲ ನೋಡೋಣ, ಆಯ್ದಲ್ಲಿ ಹೇಳ್ಕೊಡ್ತೀನಿ, ಆಯ್ತಾ? ಸೊ ಈಗ ಹೆಂಗೆ ಬಂತು ಅಂತ ತಿಳ್ಕೊಬೇಕು. ಇನ್ನೊಂದೇನು ಅಂತಂದ್ರೆ, ಒಂದ್ ದೊಡ್ಡ ಮ್ಯಾಗ್ನೆಟ್ ಇಟ್ಕೊಳ್ಳಿ, ಅಯಸ್ಕಾಂತ, ನಾರ್ತ್ ಪೋಲು ಸೌತ್ ಪೋಲ್ ಇರುತ್ತೆ, ನೋಡಿದೀರಾ? ಇದನ್ನೇನ್ ಮಾಡಿ, ಬ್ರೇಕ್ ಮಾಡಿ, ಜೋರಾಗಿ ಹೊಡಿರಿ, ಕಿತ್ತೋಗುತ್ತೆ. ಅವು ಒಂದು ಹೊಡೆದಿದ ತಕ್ಷಣ ಏನಾಗ್ಬಿಡುತ್ತೆ, ಇದು ನಾರ್ತ್ ಸೌತ್ ಇಲ್ಲಿ ಬರುತ್ತೆ, ಇದು ನಾರ್ತ್ ಆಗ್ಬಿಡುತ್ತೆ. ನೋಡಿದೀರಾ? ಇದು ಮ್ಯಾಗ್ನೆಟ್, ಇದು ಮ್ಯಾಗ್ನೆಟ್, 2 ಮ್ಯಾಗ್ನೆಟ್ ಆಗುತ್ತೆ. ಹಾಗೆ ನಮ್ಮ ಭೂಮಿ ಒಂದು ದೊಡ್ಡ ಮ್ಯಾಗ್ನೆಟ್ ಇದ್ದಂಗೆ. ಅದರಲ್ಲಿ ನಾವೊಂದು 4 ಚೌಕಾಕಾರದಲ್ಲಿ ಇಲ್ಲ ಯಾವುದೋ ಒಂದು ಆಕಾರದಲ್ಲಿ ಫೌಂಡೇಶನ್ ಅನ್ನು ಕೂಡಿಸ್ಕೊಂಡಾಗ, ಇಲ್ಲ 4 ಗೋಡೆಗಳನ್ನ ಸುತ್ತುವರೆದು ಕಟ್ಕೊಂಡಾಗ ತನಕ್ ತಾನೇ ಮ್ಯಾಗ್ನೆಟ್ ಆಗ್ಬಿಡುತ್ತೆ. ಭೂಮಿಗೆ ಏನೇನು ಅನ್ವಯಿಸುತ್ತೋ ಅದೇ ರೀತಿ ಆ ಜಾಗವು ಕೂಡ ಅನ್ವಯಿಸ್ಬಿಡುತ್ತೆ. ಸಿಂಪಲ್, ಜೆರಾಕ್ಸ್ ಕಾಪಿ ತರ, ಏನು ಚೇಂಜ್ ಆಗಲ್ಲ. ಅದಕ್ಕೆ ತೇವಾಂಶ ನೋಡಿ, ಇಲ್ಲಿ ಇದು ತೇವಾಂಶ, ಇದು ಬಿಸಿ ಉಷ್ಣಾಂಶ, ಇದು ಒಣಾಂಶ, ಒಣಗೋಗಿರುವಂಥದ್ದು, ಡ್ರೈ ಆಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಮೇಲ್ಗಡೆ ಬರೋದು ಥಂಡಿ. ಅದಕ್ಕೆ ನಾವು ಮಲಗೋ ಜಾಗ ಯಾವುದು? ಯಜಮಾನಿ ಮಲಗೋ ಜಾಗ ಯಾವುದು? ಅನ್ಮ್ಯೂಟ್ ಮಾಡ್ತೀನಿ, ಹೇಳಿ ನೋಡ. ಯಜಮಾನಿ ಎಲ್ಲಿ ಮಲಗಬೇಕು? ಇದೇ ರೀತಿ ನೋಡಿ, ಬೆಡ್ಡಿಂಗ್ ಹಾಕೊಂಡು ಇಲ್ಲಿ ತಲೆ ಹಾಕ್ಬೇಕು, ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು. ದಕ್ಷಿಣಕ್ಕೆ ತಲೆ ಇರ್ಬೇಕು ಯಾವಾಗ್ಲೂ, ಆಯ್ತಾ? ಅದು ಏನಕ್ಕೆ ಅಂತ ನೋಡೋಣ ಆಮೇಲೆ ಸೈಂಟಿಫಿಕ್ ಆಗಿ. ಇದೇ ರೀತಿ ಏನಕ್ಕೆ ಮಲಗಬೇಕು ಅಂತಂದ್ರೆ, ಇದು ಒಣಾಂಶ, ಒಣಗಿರುತ್ತೆ. ನೀವು ಜಾಸ್ತಿ ಥಂಡಿಯಲ್ಲಿ ಮಲಗಿದ್ರೆ ಏನಾಗುತ್ತೆ? ಥಂಡಿ ಆಗುತ್ತೆ. ಯಾವಾಗ್ಲೂ ನೋಡಿದ್ರು, ಕೆಲವರೆಲ್ಲ ಖರ್ಚು ಬಿಟ್ಕೊಂಡು ಅಕ್ಷಿ ಅಂತ ಇರ್ತಾರೆ, ಯಾವಾಗ್ಲೂ ಸೀಸ ಆಗ್ಬಿಡುತ್ತೆ. ಇನ್ನೊಂದು ತೇವಾಂಶ ಇದ್ದವ್ರಿಗೆ ಯಾವಾಗ್ಲೂ ಆ ಒಂದು ಚರ್ಮದ ರೋಗ ಇರುತ್ತೆ, ನೋಡಿದಿರಾ? ಯಾವಾಗ್ಲೆಲ್ಲ ಒಂಥರ ಒದ್ದ ತರ ಇರುತ್ತೆ, ಚರ್ಮಗಳು ಕೆರೆದು ತೇವಾಂಶ ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ಮಾಡಿದಾಗ ಯಾವಾಗ್ಲೂ ಮಕ್ಕಳು ರೌದ್ರ ತರ ಆಡ್ತಾ ಇರ್ತಾರೆ, ಬಿಸಿ. ಗಂಡು ಮಕ್ಕಳು ಎಸ್ಪೆಷಲಿ, ಗಂಡು ಮಕ್ಕಳನ್ನ ಇಲ್ಲಿ ಆಗ್ನೇಯ ದಿಕ್ಕಲ್ಲಿ ಮಲಗಿಸ್ಬಿಟ್ರೆ ಯಾವಾಗ್ಲೂ ಒಂಥರ ರೌದ್ರ ತರ ಆಡ್ತಾ ಇರ್ತಾರೆ, ಕೈಗೆ ಸಿಕ್ಕಲ್ಲ. ಅದಕ್ಕೆ ಏನ್ ಮುಖ್ಯ, ಎಲ್ಲ ಯಜಮಾನಿಗೆ ಅರ್ಥ ಆಯ್ತಾ ಹೇಳ್ತಾ ಇರೋವಂಥದ್ದು. ಎಲ್ಲಿ ಮಲ್ಕೋಬೇಕು? ಒಣ ಇದರಲ್ಲಿ ಮಲ್ಕೊಂಡಾಗ ಚೆನ್ನಾಗಿ ನಿದ್ದೆಗಳು ಬರುತ್ತೆ. ಬೆಳಗ್ಗೆ ಎದ್ದು ಆ ಸಂಸಾರನ್ನ ಹೊರುವಂತಹ ಜವಾಬ್ದಾರಿ ಯಜಮಾನಿಗೆ ಇರೋದು. ಬೇರೆಯವ್ರಿಗೆ ಇರುತ್ತಾ? ಮಕ್ಕಳಿಗೆ ಇರುತ್ತಾ? ವಯಸ್ಸಾದ್ರ ತಂದೆಗಿರಲ್ಲ, ಅವ್ರದ್ದು ಕಾಯಿಲೆ ಅನ್ಕೊಂಡು ಅವ್ರು ಎಲ್ಲ ಮಲಗಿರ್ತಾರೆ. ಊಟ ಆಯ್ತಾ, ಭಜನೆ ಆಯ್ತಾ, ದೇವ್ರ ದರ್ಶನ ಆಯ್ತಾ ಅಂತ. ಮಕ್ಕಳು ಓದಿದ್ದಾಯ್ತಾ, ಮಲಗಿದ್ದಾಯ್ತಾ ಅಂತ ಅವ್ರು ಇರ್ತಾರೆ. ಬಟ್ ಯಜಮಾನಿನೇ ಸಂಸಾರನ್ನ ತೂಗಿಸುವಂಥದ್ದು. ಅದಕ್ಕೆ ಯಾವಾಗ್ಲೂ ಒಣ ಜಾಗದಲ್ಲಿ ಮಲ್ಕೋಬೇಕು. ಅರ್ಥ ಆಗ್ತದೆ ಏನಕ್ಕೆ ಇದೆಲ್ಲ ತೋರಿಸ್ತಾ ಇದೆ, ಏನಕ್ಕೆ ಇದೆಲ್ಲ ಹೇಳ್ತಾ ಇದೀವಿ ಅಂದ್ರೆ ಆ ರೀತಿ. ಹೆಂಗೆ ಅದು ಬಿಸಿ ಆಗುತ್ತೆ, ಇದಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಸೂರ್ಯ ಇರ್ತಾನೆ. ಎಲ್ಲಿ ಹುಟ್ಟೋದು ಸೂರ್ಯ? ಬೆಳಗಿನ ಜಾವ ಇಲ್ಲಿ ಇರ್ತಾನೆ, ಪೂರ್ವದಿಂದ ಹಿಂಗ್ ಬರ್ತಾನೆ. ನೋಡಿ, ಇದು ಆಯ್ತು 8 ಗಂಟೆ 9 ಗಂಟೆ 10 ಗಂಟೆ ಇಲ್ಲಿ ಬರ್ತಾನೆ, 10 11 12 ಗಂಟೆಗೆ ಇಲ್ಲಿ ಬರ್ತಾನೆ.
ಅದಕ್ಕೆ ಇದು ದಕ್ಷಿಣ. ದಕ್ಷಿಣ ದಿಕ್ಕು ಮಂಗಳ ದಿಕ್ಕು. ಅಗ್ನಿ ಅರ್ಥ ಆಯ್ತಾ? ಅಗ್ನಿ ಜಾಸ್ತಿ ಇರುತ್ತೆ ಅಲ್ಲಿ. ಅಗ್ನಿ ತತ್ವ ಇದು. ಅಗ್ನಿ ತತ್ವ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಹಿಂಗೆ ಬರ್ತಾ 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 ನೈಋತ್ಯಕ್ಕೆ ಬರ್ತಾರೆ. ಅವ್ನು ಹಿಂಗೆ ಬಂತ ಇದು ಸಂಜೆ ಆಗತ್ತೆ. ಸಂಜೆ ಆಗ್ಬಿಡುತ್ತೆ. ಪಶ್ಚಿಮ. ಸೂರ್ಯ ಮುಳುಗೋಗ್ತಾನೆ ಇಲ್ಲಿ. ಆಮೇಲೆ ಹಿಂಗೆ ಹೋಗ್ತಾ 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 ಇದು ಮಧ್ಯರಾತ್ರಿ ಆಗುತ್ತೆ. ತಿರ್ಗಾ ಬೆಳಗಿನ ಜಾವ ಏನಾಗುತ್ತೆ? ತಿರ್ಗಾ ಸೂರ್ಯ ಹೀಗೆ ಸುತ್ತ ಹೊಡಿತಾನೆ. ಬಟ್ ಬೆಳಗಿನ ಜಾವ ತೇವಾಂಶ ಇರುತ್ತೆ ಅಲ್ವಾ? ಬೆಳಗಿನ ಜಾವ ನೋಡಿ, ಅದಕ್ಕೆ ತೇವ ಅಂತ ಬರ್ದಿರ್ತಾರೆ. ಇದು ಜಲತತ್ವ. ಪೂರ್ವದ ಯಾವಾಗಲೂ ಜಲತತ್ವ. ತೇವಾಂಶ ಜಾಸ್ತಿ ಇರುತ್ತೆ. ಆಮೇಲೆ ಹೋಗ್ತಾ 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 ಆಗ್ನೇಯ ಚಕ್ರಕ್ಕೆ ಬರ್ತಾನೆ. ಬಟ್ ಬೆಳಿಗ್ಗೆ 10 ಗಂಟೆಗೆ ಅಷ್ಟು ಬಿಸಿ ಇರಲ್ಲ. 12 ಗಂಟೆಗೆ ವಿಪರೀತ ಬಿಸಿ ಆಗ್ಬಿಡುತ್ತೆ ತಲೆ ಮೇಲೆ ಸೂರ್ಯ ಬಂದಾಗ. ಕರೆಕ್ಟಾ? ಅದನ್ನೇ ಅಗ್ನಿ ತತ್ವ ಅಂತ ಹೇಳೋದು. ಇಲ್ಲಿ ಜಲತತ್ವ, ಬೆಳಗಿನ ಜಾವ ಜಲತತ್ವ ಇರುತ್ತೆ. ಅದಕ್ಕೆ ಆಚೆ ಹೋದಾಗ ನಿಮ್ಗೆ ಥಂಡಿ ಅನ್ಸುತ್ತೆ, ಏನೋ ಒದ್ದೊದ್ದೇ ಇರುತ್ತೆ ಗಾಳಿ. ಕರೆಕ್ಟಾ? ಅದೇ ತೇವಾಂಶ. ಬರ್ತಾ ಬರ್ತಾ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಮಧ್ಯಾಹ್ನಕ್ಕೆ ಬಂದಾಗ ಅಗ್ನಿ ತತ್ವ ಬರುತ್ತೆ. ತದನಂತರ ಹಿಂಗ್ ಬಂದಾಗ ವಾಯು ತತ್ವಕ್ಕೆ ಬರುತ್ತೆ. ವಾಯು ತತ್ವ, ವಾಯುವ್ಯ ದಿಕ್ಕು ಬೇರೆ, ವಾಯು ತತ್ವ. ಶನಿ ಅಂದ್ರೆ ವಾಯು ತತ್ವ. ಪಶ್ಚಿಮಕ್ಕೆ ಗಾಳಿ ಜಾಸ್ತಿ ಆಗುತ್ತೆ ಸಂಜೆ ಆದ್ರೆ ಅಲ್ವಾ? ವಾಯು ತತ್ವ. ಆ ತರ ಹಂಗೆ ಬಂತು ಅಂದ್ರೆ ಇದು ಇಲ್ಲಿ ಉತ್ತರಕ್ಕೆ ಬಂತು ಅಂದ್ರೆ ಭೂತತ್ವ ಆಗುತ್ತೆ. ಭೂತತ್ವ. ಹೀಗೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ವಾಸ್ತುಶಾಸ್ತ್ರ ಬಹಳ ವಿಶೇಷವಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇದು ತೇವಾಂಶ, ಉಷ್ಣಾಂಶ, ಒಣಾಂಶ ಮತ್ತೆ ಥಂಡಿ, ಶೀತಾಂಶ, ಈ 4 ಹೇಗೆ ಭಾಗವಾಗಿರುತ್ತೆ ಅಂತ ನೋಡ್ಕೋಬೇಕು. ದಿಕ್ಕುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಮ್ಯೂಟ್ ಮಾಡಿ. ಯಾರೋ ದಯವಿಟ್ಟು ಮ್ಯೂಟ್ ಮಾಡಿ ಪ್ಲೀಸ್. ತೊಂದರೆ ಆಗೋದು ಬೇಡ ಬೇರೆಯವ್ರಿಗೆ. ಆಯ್ತು, ಥ್ಯಾಂಕ್ ಯು. ಓಕೆನಾ? ಸೊ ಈಗ ಈ ರೀತಿ ಭಾಗಗಳನ್ನ ಮಾಡಿದ್ವಿ. ಇದು ತಲೆಯಲ್ಲಿ ಕೂಡ್ಸ್ಕೊಳ್ಳಿ. ಇದು ತುಂಬಾ ಉಪಯೋಗ ಆಗುತ್ತೆ ನಮ್ಗೆ ಮುಂದೆ ವಾಸ್ತುಗೆ. ಮತ್ತೆ ಒಂದೊಂದು ದಿಕ್ಕಿಗೂ ಕೂಡ ಒಂದೊಂದು ಗ್ರಹದ ಅಧಿಪತಿಯನ್ನು ಕೊಟ್ಟಿರ್ತಾರೆ. ಒಂದೊಂದು ದಿಕ್ಕಿಗೂ ಕೂಡ ಒಬ್ಬೊಬ್ರು ಅಧಿಪತಿ. ಯಾರು ಅಂತಂದ್ರೆ, ಪೂರ್ವಕ್ಕೆ ಯಾರು ಅಧಿಪತಿ? ಸೂರ್ಯದೇವ. ಪೂರ್ವಕ್ಕೆ ಸೂರ್ಯ ಆಗ್ತಾನೆ ಅಧಿಪತಿ. ಆಗ್ನೇಯಕ್ಕೆ ಶುಕ್ರ ಅಧಿಪತಿ ಆಗ್ತಾನೆ, ಅಗ್ನಿ. ಅದಕ್ಕೆ ಹೆಣ್ಣು ಮಕ್ಕಳು ಅಂತ ಹೇಳೋದು. ಶುಕ್ರ ಅಂತಂದ್ರೆ ಹೆಣ್ಣು ಮಕ್ಕಳು. ಅಡಿಗೆ ಮನೆಗೆ ಯಾರು ಹೋಗೋದು? ಬೆಳಗ್ಗೆ ಎದ್ದಿದ ತಕ್ಷಣ ಪಾಪ ಅವರು ಕೆಲಸ ವರ್ಕಿಂಗ್ ಮಾಡ್ಲಿ, ಅವ್ರಿಗೆ ಮಾಡದೇ ಇರ್ಲಿ, ಬಟ್ ಫಸ್ಟ್ ಹೋಗೋದು ಅವರೇ. ಅಂದ್ರೆ ಅಡಿಗೆಗಳ ಕೆಲಸಗಳು ಮಾಡಕ್ಕೆ, ಕಾಫಿ ಬೆರೆಸಕ್ಕೆ, ತಿಂಡಿ ಮಾಡಕ್ಕೆ, ಊಟ ಅಡಿಗೆಗಳನ್ನ ಮಾಡಕ್ಕೆ ಅವರೇ ಹೋಗೋದು. ಹಾಗಾಗಿ ಶುಕ್ರ ಅಧಿಪತಿ ಆಗ್ತಾನೆ ಆಗ್ನೇಯ ಮೂಲೆಗೆ. ದಕ್ಷಿಣಕ್ಕೆ, ದಕ್ಷಿಣ ಅಗ್ನಿ ಅಲ್ವಾ, ಯಮ ದಿಕ್ಕು ಅಂತ ಕರಿತೀವಿ ನಾವು. ಯಮವಾಸ ಎಲ್ಲಿರುತ್ತೆ? ದಕ್ಷಿಣ ದಿಕ್ಕಿಗೆ ಇರುತ್ತೆ. ಅದಕ್ಕೆ ನೋಡಿ ಅಗ್ನಿ ಧರ್ಮದ ದಿಕ್ಕು. ಅದು ಯಮ ಎಲ್ಲಿರ್ತಾನೋ ಧರ್ಮರಾಯ ಅವನು. ಆಕ್ಚುಲಿ ಯಮ ಧರ್ಮರಾಯ ಅಂತ ಹೇಳ್ತೀವಿ ನಾವು. ಧರ್ಮ ಪರಿಪಾಲನೆ ಯಾರು ಮಾಡ್ತಾರೋ ಅವ್ರಿಗೆ ಯಮ ಧರ್ಮರಾಯ ಅಂತ ಹೇಳ್ತಾರೆ. ಓಕೆನಾ? ಅದು ದಕ್ಷಿಣ ಯಾವಾಗ್ಲೂ ಬಿಸಿ ಇರುತ್ತೆ. ಅದಕ್ಕೆ ಅಧಿಪತಿ ಮಂಗಳ ಗ್ರಹ. ನಾವು ನೋಡೋದಲ್ಲ, ಮಂಗಳ ಗ್ರಹ ಯಾವ ಗ್ರಹಕ್ಕೆ ಹೋಲಿಸ್ತೀವಿ? ಯಾವ ದೇವತೆಗೆ ಹೋಲಿಸ್ತೀವಿ? ಮಂಗಳ ಗ್ರಹನ ಸುಬ್ರಹ್ಮಣ್ಯ ದೇವತೆಗೆ ಹೋಲಿಸ್ತೀವಿ, ನರಸಿಂಹ ಸ್ವಾಮಿಗೆ ಹೋಲಿಸ್ತೀವಿ, ಸುಬ್ರಹ್ಮಣ್ಯ. ಹಾಗಾಗಿ ಮಂಗಳ ಗ್ರಹ ಅಗ್ನಿ, ಯಾವಾಗ್ಲೂ ಅಗ್ನಿ ಅಧಿಪತಿ ಅವನೇ ಮಂಗಳ ಗ್ರಹ. ನೈಋತ್ಯಕ್ಕೆ ಬಂದಾಗ, ನೈಋತ್ಯಕ್ಕೆ ಯಾರು ಅಧಿಪತಿ? ರಾಕ್ಷಸ ಬೇಕಲ್ಲ ನೈಋತ್ಯಕ್ಕೆ. ರಾಕ್ಷಸ ಅಂಶ ಇರಲಿ ಯಜಮಾನಿಗೆ. ಯಜಮಾನ ಎಲ್ಲಿ ಮಲ್ಕೋಬೇಕು? ನೈಋತ್ಯಕ್ಕೆ ಮಲ್ಕೋಬೇಕು ಅಲ್ವಾ? ಅವ್ರಿಗೆ ಒಂದು ರಾಕ್ಷಸ ತತ್ವ ಇರಲ್ಲ. ರಾಕ್ಷಸ ತತ್ವ ಅಂದ್ರೆ ಏನು? ಲೀಡರ್ಶಿಪ್ ಕ್ವಾಲಿಟೀಸ್, ನಾಯಕತ್ವದ ಗುಣಗಳು ಅಷ್ಟೇ. ರಾಕ್ಷಸರಾಗ್ಬಿಡುತ್ತಾರೆ ಅಂತಲ್ಲ. ಆ ಒಂದು ರಾಕ್ಷಸ ಅಂದ್ರೆ ಹೇಗೆ ರಾಕ್ಷಸರು ಧೈರ್ಯವಾಗಿರ್ತಾರೋ, ಏನೇ ಬಂದ್ರು ಎದುರದೆ ನಿಂತ್ಕೊಂತಾರೋ, ಆ ತತ್ವಗಳು ಯಜಮಾನ ಮತ್ತೆ ಯಜಮಾನಿಗೆ ಬರಲಿ. ಹಾಗಾಗಿ ಇಲ್ಲಿ ಮಲ್ಕೊಳ್ಳೋದು ಅರ್ಥ. ಅದಕ್ಕೆ ಅದನ್ನ ರಾಕ್ಷಸ ಮೂಲೆ ಅಥವಾ ನೈಋತ್ಯ ಮೂಲೆ ಅಂತ ಕರಿತೀವಿ. ಅದಕ್ಕೆ ಯಾರು ಅಧಿಪತಿ ಆಗ್ತಾರೆ? ರಾಹು ಅಧಿಪತಿ. ರಾಹು ಗ್ರಹ ಅಧಿಪತಿ ಆಗ್ತಾರೆ. ನೆಕ್ಸ್ಟ್ ಪಶ್ಚಿಮಕ್ಕೆ ಬಂದಾಗ, ಪಶ್ಚಿಮಕ್ಕೆ ಬಂದಾಗ ಯಾರು ಅಧಿಪತಿ ಆಗ್ತಾರೆ? ಶನಿ ಅಧಿಪತಿ ಆಗ್ತಾನೆ. ಹಾಗಾಗಿ ವಯಸ್ಸಾದವ್ರನ್ನ ಈ ಜಾಗದಲ್ಲಿ ರೂಮ್ ಮಾಡಿ ಮಲಗಿಸಿದ್ರೆ ಶನಿ ಕಾಪಾಡ್ತಾನೆ. ಎಲ್ಲ ಗ್ರಹಗಳಲ್ಲಿ ವಯಸ್ಸಾಗಿರುವಂತ ಗ್ರಹ ಯಾವುದು? ಶನಿ ಗ್ರಹ. ಅರ್ಥ ಆಯ್ತಾ? ಹಾಗಾಗಿ ವಯಸ್ಸಾಗಿರೋನ್ನ ಇಲ್ಲಿ ಮಲಗಿಸಿದ್ರೆ ಉತ್ತಮ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಓಕೆನಾ? ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ನೆಕ್ಸ್ಟ್ ಬಂದಾಗ ಇದು ಚಂದ್ರನ ದಿಕ್ಕು. ಚಂದ್ರ ಅಧಿಪತಿ ಆಗ್ತಾನೆ ವಾಯುವ್ಯಕ್ಕೆ.
ಅದಕ್ಕೆ ನಮ್ಮ ಗಾಡಿಗಳೇನೇನು ಇರುತ್ತಲ್ಲ, ವಾಹನಗಳೆಲ್ಲ ಇಲ್ಲಿ ನಿಲ್ಸ್ಕೋಬಹುದು ನಾವು. ವಾಹನ ಎಲ್ಲ ನಿಲ್ಸ್ಕೋಬೇಕು. ಅಂದ್ರೆ ಏನಕ್ಕೆ ಅಂತಂದ್ರೆ ಚಂದ್ರಮೋ ಮನಸೋ ಜಾತಃ ಅಂತ ಹೇಳ್ತೀವಿ, ಕರೆಕ್ಟಾ? ಆ ಚಂದ್ರ ಹೇಗೆ ಬದಲಾವಣೆಗಳಾಗ್ತಾನೋ ಅದೇ ರೀತಿ ಇಲ್ಲೂ ಕೂಡ ಗಾಡಿಗಳು ಒಂದೇ ಕಡೆ ನಿಂತ್ಕೊಳ್ಳೋಲ್ಲ. ಬೆಳಗ್ಗೆ ತಿರ್ಗಾ ತಗೊಂಡು ಹೋಗ್ತಾರೆ ಕೆಲಸಕ್ಕೆ, ನೀವು ತಿರ್ಗಾ ಸಾಯಂಕಾಲ ವಾಪಸ್ ತಗೊಂಡ್ಬರ್ತೀರಾ. ಹಾಗೆ ನೈಋತ್ಯ ಜಾಗದಲ್ಲಿ ಏನ್ ಇಟ್ಕೋಬಹುದು, ನಿಮ್ಮ ವಾಹನಗಳನ್ನ ಇಟ್ಕೋಬಹುದು. ಆಗಿನ ಕಾಲದಲ್ಲಿ ಬಂಡಿಗಳನ್ನು ಕಟ್ಟೋರು, ಅರ್ಥ ಆಯ್ತಾ? ಸ್ಥಿರವಲ್ಲದನ್ನ ಇಟ್ಕೋಬಹುದು. ಬಂಡಿಗಳು ಕಟ್ಕೋರು, ವಾಹನಗಳನ್ನ ಇಟ್ಕೊಳ್ಳುವಂಥದ್ದು ವಾಯುತತ್ವದಲ್ಲಿ. ಮತ್ತೆ ಹಸು ಕರುಗಳನ್ನ ಕಟ್ಟುವಂತ ಜಾಗ ಅದು ನೈಋತ್ಯ ಜಾಗ. ಸಾರಿ, ಅದು ವಾಯುವ್ಯ ಜಾಗ. ವಾಯುವ್ಯ ಅಂತ ಕರಿತೀವಿ, ನಾರ್ತ್ ವೆಸ್ಟ್. ಅಲ್ಲಿ ಹಸು ಕರುಗಳನ್ನ, ದನು ಕರುಗಳನ್ನ ಕಟ್ಟುವಂತ ಜಾಗ ನಾರ್ತ್ ವೆಸ್ಟ್. ಅದನ್ನ ವಾಯುವ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದೇನು ಗೊತ್ತಾ ಟ್ರಿಕ್, ನೀವು ನೋಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾನು ಏನು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಒಂದು ಪೇಜ್ ಅಲ್ಲಿ ಸಪರೇಟ್ ಆಗಿ ಬರ್ಕೊಳ್ಳಿ. ಇದು 100% ವರ್ಕ್ ಆಗುತ್ತೆ, ನೋಡ್ಕೊಳ್ಳಿ, ನೀವು ಅನುಭವಿಸ್ ಮಾಡೋದು. ನಾರ್ತ್ ಮನೆಯಲ್ಲಿ ಈ ಕೋಣೆ ಇರುತ್ತಲ್ಲ, ಮನೆ ಕಟ್ಕೊಂಡಾಗ ಈ ಕೋಣೆಯಲ್ಲಿ ನಿಮ್ಮ ಮಕ್ಕಳನ್ನ ಮಲಗಿಸಿ. ಏನಕ್ಕೆ ಅಂದ್ರೆ ಅದು ಚಂದ್ರ ಇರೋದ್ರಿಂದ. ಮತ್ತೆ ವಾಯುತತ್ವ ಇತ್ತು ಅಂತಂದ್ರೆ ಏನು? ವಾಯುತತ್ವ ಅಂದ್ರೆ ಏನು? ಬುದ್ಧಿ, ಗಣಿತ, ಮ್ಯಾಥಮೆಟಿಕ್ಸ್, ಮತ್ತೆ ನಿರ್ಧಾರ ತಗೊಳ್ಳುವಂತ ಶಕ್ತಿ ಮಕ್ಕಳಲ್ಲಿ ಹೆಚ್ಚಾಗುತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಪ್ರಪಂಚನ ಗೆಲ್ಲುವಂತ ಶಕ್ತಿ ಅವ್ರು ಬರುತ್ತೆ, ಧೈರ್ಯ ಸಾಹಸಗಳು ಬರುತ್ತೆ, ಯೋಚನೆ ಮಾಡೋ ಶಕ್ತಿ ಬರುತ್ತೆ, ಅವ್ರ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಯೂಶುವಲ್ ಆಗಿ ಇಲ್ಲಿ ಮಲಸಿರೋ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದಂತೂ ಅದೇ. ಕೃಷ್ಣಕುಮಾರ್ ಅವ್ರ ಗುರುಗಳು, ನಮ್ಮ ಗುರುಗಳು ಡಾಕ್ಟರ್ ಕೃಷ್ಣಕುಮಾರ್ ಅಂತ, ಇವತ್ತಿಲ್ಲ ಅವರು ಸುಮಾರು ಕೇಸಸ್ ನೋಡಿ, ನಾವು ಸುಮಾರು ಕೇಸಸ್ ನೋಡಿ. ಇಲ್ಲಿ ಮಲಸಿದ್ರೆ ಅವರು ಆಟೋಮೆಟಿಕ್ ಆಗಿ ಫಾರಿನ್ಗೆ ಹೋಗ್ತಾರೆ. ಫಾರಿನ್ಗೆ ಹೋಗೋ ಶಕ್ತಿ ಇರುತ್ತೆ ಅವ್ರಿಗೆ. ಫಾರಿನ್ ಸುಮ್ನೆ ಹೋಗಕ್ಕಾಗತ್ತಾ? ಫಾರಿನ್ಗೆ ಆ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡ್ಬೇಕು, ಅವರು ಒಳ್ಳೆ ಮಾರ್ಕ್ಸ್ ಬರ್ಬೇಕು, ಅಲ್ಲಿ ಹೋಗಿ ಒಳ್ಳೆ ಯೂನಿವರ್ಸಿಟಿ ಸಿಗ್ಬೇಕು, ಒಳ್ಳೆ ವಿಶ್ವವಿದ್ಯಾಲಯ ಸಿಗ್ಬೇಕು, ಅಲ್ಲಿ ವಿದ್ಯಾಭ್ಯಾಸ ಮುಗಿಸ್ಬೇಕು, ತದನಂತರ ಕೆಲಸ ಸಿಗ್ಬೇಕು, ತಿಂಗಳಿಗೆ 10 ರಿಂದ 20 ಲಕ್ಷ ದುಡಿಯುವಂತ ಶಕ್ತಿ ಬರ್ಬೇಕು. ಹೆಂಗ್ ಬರುತ್ತೆ ಅಂತಂದ್ರೆ ನೋಡಿ, ವಾಯು ಮೂಲೆಯಲ್ಲಿ ಮಕ್ಕಳನ್ನ ಮಲಗಿಸಿದಾಗ ಬರುತ್ತೆ, ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ. ಅರ್ಥ ಆಯ್ತಾ? ಇದೊಂದು ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಏನಂದ್ರೆ ಇಲ್ಲಿ ಗಂಡು ಮಕ್ಕಳನ್ನ ಮಲಗಿಸ್ಬೇಡಿ, ಹೆಣ್ಮಕ್ಳು ಮಲ್ಕೋಬಹುದು. ಯಾಕಂದ್ರೆ ಶುಕ್ರ ಅಲ್ವಾ, ಹೆಣ್ಣು ಮಕ್ಳು ಮಲ್ಕೋಬಹುದು ಈ ರೂಮಲ್ಲಿ. ಗಂಡು ಮಕ್ಕಳು ಈ ರೂಮಲ್ಲಿ ಅಕಸ್ಮಾತ್ ರೂಮ್ ಏನಾದ್ರು ಬಂದಿತ್ತು ಅಂದ್ರೆ ಇಲ್ಲಿ ದಯವಿಟ್ಟು ಮಲಗ್ಸಕ್ಕೆ ಹೋಗ್ಬಾರ್ದು. ಇಲ್ಲಿ ಏನ್ ಬರ್ಬೇಕು, ಯಾವಾಗ್ಲೂ ಕೂಡ ಅಡಿಗೆ ಮನೆನೇ ಬರ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಕೆಲವರು ಬೇರೆ ಆಲ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ಇಲ್ಲಿ ರೂಮ್ ಮಾಡಿರ್ತಾರೆ. ಆ ರೂಮಲ್ಲಿ ಗಂಡು ಮಕ್ಳು ಏನಾರ ಮಲಗ್ತಾ ಇತ್ತು ಅಂದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಅವ್ರಿಗೆ, ಗಂಡು ಮಕ್ಳಿಗೆ ಹೇಳಿಗೆ ಆಗಲ್ಲ. ಹೆಣ್ಮಕ್ಳು ಮಲ್ಕೋಬಹುದು. ಅರ್ಥ ಆಯ್ತಾ? ಇವೆರಡು ಪಾಯಿಂಟ್ ಬರ್ಕೊಳ್ಳಿ. ಈ ರೀತಿ ಸುಮಾರು ಬರುತ್ತೆ, ಹೇಳ್ತಾ ಹೋಗ್ತೀನಿ ಒಂದೊಂದೇ. ಅರ್ಥ ಆಯ್ತಾ? ಇವಾಗ ಒಂದು ಐಡಿಯಾ ಬಂತಾ? ತೇವಾಂಶ ಯಾವುದು, ಯಾವ ಜಾಗ ತೇವಾಂಶ ಅಂದ್ರೆ ಈಶಾನ್ಯ ಮೂಲೆ ಅಲ್ವಾ? ಈಶಾನ್ಯ, ಪೂರ್ವ, ಈಶಾನ್ಯ, ಉತ್ತರ, ಈ ಭಾಗ ತೇವಾಂಶ. ಅಲ್ಲಿ ನೀರಿನ ಅಂಶಗಳು ಬರ್ಬೋದು. ಅಂದ್ರೆ ಏನ್ ಮನೆಗಳಲ್ಲಿ ಕಟ್ಕೋಬಹುದಾ? ಮನೆ ಒಳಗಡೆ ಕೆಲವರೆಲ್ಲ ಟ್ಯಾಂಕ್ ಮಾಡ್ಕೊಂಡಿರ್ತಾರೆ. ಈ ಜಾಗದಲ್ಲಿ ಒಂದು ಟ್ಯಾಂಕ್ ಮಾಡ್ಕೊಂಡಿರ್ತಾರೆ ಒಳಗಡೆ, ಭೂಮಿಯಲ್ಲಿರುವಂತಹ ಟ್ಯಾಂಕ್, ವಾಟರ್ ಟ್ಯಾಂಕ್ ಮಾಡಬಾರ್ದು. ಇದೇನ್ ಹೇಳ್ತಾರೆ ಎಲ್ಲ ಹೊರಗಿನ ಜಾಗದಲ್ಲಿ ಹೇಳ್ತಾರ. ಅರ್ಥ ಆಯ್ತಾ? ಕಾಂಪೌಂಡ್ ಇಂದ ಹೊರಗಡೆ ಬರಬೇಕು. ಕೆಲವರೆಲ್ಲ ಒಳಗಡೆ ಮಾಡ್ಕೊಂಡಿರ್ತಾರೆ, ಒಂದು ಬೋರ್ವೆಲ್ ಇರುತ್ತೆ ಒಳಗಡೆ, ನೋಡಿದೀರಾ? ಎಷ್ಟೊಂದ್ ಜನ ತುಂಬಾ ತೊಂದರೆ ಆಗ್ಬಿಡುತ್ತೆ ಅವ್ರಿಗೆ, ಮಕ್ಕಳು ನಾಶ ಆಗ್ಬಿಡ್ತಾರೆ. ಮಾಡಬಾರ್ದು. ಅರ್ಥ? ಇದು ಸೈಟ್ ಲೆಕ್ಕ ತಗೋಬೇಕು ನಾವು, ಸೈಟ್ ಲೆಕ್ಕ ತಗೊಂಡು ಹಂಗ್ ಬರ್ಬೋದು. ಒಂದೊಂದೇ ಮನೆ ಬಂದಾಗ ಅವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇವಾಗ ಜನರಲ್ ಆಗಿ ತಿಳ್ಕೊಳ್ಳಿ, ತೇವಾಂಶ ಏನ್ ಬರ್ಬೇಕು? ಉತ್ತರ ಮತ್ತೆ ಉತ್ತರ, ಈಶಾನ್ಯ, ಈ ಭಾಗದಲ್ಲಿ ತೇವಾಂಶ ಇರಬೇಕು. ಮತ್ತೆ ಇದು ಬಿಸಿ ಅಂಶ, ಉಷ್ಣಾಂಶ, ಬಿಸಿ ಅಂಶ ಇರಬೇಕು. ವೆರಿ ಗುಡ್, ಎಕ್ಸಲೆಂಟ್. ಮತ್ತೆ ದಕ್ಷಿಣ, ನೈಋತ್ಯ ಏನಿರ್ಬೇಕು? ವೆರಿ ಗುಡ್. ಇಲ್ಲಿ ಉತ್ತರ, ಪಶ್ಚಿಮ, ಇಲ್ಲಿ ಏನಿರ್ಬೇಕು? ಪಶ್ಚಿಮ ವಾಯು. ಕೆಲವರು ಇದು ಥಂಡಿಲಿ ನಾನು ಇವಾಗ ಅಡಿಗೆ ಮನೆ ಇಡ್ತೀನಿ, ಪರವಾಗಿಲ್ವಾ?
ಕೋಲ್ಡ್ ತಂಡಿ ತಂಪು. ವಾಹನಗಳನ್ನ ನಿಲ್ಸ್ಬೇಕು. ಇಲ್ಲಿ ನಾನು ಇದು ಅಡಿಗೆ ಮಾಡ್ತೀನಿ ಇಲ್ಲಿ, ಪರವಾಗಿಲ್ವಾ? ಮಾಡ್ಬೋದಾ? ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಅಲ್ಲ ಸರ್. ಒಬ್ಬೊಬ್ರು ಮಾಡ್ಬೋದು ಅಂತ ಹೇಳ್ತಾರೆ. ಅದು ನೋಡೋಣ. ಈಗ ಸದ್ಯಕ್ಕೆ ನೀವು ಇನ್ನ ಆ ಲೆವೆಲ್ ಹೋಗ್ಬೇಡಿ. ABCD ಲೆವೆಲ್ ಇಡ್ಬೋದಾ? ಅಡಿಗೆ ಮಾಡ್ಬೋದಾ? ಅಡಿಗೆ ಮಾಡಿದ್ರೆ ಏನಾಗುತ್ತೆ? ಏನಾಗ್ಬೋದು? ಕೋಲ್ಡ್ ಆಗುತ್ತೆ. ಕೋಲ್ಡ್ ಸೈಂಟಿಫಿಕ್ ವಿನಾಯಕ್ ಸ್ವಾಮಿ ನೋಡಿ ಕರೆಕ್ಟ್ ಆಗಿ ಹೇಳಿದ್ರು. ಏನಕ್ಕೆ ಥಂಡಿ ಆಗ್ಬಿಡುತ್ತೆ, ಅದು ಬೇಗನೆ ಆರೋಗುತ್ತೆ. ಏನೋ ಆಹಾರ ಆರೋದಾಗ ಏನಾಗುತ್ತೆ, ಬೇಗನೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಆಗುತ್ತೆ, ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುತ್ತೆ. ಆ ಆಹಾರವನ್ನು ತಿಂದ್ರೆ ರೋಗ ಬರುತ್ತೆ, ಅನಾರೋಗ್ಯ ಸಮಸ್ಯೆ ಉಂಟಾಗುತ್ತೆ, ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ. ಒಂದೊಂದೇ ಬೇಸಿಕ್ ಆಗಿ ಕಲ್ತ್ಕೊಂಡು ಹೋಗೋಣ. ಸರಿ, ಇಲ್ಲಿ ಅಡಿಗೆ ಮನೆ ಮಾಡ್ತೀನಿ, ಏನ್ ಮಾಡ್ತೀರಾ? ಅಲ್ಲೂ ತೇವಾಂಶ ಅಲ್ಲೂ ಅಷ್ಟೇ ಏನಾಗ್ಬಿಡುತ್ತೆ, ನೀರಿನ ಅಂಶ ಜಾಸ್ತಿ ಇದ್ದಾಗ ಇಲ್ಲೂ ಅಷ್ಟೇ ತೇವಾಂಶ ವಿಪರೀತ ಆಗ್ಬಿಡುತ್ತೆ. ಆಗ್ಬಿಟ್ಟಾಗ ಆಹಾರ ಎಲ್ಲ ಕೆಟ್ಟೋಗುತ್ತೆ, ಬೇಗನೆ ಕೆಟ್ಟೋಗ್ಬಿಡುತ್ತೆ ಆಹಾರ. ಅರ್ಥ ಆಯ್ತಾ? ಅದೇ ಆಹಾರ ಇಲ್ಲಿ ಮಾಡ್ತೀರಾ, ಏನ್ ಮಾಡ್ತೀರಾ? ಆಹಾರ ಒಣಗೋಗುತ್ತೆ. ಅದನ್ನ ಊಟ ಮಾಡಿದ್ರೆ ನೀವು ನಾವು ಒಣಗೋಗ್ಬಿಡ್ತೀವಿ. ಹಾಗಾಗಿ ಆ ರೀತಿ ತೊಂದ್ರೆ. ಇಲ್ಲಿ ಮಾಡಿದ್ರೆ ಬಿಸಿ ಬಿಸಿಯಾಗಿ ಮಾಡಿದ್ರೆ ಯಾವುದೇ ಒಂದು ನೋಡಿ, ಅದಕ್ಕೆ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಸಿಂಪಲ್ ಆಗಿ ಏನು ಅಂತಂದ್ರೆ ನೋಡಿ, ಬೆಳಗಿನ ಜಾವದಲ್ಲಿ ಸೂರ್ಯ ಹಿಂಗ್ ಬರ್ತಾನಲ್ಲ, ಹಿಂಗ್ ಬಂದ್ ಹಿಂಗ್ ಹೋಗ್ತಾನೆ. ನೀವ್ ಅಡಿಗೆ ಯಾವಾಗ ಮಾಡೋದು? ರಾತ್ರಿ ಮಾಡೋದಾ ಅಡಿಗೆ, ಇಲ್ಲ ಬೆಳಿಗ್ಗೆ ಮಾಡೋದಾ? ತಿಂಡಿ ಮಧ್ಯಾಹ್ನ ಮುಗಿಸ್ಕೋತೀರಾ, ತಿಂಡಿ ಮಾಡ್ತೀರಾ, ಮಧ್ಯಾಹ್ನ ಅಡಿಗೆ ಮಾಡ್ತೀರಾ ಬಿಸಿ ಬಿಸಿಯಾಗಿ. ಆಗ ನೋಡಿ ಸೂರ್ಯ ಇದ್ದಾಗೆ ಮಾಡ್ಬೇಕು. ಏನಕ್ಕೆ ಅಂದ್ರೆ ಈ ಜಾಗ ಬಿಸಿ ಇಟ್ಟಿರ್ತಾನೆ ನೋಡಿ, ಹಿಂಗೇ ಬರ್ತಾನೆ, ಹಿಂಗ್ ಬಂದ್ ಹಿಂಗ್ ಹೋಗ್ತಾನೆ. ಅರ್ಥ ಆಯ್ತಾ? ಸೊ ಹಾಗೇನಾಗ್ಬಿಡುತ್ತೆ, ನಮ್ಗೆ ಸಿಗುವಂತ ಜಾಗ ಯಾವುದು? ಬಿಸಿ ಇರುವಂತ ಜಾಗ. ಆಗ ಅಡಿಗೆ ಮಾಡಿದಾಗ ಬ್ಯಾಕ್ಟೀರಿಯಾಸು, ಕೀಟಾಣುಗಳು ಎಲ್ಲ ಸತ್ತೋಗುತ್ತವೆ. ಅಷ್ಟೇ ಕಾನ್ಸೆಪ್ಟ್. ವಾಸ್ತು ಅಂತಂದ್ರೆ ಏನೋ ಶಾಸ್ತ್ರ, ಐನೋರು ಏನೋ ಹೇಳ್ತಾ ಇದಾರೆ, ಸುಮ್ಮನೆ ದುಡ್ಡು ತಗೊಂಡ್ಬಿಡ್ತಾರೆ, ಮಾಡ್ತಾರೆ, ಏನೇನೋ ಹೇಳ್ತಾರೆ. ಎಂತದು ಇಲ್ಲ, ಇದು ಸೈನ್ಸ್, ವಿಜ್ಞಾನ. ಅರ್ಥ ಆಯ್ತಾ? ಅದಕ್ಕೆ ಈ ಜಾಗದಲ್ಲಿ ಅಡಿಗೆ ಮನೆ ಇತ್ತು ಅಂತಂದ್ರೆ ಯಾವುದೇ ಕ್ರಿಮಿಕೀಟಗಳಿದ್ರು ಕೂಡ ಸತ್ತೋಗ್ತವೆ. ಆಗ ನಮ್ಗೆ ಅಡಿಗೆ ಏನ್ ಮಾಡಿದ್ರು ರಾತ್ರಿ ತನಕ ಹಾಗೆ ಇರುತ್ತೆ. ಊಟ ಮಾಡಿದ್ರೆ ಏನು ತೊಂದರೆ ಆಗಲ್ಲ, ಆರೋಗ್ಯ ಇರುತ್ತೆ. ಇದು ಈಶಾನ್ಯ ಮೂಲದಲ್ಲಿ ದನದ ಕೊಟ್ಟಿಗೆ ಮಾಡೋದಕ್ಕ ಸರಿ ಅನ್ಸತ್ತ ಇಲ್ಲ ತಪ್ಪಾಗುತ್ತೆ? ನೀವ್ ಹೇಳಿ, ಮಾಡ್ಬೋದಾ? ಈಶಾನ್ಯದಲ್ಲಿ ಮಾಡ್ಬಿಟ್ರೆ ತೇವಾಂಶ ಇರುತ್ತೆ, ದನಕರುಗಳಿಗೆ ರೋಗ ಬಂದ್ಬಿಡುತ್ತೆ, ತೊಂದ್ರೆ ಆಗತ್ತೆ, ಮಾಡಬಾರ್ದು. ಆಯ್ತಾ? ಅಷ್ಟೇ ನೋಡಿ. ಒಂದು ಐಡಿಯಾ ಬಂತ ಇವಾಗ, ಹೆಂಗೆ ಇದು ದೇವ್ರು ಮಾಡಿರುವಂತದ್ದು ಕಾನ್ಸೆಪ್ಟ್ಸ್ ತಲೆಯಲ್ಲಿ ನೀಟಾಗಿ ಕೂಡ್ಸ್ಕೊಂಡ್ರೆ ಇದು ನೀವ್ ಯಾರನ್ನೇ ಬೇಕಾದ್ರೂ ಎಂತ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡುವಂತ ತಾಕತ್ ನಮ್ಮಲ್ಲಿ ಇರುತ್ತೆ. ಏನ್ ಸ್ವಾಮಿಗಳೇ? ಯಾರೋ ಒಬ್ರು ಮಾತಾಡಿ. ಶಿವಾನಂದ ಸ್ವಾಮಿಗಳು ಮಾತಾಡ್ಬಿಡಿ. ಇದು ತತ್ವದಲ್ಲಿ ಈಗ 4 ತತ್ವವನ್ನು ತೋರಿಸಿದರೆ ಅರ್ಥ ಆಗ್ತಾ ಇಲ್ಲ, ಈಗ ತತ್ವ ಇಲ್ಲಿ ತತ್ವಗಳು ಇದಾವೆ ಗುರುಗಳೇ. ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ ಮತ್ತು ಕರೆಕ್ಟ್. ಇನ್ನೊಂದು ತತ್ವ ಇದೆ, ಆಕಾಶ ತತ್ವ. ಅದು ಬ್ರಹ್ಮಸ್ಥಾನ. ಇಲ್ಲಿ ಮಧ್ಯದಲ್ಲಿ ಈ ಸ್ಥಾನ, ಅದು ಆಕಾಶ, ಬ್ರಹ್ಮಸ್ಥಾನ. ಆಕಾಶಕ್ಕೆ ನೇರ ಓಪನ್ ಆಗಿರುವಂತದ್ದು ಬ್ರಹ್ಮಸ್ಥಾನ, ಅದೇ ಆಕಾಶ ತತ್ವ. ಅದು ಇನ್ನು ಡೀಟೇಲ್ ಆಗಿ ಬರೋಣ, ವರಿ ಮಾಡ್ಬಿಡಿ. ವಿನಾಯಕ್ ಸ್ವಾಮಿಗಳು ಹೇಳಿ. ಗುರುಗಳೇ, ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಬೋರ್ ಹೊಡಿಸ್ತಾ ಇರ್ತಾರೆ ಅಥವಾ ಬೋರಿನ್ ಇದು ಮಾಡ್ತಾರೆ, ಮಾಡಿಸ್ಬೋದು. ಹಳ್ಳ ಇರ್ಬೇಕು, ಹಳ್ಳ ಇದ್ದಷ್ಟು ಒಳ್ಳೆ. ಸಂಪ್ ಮಾಡಂಗಿಲ್ಲ ಅದ ಗುರುಗಳೇ? ಸಂಪ್ ಮಾಡ್ಬೋದು. ಮನೆಯಿಂದ ಹೊರಗಡೆ ಅದು ಮರ್ಮಸ್ಥಾನ ಅಂತ ಬರುತ್ತೆ, ಅದು ಡೀಟೇಲ್ ಮಾಡೋಣ. ನೋಡಿ, ಇವಾಗ ನೀವು ಕೇಳಿದಿರ ಅಂತ ಹೇಳ್ತೇನೆ ನೋಡಿ, ಈ ತರ ಬರುತ್ತಲ್ಲ, ಅನ್ಕೊಳ್ಳಿ. ಈ ಜಾಗಗಳಲ್ಲಿ ಬೋರ್ವೆಲ್ ಹಾಕ್ಬಾರ್ದು, ಮಾಡಬಾರ್ದು, ಅಲ್ಲಿ ಬರಬಾರ್ದು, ಸ್ಟ್ರೈಟ್ ಎಲ್ಲೋ. ಅದು ಮರ್ಮಸ್ಥಾನ ಅಂತ ಕರಿತೀವಿ. ಮೇನ್ ದಿಕ್ಕುಗಳಲ್ಲಿ ಆ ಜಾಗ ಬಿಟ್ಟು ನೋಡಿ, ಇಲ್ಲಿ ಬೋರ್ವೆಲ್ ಹಾಕ್ಸಿ, ಇಲ್ಲಿ ಟ್ಯಾಂಕ್ ಮಾಡಿಸಿ,
ತೊಂದರೆ ಇಲ್ಲ. ಓಕೆ ಗುರುಗಳೇ. ಇಲ್ಲಿ ಬೋರ್ವೆಲ್ ಆಗಿ ಇಲ್ಲಿ Okay, ಟ್ಯಾಂಕ್ ಮಾಡಿ ತೊಂದರೆ ಇಲ್ಲ. ಸೈಟ್ ಇಂದ ಹೊರಗಡೆ ಅಂದ್ರೆ ಸೈಟ್ ಒಳಗಡೆನೆ ನಿಮ್ ಮನೆಯಿಂದ ಹೊರಗಡೆ ಮಾಡ್ಕೋಬೇಕು. ಯಾವುದೇ ಆಗ್ಲಿ ಈ ಆಯದಿಂದ ಜಾಗಗಳಲ್ಲಿ ಹೊರಗಡೆ ಹಾಕ್ಬೇಕಲ್ಲ ಸ್ವಾಮಿಗಳೇ. ಈ ಜಾಗಗಳಲ್ಲಿ ತೊಂದರೆ ಆಗ್ಬಿಡುತ್ತೆ. ಈ ಬರುತ್ತಲ್ಲ ಈ ಅಂದ್ರೆ ಗೆರೆಗಳು. ಬೋರ್ವೆಲ್ ಮತ್ತೆ ಟಾಕಿ ಎಲ್ಲ ಬಂದ್ರೆ ಆಯಾದಿಂದ ಹೊರಗಡೆ ಇರ್ಬೇಕಲ್ವಾ? ಹೌದು ಹೌದು, ಆಯದಿಂದ ಹೊರಗಡೆ ಇರ್ಬೇಕು, ಆಯದಿಂದ ಒಳಗಡೆ ತಗೋಬಾರದು. ಅದು ಆಯ ಅಂದ್ರೆ ಏನೋ ಒಳಗಡೆ ಇರ್ಬೋದಲ್ಲ ಗುರುಗಳೇ? ಹಾ ಕಾಂಪೌಂಡ್ ಒಳಗಡೆ ಇರ್ಬೋದಲ್ವಾ? ಅಂದ್ರೆ ಕಾಂಪೌಂಡ್ ಒಳಗಡೆ ಮನೆಗೂ ಇರ್ಬೋದು ಸರ್. ಕಾಂಪೌಂಡ್ ನೋಡಿ ಇದು ಮನೆ ಅನ್ಕೊಳ್ಳಿ. ಇರ್ಬೇಕಾಗಿರೋದು ಇರುತ್ತೆ. ಇದು ಮನೆ ಅನ್ಕೊಳ್ಳಿ ಸರ್. ಇದು ಒಂದು ಕಾಂಪೌಂಡ್ ಹಾಕೊಂಡಿರ್ತೀರ ನೀವು, ಓಕೆನಾ? ಇದು ಕಾಂಪೌಂಡ್ ಹಾಕೊಂಡಿರ್ತೀರ. ಹೌದು. ಈ ಮನೆಯಿಂದ ಹೊರಗಡೆ ಇಲ್ಲಿ ಅಂದ್ರೆ ಈ ಜಾಗಗಳಲ್ಲಿ ಬೇಡ, ಯಾಕಂದ್ರೆ ಇದು ಹಿಂಗ್ ಬರುತ್ತಲ್ವಾ, ಆ ಮೂಲೆ ಕಾರ್ನರ್ಸ್ ಅಲ್ಲಿ ಬೇಡ. ಇಲ್ಲಿ ಹಾಕೊಳ್ಳಿ, ಇಲ್ಲಿ ಬೋರ್ವೆಲ್ ಹಾಕೊಳ್ಳಿ ಸೆಂಟ್ರಲ್ಲಿ, ಆಯ್ತಾ? ಇಲ್ಲಿ ಸಂಪ್ ಮಾಡ್ಕೊಳ್ಳಿ, ಇಲ್ಲ ಇಲ್ಲಿ ಸಂಪ್ ಮಾಡ್ಕೊಳ್ಳಿ, ಇಲ್ಲಿ ಸೆಂಟ್ರಲ್ ಇಲ್ಲಿ ಬೋರ್ವೆಲ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮನೆಯಿಂದ ಹೊರಗಡೆ ಇರಬೇಕು. ಕೆಲವರು ಒಳಗಡೆ ಇಲ್ಲೆಲ್ಲೂ ಹಾಕ್ಸ್ಬಿಡ್ತಾರೆ, ಬೋರ್ವೆಲ್ ಎಲ್ಲ ಹಾಕ್ಸ್ಬಿಡ್ತಾರೆ. ಆಮೇಲೆ ಅದ್ರೊಳಗಡೆ ಮೇಲ್ಗಡೆ ಕಾಂಕ್ರೀಟ್ ಎಲ್ಲ ಮಾಡ್ಕೊಂಡು ಮನೆ ಒಳಗಡೆ ವಾಸ ಮಾಡ್ಕೋತಾರೆ. ಹಾಲು ಅದು ತುಂಬಾನೇ ತೊಂದರೆ ಮಾಡ್ಬಿಡುತ್ತೆ. ಸಿಟಿಯಲ್ಲೆಲ್ಲ ಆಲ್ಮೋಸ್ಟ್ ಹಂಗೆ ಗುರುಗಳೇ. ಮಾಡಬಾರದು, ಅದು ತುಂಬಾನೇ ತೊಂದರೆ. ಗುರುಗಳೇ ಮತ್ತೆ ಅಲ್ಲ ಗುರುಗಳೇ, ತುಂಬು ಮತ್ತೆ ಬಾಯಿದಕ್ಕೂ ಟಚ್ ಆಗ್ಬಾರ್ದಲ್ವಾ? ಹೌದು, ಟಚ್ ಆಗ್ಬಾರ್ದು. ಟಚ್ ಆದ್ರೆ ತೊಂದ್ರೆ ಮತ್ತೆ ತೊಂದ್ರೆ. ಅದೆಲ್ಲ ಡೀಟೇಲ್ ಆಗಿ ಬರೋಣ, ಆಮೇಲೆ ಬರೋಣ. ಇರಿ, ಬೇಸಿಕ್ಸ್ ಕಲ್ತ್ಕೊಳ್ಳಿ ಫಸ್ಟ್. ಗುರುಗಳೇ ಹಾ ಸರಿ ಹೇಳಿ. ಗುರುಗಳೇ, ಇದು ದನ ಕರುಗಳನ್ನ ಯಾವ ದಿಕ್ಕಕ್ಕೆ ಕಟ್ಟಾಕ್ಬೇಕು, ಮುಖ ಮಾಡಿ ಕಟ್ಟಾಕ್ಬೇಕು ಗುರುಗಳೇ ಹಳ್ಳಿಗಳಲ್ಲಿ? ಅದು ಪೂರ್ವ ಇಲ್ಲ ಉತ್ತರಕ್ಕೆ ಮಾಡಿದ್ರೆ ಒಳ್ಳೇದು. ಪೂರ್ವಕ್ಕೆ ನೋಡಿ, ಹೀಗೆ ಪೂರ್ವಕ್ಕೆ ಮಖ ಮಾಡ್ಬೇಕು, ಇಲ್ಲಾಂದ್ರೆ ಉತ್ತರಕ್ಕೆ ಮಖ ಮಾಡ್ಬೇಕು. ಹಾ ಸರಿ. ಆ ರೀತಿ ಇಲ್ಲಿ ಕಟ್ಬೇಕು. ಈ ಜಾಗದಲ್ಲಿ ಮಾಡ್ಕೊಂಡ್ರೆ ಬಹಳ ವಿಶೇಷವಾಗಿ ಫಲಗಳು ಕೊಡುತ್ತೆ. ಹಾ ಗುರುಗಳೇ, ಈ ಟ್ರೆಪೀಸಿಯಂ ಸೈಟ್ ಹೇಳಿದ್ರಲ್ಲ ಆಗ್ಲೇ, ಹಾ ಹೌದು, ಸಿಂಹಮುಖ ವೃಷಭ ಮುಖ, ಕರೆಕ್ಟ್. ಅದು ರೋಡ್ ಫೇಸಿಂಗ್ ಬಿಟ್ಟು ಆಪೋಸಿಟ್ ಡಯಾಗ್ನಲ್ಸ್ ಅಲ್ಲಿ ಇದ್ರೆ ಹೆಂಗ್ ಕನ್ಸಿಡರ್ ಮಾಡೋದು ಅದನ್ನ? ಹೆಂಗೆ ಅಂದ್ರೆ ಈಗ ರೋಡ್ ಫೇಸಿಂಗ್ ನಾರ್ತ್, ಅಂದ್ರೆ ಇವಾಗ ರೋಡ್ ಫೇಸಿಂಗ್ ನಾರ್ತ್ ಇರುತ್ತೆ, ನಾರ್ತ್ ಸೌತ್ 30-30 ಇರುತ್ತೆ, ಓಕೆ, ಈಸ್ಟ್ 40 ಇರುತ್ತೆ, ವೆಸ್ಟ್ 26 ಇರುತ್ತೆ. ಸೊ ಟ್ರೆಪಿಸಿಯಂ ಬರುತ್ತೆ ಹೇಗೇನದು? ಇನ್ನೊಂದ್ಸತಿ ಹೇಳಿ. ಈಗ ರೋಡ್ ಫೇಸಿಂಗ್ ನಾರ್ತ್ ಇರುತ್ತೆ ಎಕ್ಸಾಂಪಲ್. ಒಂದ್ ನಿಮಿಷ ಹೇಳಿ, ಇವಾಗ ರೋಡ್ ಅನ್ಕೊಳ್ಳೋಣ ಇದು, ಆಯ್ತಾ? ಸರಿ ಹೇಳಿ. ರೋಡ್ ನಾರ್ತ್ ಫೇಸಿಂಗ್ ಆಯ್ತಾ? ಸೊ ರೋಡ್ ನಾರ್ತ್ ಫೇಸಿಂಗ್ ಇರುತ್ತೆ. ಸರಿ ಆಯ್ತು. ಸೊ ನಾರ್ತ್ ಸೌತ್ 30-30 ಬರುತ್ತೆ. ನಾರ್ತ್ ಸೌತ್ 30, ಸರಿ 30-30 ಬರುತ್ತೆ. ಈಸ್ಟ್ ಗೆ 40 ಬರುತ್ತೆ ಅಂಡ್ ವೆಸ್ಟ್ ಗೆ 26 ಬರುತ್ತೆ. ಈಸ್ಟ್ ವೆಸ್ಟ್. ಹಾ ಓಕೆ. ಈಸ್ಟ್ ಎಷ್ಟು ಬರುತ್ತೆ? ಸೊ ಈಸ್ಟ್ 40 ಬರುತ್ತೆ. 40 ಬರುತ್ತಾ? ಹಾ ಓಕೆ. ವೆಸ್ಟ್ ಗೆ ಹಿಂಗೆ? ವೆಸ್ಟ್ 26 ಬರುತ್ತೆ. ಹಿಂಗೆ ಎಕ್ಸಾಕ್ಟ್ಲಿ. ಈಗ ಬರುತ್ತೆ. ಸೊ ಇದು ಟ್ರೆಪಿಸಿಯಂ ಬರುತ್ತಲ್ವಾ? ಕರೆಕ್ಟ್, ಟ್ರೆಪಿಸಿಯಂ ಇದು, ಹೌದು. ಮತ್ತೆ ಇಲ್ಲಿ ಇದು ರೋಡ್ ಫೇಸಿಂಗ್. ಹಿಂಗ್ ಬಂದಾಗ ಅದೇ ಇದು ರೋಡ್ ಫೇಸಿಂಗ್ ಬರಲ್ವಾ? ಹಿಂಗ್ ಬರುತ್ತೆ, ಕರೆಕ್ಟಾ? ನಿಮ್ ಜಾಗ ಹೌದು 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 ಇಲ್ಲೆಲ್ಲ ಹೌದು ಏನಿದೆ? ಹೌದು. ಇಲ್ಲೆಲ್ಲ ಏನಿದೆ ಜಾಗ? ಅದು ರೋಡೆ ಅದನ್ನು ರೋಡ್ ಕಟ್ ಆಗುತ್ತೆ, ಕರ್ವ್ ಆಗಿ ಕಟ್ ಆಗುತ್ತೆ. ಓ ಹಿಂಗ್ ಬಂದ್ ಹಿಂಗ್ ಹೋಗುತ್ತಾ ಇದು ಈ ರೀತಿ? ಅಂದ್ರೆ ಹೌದು ಕಾರ್ನರ್ ಹೌದು ಮನೆ ಗುರುಗಳೇ, ಹೌದು 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 ಹೌದು. ಕಾರ್ನರ್ ಸೈಡ್ ಅದು. ಕಾರ್ನರ್ ಸೈಟ್. ಓಕೆ. ಓ ಹಿಂಗ್ ಬಂದ್ ಹಿಂಗ್ ಹೋಗುತ್ತೆ. ಹೌದು 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 ಹೌದು. ಇದು ಈಸ್ಟ್, ಇದು ವೆಸ್ಟ್ ಆಗುತ್ತೆ. ಸೊ ವೆಸ್ಟ್ ಗೆ ಬರುತ್ತೆ. ಹೌದು. ಸೊ ಆಕ್ಚುಲಿ ಹಿಂಗ್ ತಗೊಂಡಾಗ ವೆಸ್ಟ್ ಮಕ್ಕ ಮಾಡ್ಬಿಡುತ್ತಿದ್ದು. ಯಾಕೆ ಮಾಡಿದ್ರೆ ಅವಾಗ್ಲೂ ವೃಷಭ ಬಂದ್ಬಿಡುತ್ತೆ, ಅಲ್ಲ. ತೊಂದ್ರೆ ಇಲ್ಲ. ವೃಷಭ ಮುಖ. ವೃಷಭ ಮುಖ. ಅಲ್ಲ ಸಾರಿ ಇದ್ರ ಪಕ್ಕದಲ್ಲಿ ಒಂದು ಸೈಟ್ ಇದೆ, ಅದು ರೋಡ್ ಆ ಸೈಟ್ ದಾಟಿ ಕಟ್ ಆಗುತ್ತೆ. ಸೊ ಹಂಗಾರೆ ಇದು ಏನ್ ಲೆಕ್ಕ ಬರಲ್ಲ. ಇದ್ರ ಪಕ್ಕ ಅದು ಸೈಟ್ ಬರುತ್ತೆ. ಹಂಗಾರೆ ನಿಮ್ದು So ಇದು ಟ್ರೆಪಿಸಿಯಂ ಅಂತ ಲೆಕ್ಕ ಮಾಡಕ್ಕಾಗಲ್ವಾ ಇದನ್ನ? ಟ್ರೆಪಿಸಿಯಂ ಬರುತ್ತೆ, ಬಟ್ ಸಿಂಹಮುಖ ಮತ್ತೆ ಇದು ಬರಲ್ಲ, ಅದು ವೃಷಭ ಮುಖ ಬರಲ್ಲ. ವೃಷಭ ಮುಖ ಅಂತ. ನಾರ್ಮಲ್ So ಸೈಟ್ ಇಂಥ ಸೈಟ್ಸ್ ನ ಸಜೆಸ್ಟ್ ಮಾಡ್ಬೋದಾ? ಸೈಡ್ ಮಾಡಬಾರದು. ಆಕ್ಸಿಡೆಂಟ್ ಮಾಡಿದ್ರು ದೊಡ್ಡದಾಗಿರ್ಬೇಕು ಇದು ಸೈಟ್. ದೊಡ್ಡದಾಗಿದ್ದಾಗ ಅದನ್ನ ನಾವು ಕಟ್ ಮಾಡಿಸ್ತೀವಿ. ಇದೇನ್ ಮಾಡ್ತೀವಿ, ಇದನ್ನ ಗಾರ್ಡನ್ ಮಾಡ್ಕೊಂಡ್ಬಿಡ್ತೀವಿ. ಇದನ್ನ ಗಾರ್ಡನ್ ಮಾಡ್ಕೋತೀವಿ ಇದನ್ನ. ಆಯ್ತಾ? ಸೊ ಇದು
ಇದನ್ನ ಏನ್ ಹ್ಮ್. ಮಾಡ್ತೀವಿ, ಇದನ್ನ ಮನೆ ಕಟ್ಕೋತೀವಿ. ಇದನ್ನ ಮುಂದೆ ಹಿಂದೆ ಮಾಡ್ಕೋ. ದೊಡ್ಡ ಹಾ. ಸೈಟ್ ಇದ್ರೆ, ಚಿಕ್ಕ ಸೈಟ್ ಏನ್ ಮಾಡಕ್ಕಾಗಲ್ಲ. ಹ್ಮ್. ಸೊ ಅದಕ್ಕೆ ಓಕೆ ಏನ್ ಓಕೆ. ಮಾಡ್ಬೇಕು, ಸೊ ಈ ತರದ್ ಅವಾಯ್ಡ್ ಮಾಡೋದು. ಕಾಮನ್ ಆಗಿ ಏನ್ ಮಾಡ್ಬೇಕು, ಒಂದ್ ಮತ್ಸ್ಯ ಹ್ಮ್. ಯಂತ್ರ ಹಾಕೋಬೇಕು ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಮನೆ ಬಾಗಿಲು ಮೇಲ್ಗಡೆ ಸರಿ ಒಂದ್ ಮತ್ಸ್ಯ ಸರಿ ಯಂತ್ರ ಹಾಕೊಂಬಿಡಿ. ದಟ್ ಈಸ್ ಯೂನಿವರ್ಸಲ್ ಸೊಲ್ಯೂಷನ್. ಗುರುಗಳೇ ಸರಿ ಎಲ್ಲರನ್ನ ಸರಿ ಗುರುಗಳೇ. ಅನ್ಮ್ಯೂಟ್ ಮಾಡ್ಬೇಕು ಗುರುಗಳೇ. ಹಾ, ಮಾಡ್ತೀನಿ ಸರ್, ಮಾಡ್ತೀನಿ. ಪ್ರಶ್ನೆ ಮೇಲೆ ಪ್ರಶ್ನೆ ಆಗಿ ಬರುತ್ತೆ. ಅರ್ಥ ಆಯ್ತಾ ಇವಾಗ ಹೆಂಗ್ ತೊಗೊಳೋದು ಅಂತ? ಹಾ ಸರಿ ಗುರುಗಳೇ. ಓಕೆ ಸರಿ, ಇವಾಗ ಎಲ್ಲ ರಿಪೋರ್ಟ್ ಮಾಡ್ತಾ ಇದೀನಿ. ಇವಾಗ ಎಷ್ಟಾಯ್ತು ಟೈಮು? 10 ಆಯ್ತು. ಒಂದ್ 5 ನಿಮಿಷ ಬ್ರೇಕ್ ತಗೊಂಬನ್ನಿ. 10:03 ಅಲ್ವಾ? ಓಕೆ ಗುರುಗಳೇ. 10:10ಕ್ಕೆ ಬಂದ್ಬಿಡಿ ಎಲ್ಲ, ಆಯ್ತಾ? ನಮಸ್ತೆ. ಓಕೆ ಗುರುಗಳೇ. ಹಾಗೆ ರೆಕಾರ್ಡಿಂಗ್ ನಡೀತಾ ಇರೋದು. ಎಲ್ಲರನ್ನ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ.
ನಮಸ್ತೆ. ಪಾಠ ಶುರು ಮಾಡೋಣ. 9, 10, 9 ಆಯ್ತು. ಸ್ವಲ್ಪ ಬೇಗ ಹೋಗೋಣ ಆಯ್ತಾ. ಈಗ ದಿಕ್ಕುಗಳು ಅಂತ ಅವಾಗೆ ನೋಡಿದ್ವಿ. ಇದು ಸ್ವಲ್ಪ ಡೀಟೇಲ್ ಆಗಿ ಕಾಣಿಸುತ್ತೆ ನಿಮ್ಗೆ. ನೋಡಿ, ಇದು ಒಂದು ಯಾವುದೋ ಒಂದು ಸ್ಕ್ವಯರ್ ಇಲ್ಲ ರೆಕ್ಟಾಂಗಲ್ ಅಂತ ತಗೊಂಡಾಗ ಆ ಒಂದು ಆಕಾರದಲ್ಲಿ ದಿಕ್ಕುಗಳು ನೋಡ್ಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅರ್ಥ ಆಯ್ತಾ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉಪದಿಕ್ಕುಗಳು ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಇದೆಲ್ಲ ಬಯಟ್ ಮಾಡ್ಬೇಕಾಗತ್ತೆ, ತಲೆಯಲ್ಲಿ ಕೂಡಿಸ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ವಾಸ್ತು ನೋಡಕ್ಕೆ ಆಗಲ್ಲ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಹೀಗೆ ದಿಕ್ಕುಗಳು ಬರುತ್ತೆ. 8 ದಿಕ್ಕಾಯ್ತು. ಇದೇನಿದು ಮಧ್ಯದಲ್ಲಿ? ಉತ್ತರ ಮತ್ತು ಈಶಾನ್ಯದಲ್ಲಿ. ಅದಕ್ಕೆ ಉತ್ತರ ಈಶಾನ್ಯ ಅಂತ ಇನ್ನೊಂದು ದಿಕ್ಕು ಬರುತ್ತೆ. ಉತ್ತರ ಈಶಾನ್ಯ, ಮಧ್ಯದಲ್ಲಿ ಉತ್ತರ ಈಶಾನ್ಯ. ಈಶಾನ್ಯ ಪೂರ್ವದಲ್ಲಿ ಪೂರ್ವ ಈಶಾನ್ಯ. ಪೂರ್ವ ಮತ್ತೆ ಆಗ್ನೇಯದ ಮಧ್ಯದಲ್ಲಿ ಪೂರ್ವ ಆಗ್ನೇಯ. ದಕ್ಷಿಣ ಮತ್ತು ಆಗ್ನೇಯದ ಮಧ್ಯಭಾಗದಲ್ಲಿ ದಕ್ಷಿಣ ಆಗ್ನೇಯ. ನೈಋತ್ಯ ಮತ್ತು ದಕ್ಷಿಣದಲ್ಲಿ ಮಧ್ಯದಲ್ಲಿ ಏನ್ ಬರುತ್ತೆ? ದಕ್ಷಿಣ ನೈಋತ್ಯ. ದಕ್ಷಿಣದ ಕಡೆ ಇರುವಂತಹ ನೈಋತ್ಯ ಅಂತ ದಿಕ್ಕು. ನೆಕ್ಸ್ಟ್ ನೈಋತ್ಯ ಮತ್ತೆ ಪಶ್ಚಿಮ ಇದ್ದಾಗ ಪಶ್ಚಿಮದ ಕಡೆ ಇರುವಂತಹ ನೈಋತ್ಯ. ಇದು ಮೇನ್ ಆಗತ್ತೆ ನಮ್ಗೆ. ನೈಋತ್ಯ ದಿಕ್ಕು ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ, ಸಿಂಪಲ್. ಆಗ್ನೇಯ ಇದು ಪೂರ್ವ ಕಡೆ ಇದೆ, ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯ. ಈಶಾನ್ಯ ಪೂರ್ವದ ಕಡೆ ಇರುವಂತ ಈಶಾನ್ಯ, ಉತ್ತರ ಕಡೆ ಇರುವಂತ ಈಶಾನ್ಯ. ವಾಯುವ್ಯ ಉತ್ತರದ ಕಡೆ ಬರುವಂತ ವಾಯುವ್ಯ, ಪಶ್ಚಿಮದ ಕಡೆ ಬರುವಂತ ವಾಯುವ್ಯ. ಅದಕ್ಕೆ ಪಶ್ಚಿಮ ವಾಯುವ್ಯ, ಉತ್ತರ ವಾಯುವ್ಯ. ಹೀಗೆ ದಿಕ್ಕುಗಳನ್ನ ಗುರುತಿಸ್ಕೊಳ್ಳುವಂಥದ್ದು. ಈಗ ಈಗ ಅದನ್ನ ಎಲ್ಲ ಕರೆಕ್ಟಾಗಿ ಒಂದು ಕೇಕ್ ತಂದಿದ್ದೀರಾ ಅಂತ ಇಟ್ಕೊಳ್ಳಿ, ಮನೇಲಿ ಬರ್ತ್ಡೇ ಕೇಕ್. ಇವಾಗ ಒಂದೊಂದು ದಿಕ್ಕಿಗೆ ಒಂದೊಂದು ಕೇಕ್ ಕೊಡ್ಬೇಕು ನೀವು. ಹೆಂಗೆ ಡಿವೈಡ್ ಮಾಡ್ತೀರಾ? ಹೀಗೆ ತಾನೇ ಮಾಡ್ಬೇಕು ನೋಡಿ. ಉತ್ತರ ಇದಕ್ಕೆ ಒಂದು ಭಾಗ, ಉತ್ತರಕ್ಕೆ ಒಂದು ಭಾಗ, ಉತ್ತರ ಈಶಾನ್ಯಕ್ಕೆ ಒಂದು ಭಾಗ, ಈಶಾನ್ಯಕ್ಕೆ ಒಂದು ಭಾಗ, ಪೂರ್ವ ಈಶಾನ್ಯಕ್ಕೆ ಒಂದು ಭಾಗ, ಪೂರ್ವಕ್ಕೊಂದು ಭಾಗ. ಕಟ್ ಮಾಡಿ ಅದನ್ನ ತಿನ್ನಿಸ್ತೀರಿ ಅಂತ ತಗೊಳ್ಳಿ. ಅರ್ಥ ಆಯ್ತಾ? ಇವೆಲ್ಲ ನಿಮ್ಮ ಮಕ್ಕಳು ಅಂತ ಇಟ್ಕೊಳ್ಳಿ. ಒಬ್ಬೊಬ್ರಿಗೆ ಒಂದೊಂದು ಪೀಸ್ ಕೊಡ್ಬೇಕು. ಹಾಗೇನ್ ಹೆಂಗ್ ಕಟ್ ಮಾಡ್ತೀರಾ, ಹೇಗ್ ಭಾಗ ಮಾಡ್ತೀರಾ, ಈ ರೀತಿನೇ ಭಾಗ ಮಾಡ್ಬೇಕು. ಪೂರ್ವ ಆಗ್ನೇಯಕ್ಕೊಂದು ಭಾಗ, ದಕ್ಷಿಣ ಆಗ್ನೇಯಕ್ಕೊಂದು ಭಾಗ, ದಕ್ಷಿಣಕ್ಕೊಂದು ಭಾಗ, ದಕ್ಷಿಣ ನೈಋತ್ಯ, ನೈಋತ್ಯ, ಪಶ್ಚಿಮ ನೈಋತ್ಯ, ಪಶ್ಚಿಮ, ಪಶ್ಚಿಮ ವಾಯುವ್ಯ, ವಾಯುವ್ಯ. ಕರೆಕ್ಟಾ? ಹೀಗೆ ಭಾಗಗಳನ್ನ ಮಾಡ್ಕೋಬೇಕು. ನಾವ್ ಹೇಳ್ತೀವಿ ಉತ್ತರ ಈಶಾನ್ಯಕ್ಕೆ ಇಟ್ಕೊಳ್ಳಿ ಬಾಗಿಲು ಬಹಳ ಒಳ್ಳೇದು ಅಂತೀವಿ. ಆಗ ನೀವು ಏನಪ್ಪಾ ಈ ಉತ್ತರ ಈಶಾನ್ಯ ಕೇಳೇ ಇಲ್ವಲ್ಲ ನಾವು ಅಂತೀರಾ, ಗೊತ್ತಿಲ್ದಿರೋರು. ಕರೆಕ್ಟಾ? ಉತ್ತರಕ್ಕೆ ಕೇಳಿರ್ತೀರಾ, ಪೂರ್ವಕ್ಕೆ ಕೇಳಿರ್ತೀರಾ, ಈಶಾನ್ಯಕ್ಕೆ ಕೇಳಿರ್ತೀರಾ. ಇದೆಂತ ಇದು ಉತ್ತರ ಈಶಾನ್ಯ ಅಂತಂದ್ರೆ ಈ ಭಾಗದಲ್ಲಿ ಉದಾಹರಣೆಗೆ ಬಾಗಿಲಿಟ್ಕೊಳ್ಳಿ ಅಂತ ಹೇಳ್ತೀವಿ. ಅವಾಗ ನಿಮ್ ತಲೆಯಲ್ಲಿ ಗೊತ್ತಾಗಬೇಕು, ಓ ಉತ್ತರ ಈಶಾನ್ಯ ಅಂದ್ರೆ ಈ ಭಾಗಕ್ಕೆ ಬರುತ್ತೆ. ಬೇಡ ಪೂರ್ವ ಈಶಾನ್ಯಕ್ಕೆ ಬಾಗಿಲಿಟ್ಕೊಳ್ಳಿ ಅಂತೀವಿ. ಹಾಗಾಗಿ ಪೂರ್ವ ಈಶಾನ್ಯ ಈ ಜಾಗದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಇಟ್ಕೋಬೇಕು ಅಂತ ಎಕ್ಸಾಂಪಲ್. ಓಕೆನಾ? ಪೂರ್ವ ಆಗ್ನೇಯದಲ್ಲಿ ನೀವು ಮಜ್ಜಿಗೆ ಕಡಿಯೋದನ್ನ ಇಟ್ಕೊಳ್ಳಿ ಅಂತ ಹೇಳ್ತೀವಿ, ಕಡಗೋಲು. ಈ ರೀತಿ ಪಶ್ಚಿಮ ನೈಋತ್ಯದಲ್ಲಿ ಮಕ್ಕಳು ಓದೋ ಕೋಣೆ ಮಾಡಿ ಅಂತ ಹೇಳ್ತೀವಿ, ಪಶ್ಚಿಮ ನೈಋತ್ಯದಲ್ಲಿ. ಓಕೆನಾ? ಉತ್ತರ ವಾಯುವ್ಯಕ್ಕೆ ಹೊಸದಾಗಿ ಮದುವೆ ಆಗಿರುವಂತ ಗಂಡ ಹೆಣ್ಣಿಗೆ ಆ ರೂಮ್ ಮಾಡ್ಕೊಡಿ. ಪಶ್ಚಿಮ ವಾಯುದಲ್ಲಿ ಯಾರೋ ದುಃಖ ಆಗಿರ್ತಾರೆ. ಆಗಿನ ಕಾಲದಲ್ಲಿ ನಿಮ್ಗೆ ಓದಿರ್ತೀರ, ಇಲ್ಲ ಗೊತ್ತಿರುತ್ತೆ. ಆ ಒಂದು ಜಾಗದಲ್ಲಿ ಒಂದು ಮೆಹಲಲ್ಲಿ, ಒಂದು ಅರಮನೆಯಲ್ಲಿ ಒಂದು ರೂಮ್ ಇರೋದು, ಕೊಠಡಿ. ರಾಜನಿಗೆ ಏನೋ ದುಃಖ ಆಗ್ಲಿ, ರಾಣಿಗೆ ಏನೋ ದುಃಖ ಆಗ್ಲಿ, ಅವ್ರ ಕುಟುಂಬದವ್ರು ಏನ್ ದುಃಖ ಆದ್ರೂ ಒಬ್ರು ಅಲ್ಲೋಗ್ಬಿಟ್ಟು ಚೆನ್ನಾಗಿ ಹತ್ಬಿಟ್ಟು ಬಂದ್ಬಿಡ್ತಾರೆ. ಅದಕ್ಕೆ ರೋದನ ಗೃಹ ಅಂತ ಕರಿತೀವಿ. ಅದು ಪಶ್ಚಿಮ ವಾಯುದಲ್ಲಿ ಇರ್ಬೇಕು. ಒಂದೊಂದಕ್ಕೊಂದೊಂದಿದೆ, ಅದೆಲ್ಲ ನೀಟಾಗಿ ಕಲ್ತ್ಕೊಳ್ಳೋಣ. ಇವಾಗ ಏನ್ ಮುಖ್ಯ ಉದ್ದೇಶ ಏನು ಇದನ್ನ ತೋರಿಸ್ತಾ ಇರೋದು ಅಂದ್ರೆ ದಿಕ್ಕುಗಳನ್ನ ಯಾವ ರೀತಿ ತಗೋಬೇಕು, ಎಷ್ಟು ಭಾಗಗಳು ಬರುತ್ತೆ ಅಂತ. ನೋಡಿ ಇಲ್ಲಿ ಭಾಗ ಮಾಡಿದೀನಿ. ಎಷ್ಟು ಭಾಗ ಬಂದಿದೆ? 16 ಭಾಗ ಅಲ್ವಾ? ಉತ್ತರದಿಂದ ತಗೊಂಡಾಗ 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಭಾಗಗಳು ಇದೆ. ಅಂದ್ರೆ ಎಷ್ಟು ದಿಕ್ಕಾಯ್ತು ಇವಾಗ? 16 ದಿಕ್ಕು.
ನಾವೇನು ಅನ್ಕೊಂಡಿದೀವಿ ಬರೀ 4 ದಿಕ್ಕು ಅಲ್ವಾ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಬೇಸಿಕ್ ಲೆವೆಲ್ ಅಲ್ಲಿ ಬರೀ 4 ದಿಕ್ಕು ಅನ್ಕೊಂಡಿರ್ತೀವಿ. ಆಮೇಲೆ ಇವಾಗ ಹೊಸದಾಗಿ ಕಲ್ತಿರೋದು ಉಪದಿಕ್ಕುಗಳು: ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಅಲ್ವಾ. ನೋಡಿ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಈ ದಿಕ್ಕುಗಳು ಕಲ್ತ್ಕೊಂಡ್ವಿ. ಇವತ್ತು ಇನ್ನ ಹೊಸದಾಗಿ ಏನ್ ಕಲ್ತಿದ್ದು, ಯಾರು ಹೊಸದಾಗಿ ಕಲಿತಾ ಇದ್ರ ಅವ್ರಿಗೇನ್ ಕಲ್ತಿದ್ದು, ಉತ್ತರ ಈಶಾನ್ಯ, ಉತ್ತರ ವಾಯುವ್ಯ, ಪಶ್ಚಿಮ ವಾಯುವ್ಯ, ಪಶ್ಚಿಮ ನೈಋತ್ಯ, ದಕ್ಷಿಣ ನೈಋತ್ಯ, ದಕ್ಷಿಣ ಆಗ್ನೇಯ, ಪೂರ್ವ ಆಗ್ನೇಯ, ಪೂರ್ವ ಈಶಾನ್ಯ. ನೋಡಿ, ಇಷ್ಟು ದಿಕ್ಕುಗಳು ತಿರ್ಗಾ ಸೇರ್ಪಡೆ ಆದ್ವು. ಹಾಗಾಗಿ ಎಷ್ಟು ದಿಕ್ಕುಗಳಾದವು? 16 ದಿಕ್ಕು. ನೆನ್ಪಿಟ್ಕೊಳ್ಳಿ, ಎಷ್ಟು ದಿಕ್ಕುಗಳಿದೆ? 16. ಗೊತ್ತಾಗ್ಲಿಲ್ವಾ ಅಂದ್ರೆ ಉತ್ತರ, ದಕ್ಷಿಣ 4 ದಿಕ್ಕು, ಅದಕ್ಕೆ ಉಪದಿಕ್ಕುಗಳು 4, 8. 8 2 16. ಅರ್ಥ ಆಯ್ತಾ? ಇಲ್ಲಾಂದ್ರೆ 4 ದಿಕ್ಕು, 4 ದಿಕ್ಕಿಗೆ ತಿರ್ಗಾ ಮತ್ತೆ 4 4 4 ಹೋಗುತ್ತೆ. ಅಂದ್ರೆ 4 4 16, 4 4 16. 16 ದಿಕ್ಕುಗಳು ವಾಸ್ತುಶಾಸ್ತ್ರದಲ್ಲಿ ಗೊತ್ತಿರ್ಬೇಕು ನಿಮ್ಗೆ. ಅರ್ಥ ಆಯ್ತಾ? ಈಗ ಇದು ಜನರಲ್ ಆಗಿ ವಿಶ್ವಕರ್ಮ ಪ್ರಕಾಶನದಲ್ಲಿ ಒಂದೊಂದು ಶಾಸ್ತ್ರದಲ್ಲಿ ಒಂದೊಂದ್ ತರ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಅದೆಲ್ಲ ಮರ್ತು ಬಿಡಿ. ಇವಾಗ ಸದ್ಯಕ್ಕೆ ನೀವು ಎಳೆ ಮಕ್ಕಳ ತರ ಕಲ್ತ್ಕೋತಾ ಇದೀನಿ ಅನ್ಕೊಂಡು ಇವ್ ಏನ್ ಹೇಳ್ತಾರೆ ನಾನು ತಲೆಯಲ್ಲಿ ಕೂಡ್ಸ್ಕೊಳ್ಳಿ. ಓಕೆನಾ? ಏನ ಬರುತ್ತೆ? ಇವಾಗ ಇದ್ರ ಪ್ರಕಾರ ವಿಶ್ವಕರ್ಮ ಪ್ರಕಾಶನದ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ಈಶಾನ್ಯದಲ್ಲಿ ಏನಿರ್ಬೇಕು? ಧ್ಯಾನ ಮಂದಿರ, ನಿಮ್ಮ ದೇವರನ್ನ ಇಟ್ಕೊಳ್ಳುವಂತ ಜಾಗ ಈಶಾನ್ಯದಲ್ಲಿ ಇರ್ಬೇಕು ಅಂತ ಹೇಳುತ್ತೆ. ಇದೆಲ್ಲರೂ ಸಾಮಾನ್ಯವಾಗಿ ಗೊತ್ತಿರುವಂತ ವಿಷಯ. ಓಕೆನಾ? ಹಾಗೆ ಬನ್ನಿ, ಪೂರ್ವದಲ್ಲಿ ಸ್ನಾನಗೃಹ ಮಾಡ್ಬೇಕಂತೆ. ಏನಕ್ಕೆ ಸ್ನಾನಗೃಹ? ಬೆಳಗಿನ ಜಾವನ ಸ್ನಾನ ಮಾಡೋದು, ಮಧ್ಯಾಹ್ನದಲ್ಲಿ ಸ್ನಾನ ಮಾಡ್ತೀರಾ? ಯೂಶಲ್ ಆಗಿ ಬೆಳಗ್ಗೆಯಿಂದ ಸೂರ್ಯ ಹುಟ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಸ್ನಾನಗಳನ್ನ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಮತ್ತೆ ಅದು ಪೂರ್ವ ನಮಗೆ ಸ್ವಲ್ಪ ಥಂಡಿನೂ ಇರುತ್ತೆ, ಸ್ವಲ್ಪ ಬಿಸಿನೂ ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಆ ಜಾಗದಲ್ಲಿ ನಾವು ಸ್ನಾನವನ್ನು ಮಾಡಿದಾಗ ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾಗ ಮೈಯಲ್ಲಿ ಆ ವಿಟಮಿನ್ಸ್ ಎಲ್ಲ ಹೀರ್ಕೊಳ್ಳುತ್ತೆ, ಒಳ್ಳೆ ಶುದ್ಧವಾಗೇ ಇರುತ್ತೆ ಅನ್ನೋದಕ್ಕೋಸ್ಕರ ಪೂರ್ವದಲ್ಲಿ ಸ್ನಾನಗೃಹಗಳನ್ನ ಮಾಡ್ಬೇಕು ಅಂತ ಹೇಳುತ್ತೆ ವಿಶ್ವಕರ್ಮ ಪ್ರಕಾಶನ ಶಾಸ್ತ್ರದಲ್ಲಿ. ಬೇರೆ ಗ್ರಂಥಗಳಲ್ಲಿ ಬೇರೆ ತರ ಹೇಳ್ತಾರೆ. ಸದ್ಯಕ್ಕೆ ಅದನ್ನ ತಗೊಂಡ್ಬರೋದು ಬೇಡ. ನಾವು ಕಲಿತಾ ಇರೋದೇನೋ ವಿಶ್ವಕರ್ಮ ಪ್ರಕಾಶನ. ಇದು ಮುಗಿದ ಮೇಲೆ ಬೇರೆ ಬೇರೆ ಗ್ರಂಥಗಳನ್ನು ಮಾಡ್ಕೊಡ್ತೀನಿ, ಆಯ್ತಾ? ಸದ್ಯಕ್ಕೆ ಇದನ್ನ ತಲೆಯಲ್ಲಿ ಕೂರ್ಸ್ಕೊಳ್ಳಿ. ಇದೇ ಎಲ್ಲ ನಮ್ಗೆ ಇದು ಭಗವದ್ಗೀತೆ ತರ ಯಾವ್ದೋ ವಿಶ್ವಕರ್ಮ ಪ್ರಕಾಶನ ನೆನ್ಪಿಟ್ಕೊಳ್ಳಿ. ನಮ್ಗೆ ಇಡೀ ವಾಸ್ತುಗೆ ಭಗವದ್ಗೀತೆ ಯಾವುದು ಅಂದ್ರೆ ವಿಶ್ವಕರ್ಮ ಪ್ರಕಾಶನ. ವಿಶ್ವಕರ್ಮರೇ ಭಗವಂತನಿಂದೆಲ್ಲ ಕಲ್ತ್ಕೊಂಡು ತದನಂತರ ಮನುಷ್ಯರಿಗೆ ಹೇಳ್ಕೊಡುವಂಥದ್ದು ನಿರ್ಮಾಣಗಳು ಹೇಗ್ ಮಾಡ್ಬೇಕು ಅಂತ. ಅದಕ್ಕೆ ಅವರೇ ನಮ್ಗೆ ಋಷಿಗಳು. ಯಾರು? ವಿಶ್ವಕರ್ಮ ಪ್ರಕಾಶನರು. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅರ್ಧ ಕುಡಿದ್ಮೇಲೆ ಬೇರೆ ಬೇರೆ ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಪೂರ್ವಾಗ್ನೇಯದಲ್ಲಿ ಕಡಿಯುವಂತ ಜಾಗ, ಅದಕ್ಕೆ ನಾವು ಮಿಕ್ಸಿ ಎಲ್ಲ ಇಟ್ಕೋಬೇಕು, ವಾಷಿಂಗ್ ಮಿಷಿನ್ ಇಟ್ಕೋಬೇಕು. ಏನಕ್ಕೆ ಅಂದ್ರೆ ಕಡಿತೀವಿ ನಾವು. ಯಾವ್ದನ್ನ ತಿರುಗಿಬಿಟ್ಟು ಕೆಲಸ ಮಾಡುವಂಥದ್ದನ್ನೆಲ್ಲ ಅಲ್ಲಿ ಇಟ್ಕೋಬೇಕು, ಪೂರ್ವಾಗ್ನೇಯದಲ್ಲಿ ಇಟ್ಕೋಬೇಕು. ಅಂದ್ರೆ ನಾವೇನ್ ಕರಿತೀವಿ? ಈಸ್ಟ್ ಸೌತ್ ಈಸ್ಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಪೂರ್ವಾಗ್ನೇಯಕ್ಕೆ. ಯಾರನ್ನ ಬೇಕಾದವ್ರಿಗೆ ಬರೀತೀನಿ, ನೋಡ್ಕೊಡಿ. ಇದು ಉತ್ತರ, ಇದು ದಕ್ಷಿಣ, ಅಂದ್ರೆ ಇದು ಈಸ್ಟ್, ಇದು ವೆಸ್ಟ್ ಅಲ್ವಾ? ಇದೇನ್ ಬರುತ್ತೆ? ಇದು ಆಗ್ನೇಯ, ಸೌತ್ ಈಸ್ಟ್. ಇದು ಸೌತ್ ಈಸ್ಟ್. ಯಾವ ಕಡೆ ಸೌತ್ ಈಸ್ಟ್? ಸೌತ್ ಈಸ್ಟ, ಈಸ್ಟ್ ಸೌತ್ ಈಸ್ಟ? ಪೂರ್ವಕ್ಕಿರುವಂಥದ್ದು, ಅದಕ್ಕೆ ಈಸ್ಟ್ ಸೌತ್ ಈಸ್ಟ್ ಅಂತ ಕರೆಯೋದು. ಸಿಂಪಲ್. ಅರ್ಥ ಆಯ್ತಾ? ಈ ಜಾಗದಲ್ಲಿ ನಾವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳುವಂಥದ್ದು, ಏನೇ ತಿರುಗೋ ಪದಾರ್ಥಗಳು ಏನೇನಿದೆ, ತಿರುಗುವ ಉಪಕರಣಗಳು ಏನೇನಿದೆ ಈ ಜಾಗದಲ್ಲಿ ಬರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೊಡ್ಡದಾಗಿದ್ರೆ ಮನೆ ಬರುತ್ತೆ, 30-40 ಇಟ್ಕೊಂಡು ಇವನ್ ಮಾಡಕ್ ಹೋದ್ರೆ ಜಾಗನೇ ಆಗಲ್ಲ. ಅದಕ್ಕೆ ಆಮೇಲೆ ಬರೋಣ. ಸದ್ಯಕ್ಕೆ ಬೇಸಿಕ್ಸ್ ಏನೋ ತಿಳ್ಕೊಳ್ಳಿ. ಓಕೆ, ಹೇಗೆ ಅದನ್ನ ಅಡ್ಜಸ್ಟ್ ಮಾಡೋದು ನೋಡೋಣ ಆಮೇಲೆ. ಈಗ ಪೂರ್ವಾಗ್ನೇಯದಲ್ಲಿ ಬಂದಾಗ ಏನ್ ಕಡಿಯೋದು? ಮಜ್ಜಿಗೆ ಕಡಿಯೋದು, ಮತ್ತೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳುವಂಥದ್ದು, ಮತ್ತೆ ಮಿಕ್ಸಿ. ಮನೇಲಿ ಮಿಕ್ಸಿ ಇಟ್ಕೊಂಡಿದೀರಾ? ಅದು ಮಿಕ್ಸಿ. ಇಲ್ಲೆಲ್ಲ ಆ 3 ಇಲ್ಲಿ ಬರಬೇಕು ಅಂತ ಹೇಳುತ್ತೆ. ಎಲ್ಲಿ ಬರಬೇಕು? ಪೂರ್ವ ಆಗ್ನೇಯಕ್ಕೆ ಬರಬೇಕು. ದಕ್ಷಿಣ ಆಗ್ನೇಯದಲ್ಲಿ ನೀವೆಲ್ಲ ಪೂರ್ವಾಗ್ನೇಯದಲ್ಲಿ ಏನ್ ಮಾಡ್ತೀರಾ? ಚೆನ್ನಾಗಿ ಮಜ್ಜಿಗೆ ಕಡ್ದು ಬೆಣ್ಣೆ ತಗೊಂಡು ಬೆಣ್ಣೆಯಿಂದ ಏನ್ ಮಾಡ್ತೀರಾ? ತುಪ್ಪ ಮಾಡ್ತೀರಾ. ತುಪ್ಪ ಎಲ್ಲ ಇಟ್ಕೋಬೇಕು.
ಆ ತುಪ್ಪ ಹಾಗೇ ತಗೊಂಬಂದು ಈ ಜಾಗದಲ್ಲಿ ಇಟ್ಕೋಬೇಕು, ದಕ್ಷಿಣ ಆಗದಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಾ? ಏನಕ್ಕೆ ಕೆಡಲ್ಲ? ಏನಕ್ಕೆ ಕೆಡಲ್ಲ? ಯಾರು ಹೇಳ್ಬೋದು ಏನಕ್ಕೆ ಕೆಡಲ್ಲ? ಇದು ದಕ್ಷಿಣ ಆಗದಲ್ಲಿ ಇಟ್ಕೋಬೇಕು. ಸಿಂಪಲ್, ಅವಾಗ ನೋಡಿದ್ವಿ ನೋಡಿ, ಈ ಜಾಗ ಅಲ್ವಾ, ಅದು ದಕ್ಷಿಣ ಆಗದಿಂದ ಈ ಜಾಗ ಬಿಸಿಯ ಜಾಗದಲ್ಲಿ ಇಟ್ಕೋಬೇಕು. ಹಾಗೆ ಯಾವುದೇ ಇದಾಗ್ಲಿ, ಇನ್ಫೆಕ್ಷನ್ಸ್ ಆಗ್ಲಿ, ಅದಕ್ಕೆ ಬ್ಯಾಕ್ಟೀರಿಯಲ್ ಇದಾಗ್ಲಿ, ವೈರಸ್ ಆಗ್ಲಿ ಅಟ್ಯಾಕ್ ಆಗಲ್ಲ, ಯಾವಾಗ್ಲೂ ಶುದ್ಧವಾಗಿರುತ್ತೆ. ಅದಕ್ಕೆ ಅದನ್ನ ಇಟ್ಕೋಬೇಕು ಅಂತ ಹೇಳುವಂಥದ್ದು. ಓಕೆನಾ? ನೆಕ್ಸ್ಟ್ ಹಂಗೆ ಬನ್ನಿ. ಹೀಗೆ ಬಂದಾಗ ಇದು ಫಸ್ಟ್ ಇದಾಯ್ತು. ಸೆಕೆಂಡ್ ನೋಡಿದ್ವಿ ಸ್ನಾನದ ಗೃಹ, ದೇವಸ್ಥಾನ ಅಂದ್ರೆ ಮನೆಯಲ್ಲಿ ದೇವರುಗಳನ್ನ ಇಟ್ಕೋಬೇಕು ಈಶಾನ್ಯದಲ್ಲಿ. ಸ್ನಾನ ಗೃಹ 2ನೇ ಭಾಗದಲ್ಲಿ ಮಾಡ್ಕೊಂಡ್ರೆ ಉತ್ತಮ. 3ನೇ ಭಾಗದಲ್ಲಿ ಕಡಿಯುವಂಥದ್ದು ಕೆಲಸಗಳು, ಮತ್ತೆ ಮಿಕ್ಸಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳುವಂಥದ್ದು ಈ 3ನೇ ಜಾಗದಲ್ಲಿ ಇಟ್ಕೊಳ್ಳಿ. 4ನೇ ಇದರಲ್ಲಿ ಆಗ್ನೇಯ, ಅಗ್ನಿ, ಅದಕ್ಕೆ ನೋಡಿ ಅಗ್ನಿ ಇದೆ ಇಲ್ಲಿ, ಅಡಿಗೆಗಳನ್ನು ಮಾಡ್ಕೊಳ್ಳುವಂಥದ್ದು. ಎಲ್ಲಿ ಅಗ್ನಿ ಇರುತ್ತೋ ಅಲ್ಲಿ ಅಡುಗೆ ಮಾಡ್ಕೊಳ್ಳೋದು ಅಷ್ಟೇ. ಅರ್ಥ ಆಯ್ತಾ? ಸಿಂಪಲ್. ಅದಕ್ಕೆ ಅದು ಆಗ್ನೇಯ ಅಂತ ಕರೆಯೋದು. ಏನಕ್ಕೆ? ಅಲ್ಲಿ ಬಿಸಿಯ ಜಾಗ ಇರುತ್ತೆ, ಅಡಿಗೆಗಳು ಮಾಡಿದಾಗ ಶುದ್ಧವಾಗಿರುತ್ತೆ, ಅದು ಸೈನ್ಸ್. ದಕ್ಷಿಣ ಭಾಗದಲ್ಲಿ ಸ್ಟೋರೇಜ್ ಅಂದ್ರೆ ಏನ್ ಸ್ಟೋರೇಜ್? ಫುಡ್ ಸ್ಟೋರೇಜ್. ಎಸ್ಪೆಷಲಿ ಮುಖ್ಯವಾಗಿ ಆ ತುಪ್ಪವನ್ನ ಶೇಖರಣೆ ಮಾಡೋದು, ಬೆಣ್ಣೆ ಮತ್ತು ತುಪ್ಪನ ಇಲ್ಲಿ ಶೇಖರಣೆ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇದ್ ಕಡೆ ದಕ್ಷಿಣ ನೈಋತ್ಯದಲ್ಲಿ ಬಂದಾಗ, ದಕ್ಷಿಣ ನೈಋತ್ಯ ಏನ್ ಬರುತ್ತೆ? ಇದು ಹಾಟ್ ಝೋನ್ ಬರುತ್ತಾ, ಕೋಲ್ಡ್ ಝೋನ್ ಬರುತ್ತಾ, ತೇವಾಂಶ ಬರುತ್ತಾ, ಇಲ್ಲಂತಂದ್ರೆ ಒಣಾಂಶ ಬರುತ್ತಾ? ಈ ಜಾಗ ಒಣ ಅಂಶ ಬರುತ್ತೆ. ಕರೆಕ್ಟಾ? ಡ್ರೈ ಬರುತ್ತೆ. ಎಕ್ಸಲೆಂಟ್ ನವೀನ್ ಶಾಸ್ತ್ರಿಗಳೇ, ಡ್ರೈ ಬರುತ್ತೆ. ಡ್ರೈ ಬಂದಾಗ ನೋಡಿ, ಅಲ್ಲಿ ನಾವು ಶೆಂಡಾಸ್ ಮಾಡುವಂಥದ್ದು, ಅಂದ್ರೆ ಶೆಂಡಾಸ್ನ ಅಳವಡಿಸುವಂಥದ್ದು. ಇಂಗ್ಲಿಷ್ ಏನ್ ಹೇಳ್ತಾರೆ ಅದಕ್ಕೆ? ಕಮೋಡ್ನ ಅಳವಡಿಸುವಂಥದ್ದು ಇಲ್ಲಿ. ಏನಕ್ಕೆ ಅಂದ್ರೆ ಯೂಶುವಲ್ ಆಗಿ ಇದ್ರ ಒಳಗಡೆ ಜಾಗ ಇರಲಿಲ್ಲ, ಅಂದ್ರೆ ಮನೆ ಒಳಗಡೆ ಯಾರು ಇಡ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಎಲ್ಲ ಮನೆಯಿಂದ ಹೊರಗಡೆ ಇಟ್ಕೊಳ್ಳೋರು, ಶುದ್ಧವಾಗಿ ಇರ್ಲಿ ಅಂತ. ಇವಾಗ ಕಾಲ, ದೇಶ, ವರ್ತಮಾನ ಅಂತ ಹೇಳಿದೆ ಅಲ್ವಾ? ಕಾಲ, ದೇಶ, ಪಾತ್ರ. ಹಾಗಾಗಿ ಈಗಿನ ಕಾಲ ಹೇಗೆ ಹೋಗುತ್ತೋ ಆ ರೀತಿ ಹೋಗ್ಬೇಕು. ಇವಾಗ ಇವಾಗೆಲ್ಲ 40-50 ಫ್ಲಾಟ್ಸ್ ಬಂದ್ಬಿಟ್ಟಿದೆ, ಅಂದ್ರೆ ಎತ್ತರದ್ದು ಅಷ್ಟು ನಂಬರ್ ಆಫ್ ಫ್ಲೋರ್ಸ್. 50ನೇ ಫ್ಲಾಟ್ ಇಟ್ಬಿಟ್ಟು ಆಚೆ ಕಡೆ ಟಾಯ್ಲೆಟ್ ಮಾಡ್ತೀನಿ ಅಂದ್ರೆ ಆಗತ್ತಾ? ನಾನು 10 ಬರೋ ವರ್ಷದಿಗೆ ಕಷ್ಟ ಅಲ್ವಾ? ತಿರ್ಗಿ 10 ಹೋಗೋ ವರ್ಷದಕ್ಕೆ ಕಷ್ಟ. ಹಾಗಲ್ಲ. ಹಾಗಾಗಿ ಕಾಲ, ದೇಶ, ವರ್ತಮಾನ, ಕಾಲ, ದೇಶ, ಪಾತ್ರ ಮನೆ ಒಳಗಡೆ ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ ಇವಾಗೆಲ್ಲ ಮಾಡರ್ನ್ ಟೆಕ್ನಾಲಜಿ. ಬಂದಾಗ ಮನೆ ಒಳಗಡೆ ಬಂದಾಗ ಎಲ್ಲಿರ್ಬೇಕು ಅಂದ್ರೆ ಇದೇ ಜಾಗದಲ್ಲಿ ಇರಬೇಕು. ಏನಕ್ಕೆ ಅಂದ್ರೆ ಇದನ್ನ ಡಿಟಾಕ್ಸ್ ಏರಿಯಾ ಅಂತ ಕರಿತೀವಿ. ಡಿಟಾಕ್ಸ್ ಅಂದ್ರೆ ಒಳಗಡೆ ವಿಷವನ್ನ ತೆಗೆಯುವಂತಹ ಜಾಗ. ನಮ್ಮ ಮಲ ನಮ್ಗೆ ವಿಷಾನೇ ಅಲ್ವಾ? ಎಲ್ಲ ಶಕ್ತಿ ಎಲ್ಲ ಹೋಗಿ ಅದು ಆಸಿಡ್ ಗೀಸಿಡ್ ಎಲ್ಲ ಹಾಕ್ಬಿಟ್ಟು ಏನಾಗಿರುತ್ತೆ, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲ ಆಗ್ಬಿಟ್ಟಿರುತ್ತೆ ಅದಕ್ಕೆ. ಆಗ ಅದು ಮಲವನ್ನ ವಿಸರ್ಜನೆ ಮಾಡುವಂತ ಜಾಗ ದಕ್ಷಿಣ ನೈಋತ್ಯದಲ್ಲೇ ಇರಬೇಕು. ಅರ್ಥ ಆಯ್ತಾ? ಇದನ್ನ ಟಾಯ್ಲೆಟ್ ನ ತಗೊಂಡು ಇಲ್ಲೇನು ಕುಡಿಸ್ಬಿಟ್ರೆ ಏನ್ ಮಾಡ್ತೀರಾ? ಸರೋಗುತ್ತಾ? ಎಷ್ಟೊಂದ್ ಜನ ಮನೆಗಳಲ್ಲಿ ನೋಡಿರ್ತೀವಿ, ಇಲ್ಲಿ ಕುಡ್ಸಿರ್ತಾರೆ. ಅದರಲ್ಲಿ ಅವ್ರ ಮಕ್ಕಳು ಸಾವಾಗಿರೋದು ನೋಡಿದೀನಿ, ಎಕ್ಸಾಂಪಲ್ಸ್ ಇದೆ. ಮಕ್ಕಳು ಸಾವಾಗ್ಬಿಡುತ್ತೆ, ಯಜಮಾನನ ತಲೆನೇ ಸರಿ ಇರಲ್ಲ, ಅಂದ್ರೆ ಏನೇನೋ ಯೋಚನೆಗಳು ಬರ್ತಾ ಇರತ್ವೆ, ಸರಿಯಾದ ನಿರ್ಧಾರಗಳನ್ನ ತಗೊಳಕ್ಕಾಗಲ್ಲ ಮನೆ ಯಜಮಾನನಿಗೆ. ಮಕ್ಕಳ ಒಂದು ತೊಂದರೆ ಆಗ್ಬಿಡುತ್ತೆ. ಏನಕ್ಕೆ ಮಕ್ಕಳು ತೊಂದರೆ ಅಂದ್ರೆ, ಇಲ್ಲಿ ಗುರು ಬರ್ತಾನೆ. ಗುರು ತಾನೇ ಅಧಿಪತಿ. ಇದು ಡೀಟೇಲ್ ಆಗಿ ಮಾಡೋಣ ಆಮೇಲೆ. ಗುರು ಅಧಿಪತಿ ಆಗ್ತಾನೆ. ಗುರು ಅಂದ್ರೆ 3: ಒಂದು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ. 2ನೇದು ಮಕ್ಕಳು, 3ನೇದು ಹಣಕಾಸು. 3 ಇಂಪಾರ್ಟೆಂಟ್ ತಾನೆ ನಮ್ಮ ಜೀವನದಲ್ಲಿ. ಹಣ ಇರ್ಲಿ ಮಕ್ಕಳು ಬೇಡ ಅನ್ನಕ್ಕಾಗತ್ತಾ? ಅದು ನಮ್ಮ ಪ್ರಾಣ ಬಿಟ್ಟಿರಕ್ಕಾಗಲ್ಲ. ಕರೆಕ್ಟಾ? ಅದೆಲ್ಲರೂ ಬೇಡ, ನಮ್ ಹೆಲ್ತೇ ಬೇಡ ಬಿಡಿ ಅಂತಾರೆ, ನಮ್ಮ ಆರೋಗ್ಯನೇ ಬೇಡ ಅಂದ್ರೆ ಆಗತ್ತಾ? ಆಗಲ್ಲ. ಹಾಗೆ 3 ಇಂಪಾರ್ಟೆಂಟ್ ಆಗತ್ತೆ. ಏನೇನು ಗುರು ಅಂದ್ರೆ ಏನೋ ಬರ್ಕೊಳ್ಳಿ. ಗುರು ಅಂತಂದ್ರೆ ಒಂದು ಆರೋಗ್ಯ, ಅದನ್ನ ಜೀವಕಾರಕ ಅಂತ ಕರಿತೀವಿ ನಾವು. ಗುರುನ ಜೀವಕಾರಕ. ಗುರು ಅಂತ ಜೀವ ಅಂತಂದ್ರೆ ಆರೋಗ್ಯ ಇರ್ಬೇಕು ತಾನೆ. ಜೀವಕ್ಕೆ ಮಾನಸಿಕ ಆರೋಗ್ಯನೂ ಇರಬೇಕು, ದೈಹಿಕ ಆರೋಗ್ಯನೂ ಇರಬೇಕು. ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್ ಎರಡೂ ಇರಬೇಕು. ಅದಕ್ಕೆ ಗುರುಗೆ ಜೀವಕಾರಕ. ಗುರು ಅಂತಂದ್ರೆ ಆರೋಗ್ಯ, ಬ್ರಾಕೆಟ್ ಅಲ್ಲಿ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ. 2ನೇ ಲೈನ್ ಗುರು ಅಂತಂದ್ರೆ ಮಕ್ಕಳು, ಪ್ರೋಜಿನಿ, ಮಕ್ಕಳು, ವಂಶ ವೃದ್ಧಿ ಬರುತ್ತೆ. 3ನೇದು ಬಂತು ಅಂದ್ರೆ ನಿಮ್ಮ ಹಣಕಾಸು. ಹಣಕಾಸು ಯಾವಾಗ್ಲೂ ಗುರುನೇ.
ಎಲ್ಲ ಶುಕ್ರ ಅನ್ಕೊಂತಾರೆ. ಶುಕ್ರ ಅಲ್ಲ, ಹಣಕಾಸು ಬರುವಂತದ್ದು ಗುರುವಿಂದನೇ ಬರಬೇಕು. ಅದಕ್ಕೆ ಗುರುಬಲ ಅಂತ ಹೇಳೋದು, ಗುರುವಿನ ದೃಷ್ಟಿ ಅಂತ ಹೇಳೋದು, ಗುರುವಿಂದ ಹಾಗೆ ಮೂರನ್ನು ಇಂಪಾರ್ಟೆಂಟ್. ಆಗ ನೀವು ಈ ಟಾಯ್ಲೆಟ್ ತಗೊಂಡು ಅಲ್ಲಿ ಕೂಡ್ಸ್ಬಿಟ್ರೆ ಏನಾಗತ್ತೆ, ದೈವತ್ವದಲ್ಲಿ ತೊಂದರೆ ಆಗ್ಬಿಡತ್ತೆ ಅಲ್ವಾ. ಹಾಗಾಗಿ ಎಲ್ಲೆಲ್ಲಿ ಏನಿರ್ಬೇಕು ಅಲ್ಲೇ ಇರ್ಬೇಕು. ಇದು ಡಿಟಾಕ್ಸ್ ಏರಿಯಾ. ನಿಮ್ಮ ಮನೆಯಲ್ಲಿರೋ ಗಲೀಜು, ನಿಮ್ಮ ಮನಸ್ಸಲ್ಲಿರೋ ಗಲೀಜು ಎಲ್ಲ ಹೋಗುವಂತ ಜಾಗ ಇದು ದಕ್ಷಿಣ ನೈಋತ್ಯ. ನೆಕ್ಸ್ಟ್ ಇನ್ನೊಂದು, ಬರೀ ನೈಋತ್ಯ ಬಂದಾಗ ಏನಾಗುತ್ತೆ, ಏನೇನು ಪಿಕ್ಚರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಇದು ಗರ್ಭಿಣಿಯ ಕೋಣೆ, ಅಂದ್ರೆ ಪ್ರಸವ ಕೋಣೆ. ಆಗಿನ ಕಾಲದಲ್ಲಿ ಇದನ್ನ ಪ್ರಸವ ಕೋಣೆ ಅಂತ ಕರೀತಾರೆ. ಅಂದ್ರೆ ಸುಗಮವಾಗಿ ಪ್ರಸವ ಆಗ್ಬೇಕು, ಏನೂ ತೊಂದರೆ ಇಲ್ದಂಗೆ ಕೋಣೆ. ಅದಕ್ಕೆ ಅದು ನೈಋತ್ಯ ಮೂಲೆ. ಅದಕ್ಕೆ ಈಗಿನ ಕಾಲ ನಾವೇನ್ ಮಾಡ್ತೀವಿ, ಅಲ್ಲಿ ಯಜಮಾನ ಮಲ್ಕೋತೀವಿ. ಏನಕ್ಕೆ ಅಂದ್ರೆ ಅದು ಏನು ತೊಂದರೆ ಇರಲ್ಲ, ಮನಸ್ಸಿನ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲ ಇರುತ್ತೆ, ಮತ್ತೆ ಒಣ ಪ್ರದೇಶ, ಅದು ಏನು ತೊಂದರೆ ಇಲ್ಲ ಅಂತ ಅಲ್ಲಿ ಮಲ್ಕೊಳ್ಳೋ ಅವಕಾಶ ಇರುತ್ತೆ. ಬಟ್ ಏನಂದ್ರೆ ಆಗಿನ ಕಾಲದಲ್ಲಿ ದೊಡ್ಡದ ಕೊಠಡಿ ಇರೋದು, ದೊಡ್ಡ ಕೊಠಡಿಲಿದ್ದಾಗ ಆಗ ಇದನ್ನ ಪ್ರಸವ ಕೋಣೆ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳುತ್ತೆ. ನೋಡಿ, ಪಶ್ಚಿಮ, ಯಾರ್ಯಾರು ಮಕ್ಳು ಇದಾರೆ ನಿಮ್ಮ ಮನೆಯಲ್ಲಿ, ಈ ಪಶ್ಚಿಮ ನೈಋತ್ಯ ದಿಕ್ಕಲ್ಲಿ ಕೂಡಿಸ್ಬೇಕು. ಅದಕ್ಕೆ ಯಾವ ಕಡೆ ಮಕ್ಕ ಮಾಡ್ಕೊಂಡು ಕುತ್ಕೋಬೇಕು, ಅವರು ಪೂರ್ವಕ್ಕೆ ಮಕ್ಕ ಮಾಡ್ಬೇಕು, ಇಲ್ಲಾಂದ್ರೆ ಉತ್ತರಕ್ಕೆ ಮಾಡ್ಬೇಕು. ಈ ಪಿಕ್ಚರ್ ಅಲ್ಲಿ ದಕ್ಷಿಣ ಮಕ್ಕ ಮಾಡಿದೆ ಅಲ್ವಾ, ಅದು ತಪ್ಪಾಗ್ಬಿಡತ್ತೆ. ಸುಮ್ಮನೆ ಪಿಕ್ಚರ್ ತೋರಿಸಿರೋದು ನಿಮ್ಗೆ. ಯಾವಾಗ್ಲೂ ಅಷ್ಟೇ, ಪಶ್ಚಿಮ ನೈಋತ್ಯದಲ್ಲಿ ಮಕ್ಕಳು ಓದೋ ಕೋಣೆ ಮಾಡಿ ಒಳ್ಳೆ ಇಂಟೆಲಿಜೆಂಟ್ ಆಗ್ಬಿಡ್ತಾರೆ. ಅವ್ರು ಓದದೇ ಇದ್ರು ಅಲ್ಲಿ ಬುಕ್ಕನ್ನ ಜೋಡಿಸ್ಕೋಬೇಕು. ಅವ್ರು ಏನಿರುತ್ತೆ ಟೆಕ್ಸ್ಟ್ ಬುಕ್ಸ್ ಎಲ್ಲ, ಆ ಪುಸ್ತಕಗಳನ್ನ ನೀವು ಕೂಡ ಇವಾಗ ವಿದ್ಯಾರ್ಥಿಗಳಾಗಿರೋದ್ರಿಂದ ವಾಸ್ತುದು ಮತ್ತೆ ಜ್ಯೋತಿಷ್ಯದ್ದು ಏನೇನೋ ಕಲಿತಾ ಇರ್ತೀರಲ್ವಾ, ನಿಮ್ದು ಅಷ್ಟೇ. ಪಶ್ಚಿಮ ನೈಋತ್ಯ ಮನೆಯಲ್ಲಿ ಪಶ್ಚಿಮ ನೈಋತ್ಯ ದಿಕ್ಕನ್ನ ಗುರುತಿಸ್ಕೊಳ್ಳಿ. ಹೆಂಗೆ ಗುರುತಿಸೋದು ಅಂತ ಕಾಂಪಾಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು, ಎಲ್ಲಿ ಬರುತ್ತೆ ಏನು ಅಂತ. ಮಾರ್ಕ್ ಮಾಡ್ಕೊಂಡಾಗ ಆ ಜಾಗದಲ್ಲಿ ನಿಮ್ಮ ಪುಸ್ತಕಗಳನ್ನು ಒಂದು ಅಲ್ಲಿಗೆ ಹೊಡಿಸ್ಬಿಟ್ಟು, ನೀವು ಓದೋ ಅಂತ ಪುಸ್ತಕಗಳೆಲ್ಲ, ಕಲಿತಾರೋ ಪುಸ್ತಕಗಳೆಲ್ಲ ಜೋಡಿಸ್ಬಿಡಿ. ನೋಡಿ, ಆಮೇಲೆ ತನಗೆ ಆ ಸಬ್ಜೆಕ್ಟ್ ತುಂಬಾ ತಲೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಬ್ಯೂಟಿಫುಲ್. ಆಗಿನ ಕಾಲದಲ್ಲಿ ಇವೆಲ್ಲ ಯಾವುದೇ ಒಂದು ರಾಜನ ಮಹಲ್ಗಳಲ್ಲಿ ಹೋದಾಗ ಈ ಜಾಗದಲ್ಲೇ ಮಾಡಿರ್ತಾರೆ. ಏನಕ್ಕೆ ರಾಜನು, ಅದಕ್ಕೆ ನೋಡಿ ರಾಜರು, ಯುವರಾಜರಾಗ್ಲಿ ರಾಜರೆಲ್ಲ ಅಷ್ಟು ಬುದ್ಧಿಶಾಲಿಗಳಾಗಿರೋದು. ಏನಕ್ಕೆ, ಇಲ್ಲಿ ಅವರ ಒಂದು ಲೈಬ್ರರಿಯನ್ನ ಮಾಡ್ಕೊಂಡವರು, ಅಲ್ಲಿ ಕುತ್ಕೊಂಡು ಓದೋರು, ಏನೇ ಒಂದು ಶಾಸ್ತ್ರ ಆಗ್ಲಿ ಒಂದು ಇದಾಗ್ಲಿ ಕುತ್ಕೊಂಡು ಅಲ್ಲಿ ಕಲಿಯೋದ್ರಿಂದ ಚೆನ್ನಾಗಿ ಬುದ್ಧಿವಂತರಾಗ್ತಾರೆ. ಅದಕ್ಕೆ ಪಶ್ಚಿಮ ನೈಋತ್ಯದಲ್ಲಿ ಫಸ್ಟ್ ಪ್ರಿಫರೆನ್ಸ್. ಅರ್ಥ ಆಯ್ತಾ? ಬೇರೆ ಪ್ರಿಫರೆನ್ಸ್ ಬರುತ್ತೆ, ನೋಡೋಣ. ಈ ಸದ್ಯಕ್ಕೆ ತಲೆಯಲ್ಲಿ ಕೂಡ್ಸ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಬರ್ಬೇಕು ಅಂತ. ನೆಕ್ಸ್ಟ್, ಪಶ್ಚಿಮ ವಾಯುದಲ್ಲಿ ರೋದನಾ ಗ್ರಹ ಹೇಳಿದ್ನಲ್ಲ, ರೋದನಾ ಗೃಹ ಅಲ್ಲ ಗೃಹ ಅಂದ್ರೆ ನಮ್ಗೇನಾದ್ರು ದುಃಖ ಆದಾಗ ಆ ರೂಮಲ್ಲಿ ಹೋಗಿ ಬಾಗಿಲು ಹಾಕೊಂಡು ಚೆನ್ನಾಗಿ ಹತ್ಬಿಟ್ಟು ಬಂದ್ಬಿಡ್ಬೇಕು. ದುಃಖ ಅರ್ಥ ಆಯ್ತಾ? ಏನೇನ್ ಬರುತ್ತೋ ಬಾಯಲ್ಲಿ ಎಲ್ಲ ಹೇಳಿ, ಕೋಪ ನಿಷ್ಠೂರ ಮಾಡಿ, ಎಲ್ಲ ಬೈದು ಮಾಡಿ, ಯಾರು ಇರಲ್ಲ, ರೂಮಲ್ಲಿ ಒಬ್ಬರೇ ಕುತ್ಕೊಂಡು ಚೆನ್ನಾಗಿ ಹತ್ತಿ ದುಃಖ ನಿವಾರಿಸ್ಕೊಂಡು ತದನಂತರ ಈಚೆಗೆ ಬಂದಾಗ ಏನಾಗುತ್ತೆ, ಅವಾಗ ಮನಸ್ಸು ಪ್ರಶಾಂತವಾಗತ್ತೆ. ಅದು ನೀವು ದುಃಖ ಮಾಡ್ಬೇಕಾದ್ರೂ ಅದಕ್ಕೊಂದು ಫಲ ಬರ್ಬೇಕು, ಕರೆಕ್ಟಾ? ಅದಕ್ಕೋಸ್ಕರ ಪಶ್ಚಿಮ ವಾಯುವ್ಯದಲ್ಲಿ ಆ ರೀತಿಯ ಒಂದು ಕೋಣೆ ಇದ್ದಾಗ ಒಳ್ಳೇದು. ಕೆಲವ್ರ ಮನೆ ಕೋಣೆ ಅಲ್ಲೇ ಮಾಡ್ಬಿಡ್ತಾರೆ, ಮಲಗೋ ಕೋಣೆ. ಯಾವ ಮಲಗದಾಗೆಲ್ಲ ಅಳುನೆ, ನಿಲ್ಸಕ್ಕೆ ಆಗಲ್ಲ, ದುಃಖ, ಸೈಕಾಲಜಿ ಟ್ರೀಟ್ಮೆಂಟ್ ಬೇಕು ಅವ್ರಿಗೆ, ಹಂಗಾಗ್ಬಿಡುತ್ತೆ ಆ ರೂಮಲ್ಲಿ. ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು. ಅಕಸ್ಮಾತ್ ರೂಮಲ್ಲಿ ಈ ತರ ಮಾಡಿರ್ತೀವಿ, ರೂಮ್ ಮಾಡಿದ್ರು ಕೂಡ ಇಲ್ಲಿ ಬೆಡ್ ಹಾಕೊಂಡು ಮಲ್ಕೋಬಾರದು, ಬೆಡ್ ಇಲ್ಲೆಲ್ಲ ಹಾಕೊಂಡು ಮಲ್ಕೋಬೇಕು. ಅರ್ಥ ಆಯ್ತಾ? ಅದ ನೋಡೋಣ, ಡೀಟೇಲ್ ಆಗಿ ಬರೋಣ. ಅದು ಸದ್ಯಕ್ಕೆ ರೋದನ ಗೃಹ ಎಲ್ಲಿ ಬರ್ಬೇಕು, ರೋದನ ಗೃಹ ಪಶ್ಚಿಮ ವಾಯುವ್ಯದಲ್ಲಿ ಬರ್ಬೇಕು. ನೆಕ್ಸ್ಟ್ ಉತ್ತರ ವಾಯುವ್ಯದಲ್ಲಿ ಏನ್ ಬರ್ಬೇಕು, ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳಿಗೆ ಈ ಒಂದು ಕೊಠಡಿಯನ್ನ ಕೊಡಬೇಕು. ಆಗ ಸಂತಾನ ವೃದ್ಧಿ ಚೆನ್ನಾಗಾಗತ್ತೆ, ಉತ್ತಮ ರೀತಿಯ ಉತ್ತಮವಾದ ಮಕ್ಕಳು ಹುಟ್ಟುತ್ತಾರೆ, ಜನನ ಆಗತ್ತೆ ಅಂತ ಹೇಳುತ್ತೆ ಉತ್ತರ ವಾಯುವ್ಯ. ಇಟ್ ಈಸ್ ಹೌಸ್ ಆಫ್ ಎಂಟರ್ಟೈನ್ಮೆಂಟ್, ಒಂಥರ ಪ್ರೀತಿಯನ್ನ ಹಂಚ್ಕೊಳ್ಳೋ ಅಂತ ಒಂದು ಜಾಗ ಇದು. ಯಾವುದು? ಉತ್ತರ ವಾಯುವ್ಯ. ಈಗಿನ ಕಾಲದಲ್ಲಿ ಏನ್ ಮಾಡ್ಬಿಡ್ತೀವಿ ನಾವು, ಇಲ್ಲಿ ರೂಮ್ ಮಾಡ್ಕೋತೀವಿ ಅಲ್ವಾ, ಇಲ್ಲಿ ರೂಮ್ ಮಾಡಿ ಇದನ್ನ ಟಾಯ್ಲೆಟ್ ಮಾಡ್ಬಿಟ್ಟಿರ್ತೀವಿ. ಅದಕ್ಕೆ ಯಾರು ಫೋನ್ ಒಳಗಡೆ ಎತ್ಕೊಂಡು ಹೋದವರು ಟಾಯ್ಲೆಟ್ ಅಲ್ಲಿ 2 ಅವರ್ ಆದ್ರೂ ಈಚೆ ಬರಲ್ಲ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಏರಿಯಾ. ನೋಡ್ತಾನೆ ಇರ್ತಾರೆ ರೀಲ್ಸು ಅದು ಇದು ಅಂತ. ಅರ್ಥ ಆಯ್ತಾ? ಬಟ್ ಏನಂತಂದ್ರೆ ವಾಯುವ್ಯ, ಉತ್ತರ ವಾಯುವ್ಯದಲ್ಲಿ ಹೊಸದಾಗಿ ಮದುವೆ ಆಗಿರುವಂತ ಗಂಡ ಹೆಣ್ಣು ಇಲ್ಲಿ ಮಲ್ಕೊಂಡ್ರೆ ಬಹಳ ಉತ್ತಮ, ಪರಸ್ಪರ ಪ್ರೀತಿ ಇರುತ್ತೆ. ಯಾರನ್ನು ನಿಮ್ಮ ಹತ್ರ ಬರ್ತಾರೆ, ನೀವು ಅಸ್ಟ್ರಾಲಜರ್, ನೀವು ಜ್ಯೋತಿಷಿಗಳು ಆಗಿದ್ರು ಬರ್ತಾರೆ, ಸ್ವಾಮಿ ನಮ್ಮ ಮಗನ ಸೊಸೆಗೆ ಆಗ್ತಾನೆ ಇಲ್ಲ,
ಯಾವಾಗ ಕಿತ್ತಾಡ್ತಾನೆ ಇರ್ತಾರೆ. ಜಾಸ್ತಿ ದಿನ ಬಿಟ್ಬಿಟ್ರೆ ವಿಚ್ಛೇದನ ಆಗ್ಬಿಡುತ್ತೆ, ಡೈವರ್ಸ್ ಆಗ್ಬಿಡುತ್ತೆ. ಆ ರೀತಿ ಬಂದ್ಬಿಟ್ಟಿದೆ ಸಿಚುಯೇಷನ್. ನಮ್ ವಾಸ್ತುನು ಗೊತ್ತಿದ್ರೆ ಏನ್ ಹೇಳ್ಬೋದು ನಾವು, ಏನ್ ಸಜೆಷನ್ ಕೊಡ್ಬೋದು? ಆ ಹೊಸ ಗಂಡೆ ನಿಮ್ ಉತ್ತರ ವಾಯುದಲ್ಲಿ ಏನನ್ನ ಇದಿದ್ರೆ, ಇಲ್ಲಾಂದ್ರೆ ನಿಮ್ಗೆ ಇರೋ ಚಿಕ್ಕ ಮನೆ ಆದ್ರೂ ಕೂಡ ಕಾಂಪಸ್ ನೋಡ್ಬೇಕು. ಕಾಂಪಸ್ ಎಲ್ಲಿ ಉತ್ತರ ವಾಯುಕ್ಕೆ ತೋರಿಸ್ತಾ ಇದೆಯೋ ಅದು ಕಾಂಪಸ್ ನೋಡೋದೆಲ್ಲ ಹೇಳ್ಕೊಡ್ತೀನಿ, ಪ್ರಾಕ್ಟಿಕಲ್ ಒನ್ ಡೇ ಮಾಡ್ತೀನಿ ನಿಮ್ಗೆ. ಅವಾಗ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಉತ್ತರ ವಾಯುದಲ್ಲಿ ಅಲ್ಲಿ ಮಲಗಿಸಿದಾಗ ಏನಾಗುತ್ತೆ, ಪರಸ್ಪರ ಪ್ರೀತಿ ಬೆಳೆಯುತ್ತೆ. ಈಗಿನ ಕಾಲದಲ್ಲಿ 10 ಜನ ಬಂದಾಗ 7 ಜನ ಡೈವರ್ಸ್ ಕೇಸೇ ಬರೋದು ನಮ್ಮ ಹತ್ರ ಅಲ್ವಾ? ಎಲ್ಲ ಜ್ಯೋತಿಷಿಗಳಿದ್ದಾರೆ, ವಿನಾಯಕ ಸ್ವಾಮಿಗಳಿದ್ದಾರೆ, ಶಿವಾನಂದ ಸ್ವಾಮಿಗಳಿರ್ತಾರೆ, ಗೊತ್ತಿರುತ್ತೆ ಅವ್ರಿಗೆಲ್ಲ. ಬರೋದೆಲ್ಲ ಆಲ್ಮೋಸ್ಟ್ ಡೈವರ್ಸ್ ಕೇಸ್ಗಳೇ ಬರುತ್ತೆ ಜಾತಕ ಕೇಳಕ್ ಬಂದ್ರೆ. ಅದಕ್ಕೋಸ್ಕರ ನಾವ್ ಏನ್ ಸಜೆಷನ್ ಕೊಡ್ಬೋದು, ಉತ್ತರ ವಾಯುಕ್ಕೆ ಏನನ್ನ ಅದು ಕೋಣೆ ಅಲ್ಲಿ ಮಲಗೋ ತರ ಬೆಡ್ ಮಾಡಿದ್ರೆ ಪರಸ್ಪರ ಪ್ರೀತಿ ಆಗತ್ತೆ, ಪ್ರೀತಿ ಬೆಳೆಯುತ್ತೆ ನೋಡಿ. ಹೀಗೆ ಪರಿಹಾರಗಳು ಕೊಡ್ತಾ ಹೋಗೋದು. ಅರ್ಥ ಆಯ್ತಾ? ನೋಡಿ ಎಷ್ಟು ಪರಿಹಾರಗಳು ನಮ್ಗೆ ಸಿಕ್ಬಿಡುತ್ತೆ ಕರೆಕ್ಟ್ ಆಗಿ ಮಾಡ್ಕೊಂಡೋದ್ರೆ. ಋಷಿಗಳು ಕೊಟ್ಟಿರೋಂಥದ್ದು, ನಾವ್ ಯಾರೋ ಬಂದು ಬುಕ್ ಬರೆದ್ಬಿಟ್ಟು ಹಾಕಿರುವಂತದ್ದಲ್ಲ. ವಿಶ್ವಕರ್ಮ ಪ್ರಕಾಶನದಲ್ಲಿ ಕೊಟ್ಟಿರುವಂತದ್ದು ಶ್ಲೋಕ 94ರಿಂದ 100ರಲ್ಲಿ ಕೊಟ್ಟಿರುವಂತದ್ದು. ಉತ್ತರ ದಿಕ್ಕಲ್ಲಿ ಯಾವಾಗಲೂ ನಾವು ಸ್ಟೋರೇಜ್ ಅನ್ನು ಮಾಡ್ಕೋಬೇಕಂತೆ. ಅರ್ಥ ಆಯ್ತಾ? ಏನ್ ಸ್ಟೋರೇಜು, ನಿಮ್ಮ ಒಡವೆಗಳು, ವಸ್ತುಗಳು, ಅದನ್ನೆಲ್ಲ ಉತ್ತರ ದಿಕ್ಕಲ್ಲಿ ಮಾಡ್ಕೋಬೇಕು. ಅದೇ ಇಲ್ಲೇ ಕುಬೇರ ವಾಸ. ಇದಕ್ಕೆ ಅಧಿಪತಿ ಯಾರು ಅಂದ್ರೆ ಕುಬೇರ. ಅದು ಆಮೇಲೆ ಬರೋಣ, ಕನ್ಫ್ಯೂಸ್ ಆಗ್ಬೇಡಿ. ಜಾಸ್ತಿ ನಾಲೆಜ್ ಆದ್ರೆ ಕಷ್ಟ. ಅದಕ್ಕೆ ಇದನ್ನ ಕುಬೇರ ಅಂತ ಕರೆಯೋದು. ಅದಕ್ಕೆ ಇಲ್ಲಿ ಸ್ಟೋರೇಜ್ ಮಾಡುವಂತ ಒಡವೆಗಳಾಗ್ಲಿ, ವಸ್ತುಗಳಾಗ್ಲಿ, ಹೊಸದು ರೇಷ್ಮೆ ವಸ್ತುಗಳು, ಅವೆಲ್ಲ ಇಲ್ಲಿ ಉತ್ತರದಲ್ಲಿ ಇಟ್ಕೋಬೇಕಂತೆ. ನೋಡಿ ವಿಶ್ವಕರ್ಮ ಕೃಷ್ಣ ನೀಟಾಗಿ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಅದಕ್ಕೆ ಅಲ್ಲಿ ಆ ಶಾಸ್ತ್ರ ಬಂದಿರೋದ್ರಿಂದ ಇದನ್ನ ಕುಬೇರ ಎಲ್ಲಿ ನಾವು ಸ್ಟೋರೇಜ್, ಒಡವೆ ವಸ್ತುಗಳು, ಹಣ, ಒಳ್ಳೊಳ್ಳೆ ಬೆಳೆ ಬಾಳುವಂತಹ ವಸ್ತುಗಳು ಇಟ್ಕೋತೀವೋ, ಅದು ಈಗ ನೈಋತ್ಯದಲ್ಲಿ ಇಟ್ಕೋತೀವಿ ಭಾರ ಬರ್ಬೇಕು ಅಂತ. ಅವಾಗ ಏನ್ ಮಾಡ್ತೀವಿ, ಇದನ್ನ ಕುಬೇರ ಮೂಲೆ ಅಂತ ಕರೆದ್ಬಿಡ್ತೀವಿ. ಹಾಗೆ ಬಂದಿರೋದು ಇದು ಕುಬೇರ. ಯಾಕಂದ್ರೆ ಎಲ್ಲಿ ನಾವು ಸ್ಟೋರೇಜ್ ಮಾಡ್ತೀವಿ, ಎಲ್ಲಿ ಶೇಖರಣೆ ಮಾಡ್ತಾ ಇದೀವಿ ಒಡವೆಗಳನ್ನ, ಹಣವನ್ನ, ಮತ್ತೆ ರೇಷ್ಮೆ ವಸ್ತುಗಳನ್ನ, ಇತ್ತು ಬೆಳೆ ಬಾಳುವಂತ ವಸ್ತುಗಳನ್ನ, ಅದನ್ನು ಕುಬೇರ ಮೂಲೆ ಅಂತ ಕರೆದಿ ರೂಢಿನಾಮ ಆಗ್ಬಿಟ್ಟಿದೆ ಅಲ್ವಾ? ಕುಬೇರ ಮೂಲೆ ಅಂತಾರೆ, ನೈಋತ್ಯ ಅಂತ ತೋರಿಸ್ತಾರೆ. ನಮ್ಗೆ ಅರ್ಥ ಆಗತ್ತೆ ಇವರು ಇದನ್ನೇ ಹೇಳ್ತಾ ಇರೋದು ಅಂತ. ಏನಕ್ಕೆ ಹೆಂಗ್ ಬಂತು ಅದು ಅಂತಂದ್ರೆ ಹೀಗೆ ಬಂದಿರೋದು. ಉತ್ತರದಲ್ಲಿ ಇಟ್ಕೊಂಡಾಗ ಇನ್ನೊಂದೇನ್ ಹೇಳುತ್ತೆ, ಭಾರ ಎಲ್ಲ ನೈಋತ್ಯಕ್ಕೆ ಬರ್ಬೇಕು ಅಂತ. ಹಾಗೇನಾಗುತ್ತೆ, ಭಾರ ಅಲ್ವಾಪ್ಪ ಅಂತ ಎಲ್ಲ ತಂದು ಬೀರು ಇಲ್ಲಿ ಜೋಡಿಸ್ಕೊಂಡ್ಬಿಡ್ತಾರೆ, ಎಲ್ಲಿ ನೈಋತ್ಯದಲ್ಲಿ ಜೋಡಿಸ್ಕೊತಾರೆ. ಹಾಗೆ ಅದನ್ನು ಕುಬೇರ ಮೂಲೆ ಆಗ್ಬಿಟ್ಟಿದೆ ಹೊರತು ಕುಬೇರ ಇರೋದು ಇಲ್ಲಿ. ಕುಬೇರ ಯಾವಾಗಲೂ ಉತ್ತರ ದಿಕ್ಕಲ್ಲೇ ಕುಬೇರ ಇರುವಂತದ್ದು. ಅರ್ಥ ಆಯ್ತಾ? ಸಿಂಪಲ್. ಇನ್ನೊಂದ್ಸತಿ ನೋಡ್ಕೊಳ್ಳಿ, ಇದಕ್ಕೆ ಎಲ್ಲಿ ಬರುತ್ತೆ, ತೇವಾಂಶ ಎಲ್ಲಿ ಬರುತ್ತೆ, ಬಿಸಿ ಅಂಶ ಎಲ್ಲಿ ಬರುತ್ತೆ, ಮತ್ತೆ ಒಣ ಅಂಶ ಎಲ್ಲಿ ಬರುತ್ತೆ, ಥಂಡಿ ಅಂಶ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಇನ್ನೊಂದು ಬೀರುಗಳು ಇಡೋದ್ ಕಾರಣ ಕೂಡ ಇದು ಒಣ ಅಲ್ವಾ ಏರಿಯಾ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇಲ್ಲೆಲ್ಲ ನಾವು ಒಡವೆಗಳು, ರೇಷ್ಮೆ ಸೀರೆ ಇಟ್ಕೊಂಡಾಗ ಏನಾಗುತ್ತೆ, ಎಲ್ಲ ಮುಗ್ಲಾಗ್ಬಿಡುತ್ತೆ, ವಾಸನೆ ಬಂದ್ಬಿಡುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಬೆವರೆಲ್ಲ ಇರುತ್ತೆ, ರೇಷ್ಮೆನ ಅವಾಗ ಒಯ್ಯಕ್ಕಾಗಲ್ವಲ್ಲ, ಅದಂಗೆ ಜೋಡಿಸ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಎಲ್ಲ ಮುಗ್ಲಾಗ್ಬಿಡುತ್ತೆ, ಎಲ್ಲ ಹಾಳಾಗೋಗುತ್ತೆ, ಒಡವೆ ಆಗ್ಲಿ ವಸ್ತ್ರಗಳಾಗ್ಲಿ. ಅದಕ್ಕೆ ಏನ್ ಮಾಡ್ತಾರೆ, ಆ ಬೀರುನೇ ತೆಗೆದು ಇಲ್ಲಿ ಇಟ್ಕೊಂಡು. ಏನಕ್ಕೆ ಇಲ್ಲಿ ಇಡ್ತಾರೆ, ಇಲ್ಲೇ ಇಡ್ಬೇಕು. ಏನಕ್ಕೆ ಅಂದ್ರೆ ಒಣ ಪ್ರದೇಶ ಅಲ್ವಾ. ಹಾಗಾಗಿ ನಿಮ್ಮ ಒಡವೆಗಳು ಬೆಳ್ಳಿ ಎಲ್ಲ ಇಟ್ಬಿಟ್ರೆ ಕಪ್ಪು ತಿರುಗ್ಬಿಡುತ್ತೆ. ನಮ್ಮ ಇದನ್ನು ಅಷ್ಟೇ, ಅದು ಚಿನ್ನನೂ ಎಲ್ಲ ಒಂಥರ ಕಲರ್ ಎಲ್ಲ ಫೇಡ್ ಆಗ್ಬಿಡುತ್ತೆ ಅಲ್ವಾ. ಅದೆಲ್ಲ ಆಗ್ಬಾರ್ದು ಅಂತಂದ್ರೆ ಒಣ ಪ್ರದೇಶದಲ್ಲಿ ಇಟ್ಕೋಬೇಕು. ಒಣ ಪ್ರದೇಶದಲ್ಲಿ ಇಟ್ಕೋತೀವಿ. ಹಣನೂ ಅಷ್ಟೇ, ಕೆಲವರೆಲ್ಲ ಕಟ್ಟು ಇಟ್ಟಿರ್ತಾರೆ. ಈ ಒಂದು ತೇವಾಂಶದಲ್ಲಿ ಇಟ್ಕೊಂಡ್ರೆ, ಥಂಡಿ ಅಂಶದಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಎಲ್ಲ ಒದ್ದೆ ಆಗ್ಬಿಟ್ಟು ಅದಕ್ಕೂ ಎಲ್ಲ ಬೂಜು ಬಂದ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಒಣ ಜಾಗದಲ್ಲಿ ಇಟ್ಕೊಂಡು ನೋಡಿ ಎಷ್ಟೊಂದು ಅಡ್ವಾಂಟೇಜ್ ನೋಡಿ. ಎಲ್ಲ ಸೈನ್ಸ್ ಅಷ್ಟೇ, ಅದು ಸೈನ್ಸ್ ಪ್ರಕಾರ ಅಲ್ಲೇನೊಂದು ಶಿಫ್ಟ್ ಮಾಡಿ ಇಟ್ಕೋತಾರೆ. ಅಲ್ಲೂ ಇಟ್ಕೋಬೋದು, ತೊಂದರೆ ಇಲ್ಲ. ಬಟ್ ಕಂಟ್ರೋಲ್ ಇರ್ಬೇಕು ಎನ್ವಿರಾನ್ಮೆಂಟ್. ಅಲ್ಲಿಲ್ಲ ಅಂದ್ರೆ ಡ್ರೈ ಏರಿಯಾದಲ್ಲೂ ಇಟ್ಕೋತಾರೆ. ನೀವು ಇನ್ನ ಕಲಿತ ಸುಮಾರು ಕಲ್ತ್ಕೋತೀರಾ ಸೈಂಟಿಫಿಕ್ ಆಗಿ. ಆಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಸುಮ್ನೆ ಅಲ್ಲಪ್ಪ, ವಾಸ್ತು ಪ್ರತಿಯೊಂದು ಮನೆಯಲ್ಲೂ ಇರಲೇಬೇಕು. ಏನಕ್ಕೆ, ಈ ಒಂದು ವೈಜ್ಞಾನಿಕ ಗುಣಗಳು ಹೊಂದಿರುತ್ತವೆ. ಯಾವಾಗ್ಲೇ ಅಷ್ಟೇ, ನಾನು ಹೇಳಿದಾಗೆ ಭೂಮಿ ತರಾನೇ ಒಂದು ಮನೆ ಕೂಡ. ಯಾವಾಗ್ಲೇ ಒಂದು ಆ ಫೌಂಡೇಶನ್ ನಾವು ಹಾಕ್ಬಿಡ್ತೀವಿ, ಒಂದ್ ಕಡೆ ಹಾಕ್ತಿವಿ, ಇನ್ನೊಂದ್ ಕಡೆ ಹಾಕ್ತಿವಿ, ಬಂದು ಜಾಯ್ನ್ ಆಗೋದು. ಜಾಯ್ನ್ ಆಗಿದ ತಕ್ಷಣನೇ ಆ ಭೂಮಿಯಲ್ಲಿ ಏನೇ ಒಂದು ಆಕಾರ ಬಂದ ತಕ್ಷಣನೇ ವಾಸ್ತುಪುರುಷ ಹೇಗೆ ದೊಡ್ಡ ಮ್ಯಾಗ್ನೆಟ್ ಹೊಡೆದಾಗ, ಪೀಸಸ್ ಮಾಡಿದಾಗ ಆ ಒಂದು ಚಿಕ್ಕ ತುಣುಕು ಕೂಡ ಅಯಸ್ಕಾಂತ ಮ್ಯಾಗ್ನೆಟ್ ತರ ಆಕ್ಟ್ ಆಗುತ್ತೋ, ಇದು ನಮ್ಮ ಮನೆ ಕೂಡ ಅಷ್ಟೇ ಭೂಮಿ ತರಾನೇ ಆಕ್ಟ್ ಆಗುತ್ತೆ. ಎನರ್ಜೀಸ್ ಬಂದ್ಬಿಡುತ್ತೆ ಟಕ್ ಅಂತ. ತೇವಾಂಶ
ಬಿಸಿ, ಒಣ, ಥಂಡಿ ಬಂದೇ ಬರುತ್ತೆ. ಓಕೆನಾ? ಈ ರೀತಿ ಬರುತ್ತೆ ನೋಡಿ. ಇನ್ನೊಂದು ಭೂ ಪರೀಕ್ಷೆ ಮಾಡ್ತಾರೆ. ಇವಾಗ ಭೂಮಿ ಹೇಗಿರ್ಬೇಕು ಅಂತ ತಿಳ್ಕೊಂಡ್ರಿ, ದಿಕ್ಕುಗಳೇನು ಅಂತ ಗೊತ್ತಾಯ್ತು ಅಲ್ವಾ? ಎಷ್ಟು ಕಲ್ತ್ಕೊಂಡ್ರಿ? ಎರಡನೇ ಕ್ಲಾಸಲ್ಲಿ, 1ನೇ ಕ್ಲಾಸಿಂದ 2ನೇ ಕ್ಲಾಸ್ ತನಕ ಆ ಒಂದು ಭೂಮಿ ಲಕ್ಷಣ ಹೇಗಿರ್ಬೇಕು, ಯಾವ ಆಕಾರದಲ್ಲಿ ಇರಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ? ಇವಾಗ ಇಲ್ಲಿ ಭೂ ಪರೀಕ್ಷೆಯನ್ನು ಮಾಡ್ರಿ. ಭೂ ಪರೀಕ್ಷೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ನೀವು ಯಾವ್ದೇ ಒಂದು ಸೈಟ್ ತಗೊಳ್ಳಿ, 30-40, 60-40, 100/120, ಇಲ್ಲ ಒಂದು ಜಮೀನ್ ತಗೋತೀರಿ ಅನ್ಕೊಳ್ಳಿ, ಏನೋ ಒಂದು 10 ಎಕರೆ ಜಮೀನು ಇಲ್ಲ 1 ಎಕರೆ ಜಮೀನು. ಅವಾಗ ಏನ್ ಮಾಡ್ಬೇಕು, ಈ ಬ್ರಹ್ಮಸ್ಥಾನದಲ್ಲಿ ಒಂದು ಹಳ್ಳವನ್ನ ಹಾಕ್ಬೇಕು. ದೊಡ್ಡ ಜಮೀನ್ ತಗೊಂಡಾಗ, ಎಕರೆಗಳು ತಗೊಂಡಾಗ ಒಂದು 9 ಹಾಕೋಬೇಕು. ಇವಾಗ ದೊಡ್ಡ ಎಕರೆ, ಇದೇ ದೊಡ್ಡದು ಅನ್ಕೊಳ್ಳಿ, ಇಲ್ಲಿ ಕಾಣಿಸ್ತಾ ಇರೋದೆ ಇದೊಂದು 1 ಎಕರೆ ಜಾಗ ಅನ್ಕೊಳ್ಳಿ. ಈ ಬರೀ ಒಂದೇ ಜಾಗದಲ್ಲಿ ಅಗದ್ಬಿಟ್ಟು ಮಧ್ಯದಲ್ಲಿ ಬ್ರಹ್ಮಸ್ಥಾನ ಅಂತಂದ್ರೆ ಏನು ನೋಡಿ, ಎರಡನ್ನೂ ಕೂಡಿಸ್ಕೋಬೇಕು. ಹೀಗೆ ಅಲ್ಲಿ ಮಧ್ಯದಲ್ಲಿ ಬರುವಂತ ಜಾಗನೇ ಬ್ರಹ್ಮಸ್ಥಾನ ಅಂತ ಕರೀತೀವಿ. ಈ ಪಿಕ್ಚರ್ ಅಲ್ಲಿ ಸ್ವಲ್ಪ ಈ ಕಡೆ ತೋರಿಸ್ತಿದ್ದೀನಿ, ಸೊ ಅದನ್ನ ಬ್ರಹ್ಮಸ್ಥಾನ ಅಂತ ಪರಿಗಣನೆಗೆ ತಗೊಳ್ಳಿ, ಆಯ್ತಾ? ಸೊ ಹಾಗೇನ್ ಮಾಡ್ಬೇಕು, ಇದು 1 ಎಕರೆ ಇದ್ದಾಗ 9 ಜಾಗಗಳಲ್ಲಿ ಅಗಿಬೇಕು. ನಾವು ಮಾಡಿದ್ರೆ ಯಾರನ್ನ ಈ ತರ ಪರೀಕ್ಷೆಗಳು? ಅಂದ್ರೆ ಭೂಮಿ ಹೇಗಿದೆ ಅಂತ ಗೊತ್ತಾಗಬೇಕಲ್ಲ ನಮ್ಗೆ ತೊಗೊಳಕ್ಕಿಂತ ಮುಂಚೆ. ಹೀಗೆ ಮಾಡುವಂಥದ್ದು, ಅರ್ಥ ಆಯ್ತಾ? ದೊಡ್ಡ ದೊಡ್ಡ ಜಾಗ ಇದ್ದಾಗ, ಇವು 30-40, 60-40 ಅಂದ್ರೆ ತುಂಬಾ ಚಿಕ್ಕದು. ಹಾಗಾಗಿ ಒಂದು ಹೊಡ್ಕೊಂಡ್ರೆ ಸಾಕಿದ್ರೆ ಹಳ್ಳ ಎಷ್ಟಿರ್ಬೇಕು? 1 ಅಡಿ 1 ಅಡಿ. ಹಳ್ಳ ಕೂಡ, ಹಳ್ಳ ಎಷ್ಟಿರ್ಬೇಕು? ಅದು ಕೂಡ 1 ಅಡಿ ಇರ್ಬೇಕು, ಸಾಕು. 1 ಅಡಿ ಅಂತಂದ್ರೆ ಏನು? ಆಗಿನ ಕಾಲದಲ್ಲಿ ವಿಶ್ವಕರ್ಮ ಪ್ರಕಾಶನ ಕೊಟ್ಟಿರೋದು ಒಂದು ಹಸ್ತ ಅಂತ. ಮನೆ ಯಜಮಾನ ಯಾರು? ಅವ್ರದ್ದು ಹಸ್ತ ನೋಡಿ, ಇಲ್ಲಿ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಇಲ್ಲಿ ಈ ಮೊಣಕೈಯಿಂದ ಹಿಡಿದು ಈ ಬೆರಳುಗಳಿಂದ ತುದಿ ತನಕ ಅದನ್ನ ಹಸ್ತ ಅಂತ ಕರಿತೀವಿ. ಅರ್ಥ ಆಯ್ತಾ? ಕೆಲವರು ಬರೀ ಇದನ್ನ ತಗೊಂಡ್ಬಿಡ್ತಾರೆ, ಹಸ್ತರೇಖೆ ಅನ್ಬಿಟ್ಟು ಬರೀ ಹಸ್ತ ಅಂತ. ಹಂಗಲ್ಲ, ಇಲ್ಲಿಂದ ಹಿಂಗೆ ನಿಂತ್ಕೊಂಡಾಗ ಇದು ಟೇಬಲ್ ಮೇಲೆ ಹಿಂಗೆ ಇಡಿ, ಒರೆಸಿದಾಗ ಇಲ್ಲಿಂದ ಈ ಬೆರಳಿನ ತುದಿ ಏನ್ ಬರುತ್ತೋ ಅದನ್ನ ಒಂದು ಹಸ್ತ. ಅರ್ಥ ಆಯ್ತಾ? ಇದು 1 ಫೀಟ್ ಬದಲು ಒಂದು ಹಸ್ತ ಅಂತ ಇಟ್ಕೊಳ್ಳಿ, ಹಸ್ತ. ಅರ್ಥ ಆಯ್ತಾ? ಇವಾಗೆಲ್ಲ ವಾಸ್ತು ತಜ್ಞರು ಆಗ್ತಾ ಇರೋದ್ರಿಂದ ಹಸ್ತ ಅಂತಂದ್ರೆ ಏನ್ ಗೊತ್ತಿರ್ಬೇಕು. ಏನ್ ಹಸ್ತ ಅಂತಂದ್ರೆ ಈ ಮೊಣಕೈಯಿಂದ ಹಿಡಿದು ಈ ಇದು ಬರುತ್ತಲ್ಲ ಮೂಳೆ, ಈ ಮೂಳೆಯಿಂದ ಹಿಡಿದು ಈ ಒಂದು ಬೆರಳಿನ ತುದಿಯ ತನಕ ನೀವು ತಗೊಂಡಾಗ ಅದನ್ನ ಹಸ್ತ ಅಂತ ಕರೀತೀವಿ, ಒಂದು ಹಸ್ತ. ಆಗಿನ ಕಾಲದಲ್ಲಿ ಟೇಪ್ ಇರಲಿಲ್ಲ, ಮೀಟರ್ ಇರಲಿಲ್ಲ. ಅವಾಗ ಏನ್ ಮಾಡೋದು, ಕೈಯಲ್ಲೇ ಎಳೆಯೋರು, ಗೊತ್ತಾ? ಕೈಯಲ್ಲಿ ಎಳೆದು ಜಾಗವನ್ನು ಕೊಡೋರು. ಎಷ್ಟು ಹಸ್ತ ಇದೆ ಅಂದ್ರೆ 30 ಹಸ್ತ 40 ಹಸ್ತ ಜಾಗ ಕೊಡೋದು, ಅಂದ್ರೆ 30-40. ನಾವ್ ಇವಾಗ ಫೀಟ್ ಅಂತ ಅಂದಾಜಿಗೆ ತಗೋತೀವಿ, ಬಟ್ ಫೀಟ್ ತುಂಬಾ ಕಡಿಮೆ ಆಯ್ತು. ಹಸ್ತ ಅನ್ನೋದು ಜಾಸ್ತಿ ಬರುತ್ತೆ ನೋಡಿ, 1.5 ಅಡಿ ಬರುತ್ತೆ. ನೀವು ನೋಡ್ಕೊಳ್ಳಿ ಬೇಕಾದ್ರೆ ಇವಾಗ ಅಂದಾಜಾಗೆ ಎಷ್ಟು ಅಡಿ ಬರುತ್ತೆ. ಸ್ಕೇಲ್ ಇದ್ರೆ ಪಕ್ಕದಲ್ಲಿ ನೋಡ್ಕೊಳ್ಳಿ, ಮೆಜರ್ ಮಾಡಿ. ನಮ್ದೆಲ್ಲ 1.5 ಅಡಿ ಬರುತ್ತೆ ನಮ್ ಕೈ. 1.5 ಅಡಿ, 1.5 1.25 ಬಂದ್ಬಿಡುತ್ತೆ ನಮ್ದೆಲ್ಲ ಉದ್ದ ಇರೋದ್ರಿಂದ. ಅರ್ಥ ಆಯ್ತಾ? ಸೊ ಆಗಿನ ಕಾಲದಲ್ಲಿ ಹಸ್ತ ಲೆಕ್ಕ ತಗೊಳ್ಳೋರು. ಇವಾಗ ನಾವು ಜಸ್ಟ್ ಅಪ್ರಾಕ್ಸಿಮೇಟ್ ಆಗಿ ನಾವು 1 ಫೀಟ್ ಅಂತಾನೆ ಇಟ್ಕೊಳ್ಳೋದು. ಈ ಕಾಲದಲ್ಲಿ 1 ಅಡಿ 1 ಅಡಿ ಮತ್ತೆ ಹಳ್ಳ 1 ಅಡಿ ಅಗಿಬೇಕು ನೋಡಿ, ಹೀಗೆ ಅಗಿ ನೋಡ್ಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ಹಳ್ಳವನ್ನಾಗದೆ ಅದರಲ್ಲಿ ಆ ಮಣ್ಣನ್ನು ವಾಪಸ್ ಏನ್ ಮಾಡ್ಬೇಕು ನೋಡಿ, ಲಗ್ದಿರ್ತೀರಲ್ಲ, ಈ ಮಣ್ಣನ್ನ ಎಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಂಡಿರ್ತೀರ. ಆ ಗುಡ್ಡೆ ಹಾಕಿರೋ ಮಣ್ಣನ್ನ ಏನ್ ಮಾಡೋದು, ತೆಗೆದು ವಾಪಸ್ ಹಾಕ್ಬೇಕು ನೋಡಿ. ಎಲ್ಲ ವಾಪಸ್ ಹಾಕಿದ್ದಾರೆ. ವಾಪಸ್ ಹಾಕಿದಾಗ 3 ತರ ನಮಗೆ ಭೂಮಿಯ ಲಕ್ಷಣ ಗೊತ್ತಾಗತ್ತೆ. 1ನೇದು ನೋಡಿ, ಎಲ್ಲ ಫುಲ್ ಹಾಕಿದರೆ ಅಗದಿರುವಂತ, ಇವಾಗ ಹಳ್ಳ ಒಗದಿರ್ತಾರೆ, ಪಕ್ಕದಲ್ಲಿ ಆ ಮಣ್ಣೆಲ್ಲ ಒಂದ್ ಕಡೆ ಶೇಖರಣೆ ಮಾಡ್ಕೋಬೇಕು. ಅಗದಾದ್ಮೇಲೆ ತಿರ್ಗಾ ವಾಪಸ್ ಆ ಮಣ್ಣನ್ನೇ ಒಳಗಡೆ ಹಾಕ್ಬೇಕು. ಒಳಗಡೆ ಹಾಕಿದಾಗ ಅಂಡರ್ ಫೀಲ್ಡ್ ಅಂತ ಬರುತ್ತೆ. ಅಂದ್ರೆ ನೋಡಿ, ಇನ್ನ ಜಾಗ ಕಾಣಿಸ್ತಾ ಇದೆ ನಮ್ಗೆ. ಅಂದ್ರೆ ಏನಾಗುತ್ತೆ, ಕಣಗಳು ದೂರ ಇರುತ್ತೆ ಕಣಗಳು. ಅದಕ್ಕೆ ನೀವು ಒಟ್ಟಿಗೆ ಹಾಕಿದಾಗ ಆದ್ರೂ ಗ್ಯಾಪ್ ಕಾಣಿಸ್ತದೆ. ಅದನ್ನ ಕಳಪೆ ಭೂಮಿ, ಇನ್ಫೀರಿಯರ್ ಲ್ಯಾಂಡ್, ಕಳಪೆ ಭೂಮಿ ಅಂತ ಕರಿತೀವಿ. ಇಲ್ಲಿ ಮನೆಗಳನ್ನ ಕಟ್ಟಬಾರದು. ಏನಕ್ಕೆ, ನೀವು ಮನೆ ಕಟ್ಟಿದ್ರು ಒಳಗಡೆ ಕುಸ್ತು ಬಿಡುತ್ತೆ ಮನೆ. ಹಾಗಾಗಿ ನೋಡಿ, ಈಸಿಯಾಗಿ ಕಂಡುಹಿಡಿಯೋರು ಆಗಿನ ಕಾಲದಲ್ಲಿ ಇಂಜಿನಿಯರ್ಸ್. 2ನೇದು ಕರೆಕ್ಟ್ ಆಗಿ A to Z ಪಕ್ಕ. ಇವನ್ ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆ, ಅದು ಕಾಣಿಸಲ್ಲ. ಕರೆಕ್ಟ್ ಆಗಿ ನೆಲ ಸಮ ಆದಾಗ ಅದು ಓಕೆನಾ? ಅದು ಓಕೆ. ಬಟ್ ಏನಂದ್ರೆ ಅದು ಮಧ್ಯಮ, ಏನಿರುತ್ತೋ ಅದ ಒಳಗಡೆ ಕೂತ್ಕೊಂಡು ಮಧ್ಯಮ. ಇನ್ನೊಂದು ಉತ್ತಮ ಭೂಮಿ ಯಾವುದು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಇದನ್ನ ಡೆನ್ಸಿಟಿ ಅಂತ ಕರಿತೀವಿ. ಡೆನ್ಸಿಟಿ ಫಾರ್ಮುಲಾ ಗೊತ್ತಾ?
ಡೆನ್ಸಿಟಿ ಇಸ್ಕೊಲ್ ಟು ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ತೂಕ ಬರುತ್ತೆ, ಎಷ್ಟು ಜಾಗಕ್ಕೆ ಎಷ್ಟು ತೂಕ ಇರುತ್ತೆ ಅಂತ, ಅದನ್ನೇ ಡೆನ್ಸಿಟಿ ಅಂತ ಕರಿತೀವಿ, ತೂಕದ ಪ್ರಮಾಣ. ಅದು ನೋಡಿ ಹಳ್ಳ ಆಗ್ದಿದ್ದೀರಾ, ನೋಡಿ ಈ ತರ ಹಳ್ಳ ಆಗ್ದಿದ್ದೀರಾ, ಮಣ್ಣೆಲ್ಲ ತೆಗ್ದಿದ್ದೀರಾ, ತಿರ್ಗಿ ವಾಪಸ್ ಮಣ್ಣೆಲ್ಲ ತುಂಬಿಸಿದಾಗ ಹಳ್ಳ ಮುಚ್ಚೋಯ್ತು ಮಣ್ಣಲ್ಲಿ, ಮತ್ತು ಕೂಡ ನಮಗೆ ಅಲ್ಲಿ ಸ್ವಲ್ಪ ಮಣ್ಣು ಉಳ್ಕೊಳ್ಳುತ್ತೆ. ಈ ರೀತಿ ನೋಡಿ ಎಕ್ಸ್ಟ್ರಾ ಜಾಸ್ತಿ ಹೋಗುತ್ತೆ. ಇದು ಉತ್ತಮವಾದ ಭೂಮಿ ಅಂದ್ರೆ ಏನರ್ಥ ಇದು, ಆ ಭೂಮಿ ತುಂಬಾ ಗಟ್ಟಿಮುಟ್ಟಾದಂತ ಮಾಡುವಂತದ್ದು ಭೂಮಿ ಇರುತ್ತೆ, ಯಾವುದೇ ರೀತಿಯಲ್ಲಿ ಕುಸಿಯಲ್ಲ. ನಾವು ನೋಡಿದ್ವಿ ಸುಮಾರು ಅದ್ ಕಡೆ TC ಪಳ್ಳಿ ಅಂತಿದೆ ಬೆಂಗಳೂರಲ್ಲಿ, ಆ ಕಡೆ ಸ್ವಲ್ಪ ಒಳಗಡೆ ಯಾವ್ದೋ ಒಂದು ಲೇಔಟ್ ಇದೆ, ಅಲ್ಲೋದಾಗ ಎಲ್ಲಾ ಮನೆಗಳಲ್ಲೂ ಕ್ರ್ಯಾಕ್ ಇರುತ್ತೆ. ಈಚೆ ನೋಡ್ಕೊಂಡು ಹೋದಾಗ ಇಷ್ಟು ದಪ್ಪ ಕ್ರ್ಯಾಕು, ಒಂದ್ ಹಿಂಗೆ ಒಂದೇ ನೋಡಿದೀವಿ ನಾವು ಫಿಸಿಕಲ್ ಆಗಿ. ನಾನು ಆದ್ರೆ ಒಂದು ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ನಿಮ್ಗೆ ಕ್ಲಾಸಲ್ಲಿ ತೋರ್ಸಕ್ಕೆ. ನೋಡಿ ಅದು ತುಂಬಾನೇ ಇದಾಗುತ್ತೆ. ನೋಡಿ ಈ ತರ ಎಲ್ಲ ಪರೀಕ್ಷೆ ಮಾಡಿರಲ್ಲ ನಾವು, ಸುಮ್ಮನೆ ಜಾಗ ಸಿಗ್ತಾ ತಗೊಳ್ಳಿ, ದುಡ್ಡು ತಗೊಂಬಿಡಿ, ರಿಜಿಸ್ಟ್ರೇಷನ್ ಆಯ್ತು, ಮನೆ ಕಟ್ಟಿ ಸ್ವಲ್ಪ ದಿನಕ್ಕೆ ಏನಾಗುತ್ತೆ, ಎಲ್ಲ ಮೇಲೆ ಕೆಳಗಡೆ ಆಗ್ಬಿಡುತ್ತೆ, ಮನೆ ಎಲ್ಲ ಕ್ರ್ಯಾಕ್ಗಳು ಬಂದ್ಬಿಡುತ್ತೆ. ಅದು ಎಲ್ಲ ಈ ತರ ಜಾಗ, ಅದಕ್ಕೆ ಅದು ಕಳಪೆ ಇರುವಂತದ್ದು. ಇವಾಗೆಲ್ಲ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ ಹೇಳಿದ್ರೆ ಅವರೇ ಟೆಸ್ಟ್ ಮಾಡ್ತಾರೆ. ಏನಂತ ಕರೀತಾರೆ, ಸಾಯಿಲ್ ಟೆಸ್ಟಿಂಗ್, ಮಣ್ಣು ಪರೀಕ್ಷೆ ಅಂತ ಕರೀತಾರೆ. ಇದು ಕಂಪಲ್ಸರಿ ಮಾಡಿಸಲೇಬೇಕು. ನಿಮ್ ಸೈಟ್ ಇದ್ರು ಕೂಡ ಅದು ಕಂಪಲ್ಸರಿ ಮಾಡೇ ತದನಂತರ ನಿಮ್ ಮನೆ ಕಟ್ಟಬೇಕು. ಅರ್ಥ ಆಯ್ತಾ? ಇದೆಲ್ಲ ಕಂಪಲ್ಸರಿ ಫಾಲೋ ಮಾಡ್ಬೇಕು. ಕಂಪ್ಲೀಟ್ ಫೀಲ್ಡ್ ಇಲ್ಲೂ ಕೂಡ ಮನೆ ಕಟ್ಟಬಹುದು, ತೊಂದರೆ ಇಲ್ಲ. ಬಟ್ ಇಲ್ಲಿ ಡಬಲ್ ಟಿಕ್, ಸೂಪರ್. ಓವರ್ ಫೀಲ್ಡ್ ಇತ್ತು ಅಂದ್ರೆ ಭೂಮಿ ಸಖತ್ ತಾಕತ್ತಾಗಿದೆ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಕಟ್ಟಿದಾಗ ಗೋಡೆಗಳು ಬಿರುಕುಗಳು ಬಿಡುವಂತದ್ದು ಅವೆಲ್ಲ ಆಗಲ್ಲ. ಅರ್ಥ ಆಯ್ತಾ? ಅದು ಒಂದು ಟೆಸ್ಟ್. ಇನ್ನೊಂದು ಜಲ ಪರೀಕ್ಷೆ, ಭೂಮಿ ತೇವಾಂಶ ಚೆಕ್ ಮಾಡೋದು. ಭೂಮಿಲಿ ಎಷ್ಟು ತೇವಾಂಶ ಇದೆ ಅದು ಕೂಡ ಇಂಪಾರ್ಟೆಂಟು. ತೇವಾಂಶ ಜಾಸ್ತಿ ಇರಬಾರ್ದು, ಅಂದ್ರೆ ಒಳಗಡೆ ನೀರು ಹರಿವು ಜಾಸ್ತಿ ಇರುತ್ತೆ, ಅವಾಗಲೂ ಕೂಡ ತೊಂದರೆ ಆಗ್ಬಿಡುತ್ತೆ, ಅವಾಗಲೂ ಕೂಡ ಮನೆಗಳು ಕ್ರ್ಯಾಕ್ ಬಿಡುವಂತದ್ದು ಆಗ್ಬಿಡುತ್ತೆ. ತೇವಾಂಶ ಏನಾಗುತ್ತೆ ನೋಡಿ, ಮುಂಚಿತವಾಗಿ ಹಳ್ಳ ತೆಗೆದ ಜಾಗದಲ್ಲಿ, ಇವು ಮುಂಚೆ ತೆಗೆದಿದ್ರಲ್ಲ ಹಳ್ಳ ಅಲ್ವಾ, ಇದು ವಾಪಸ್ ಮಣ್ಣು ಹಾಕಿರ್ತಾರೆ, ತಿರುಗಿ ವಾಪಸ್ ತೆಗೆದ್ಬಿಡಿ ಮಣ್ಣೆಲ್ಲ, ಬರೀ ಹಳ್ಳ ಇಟ್ಕೊಳ್ಳಿ. ಆ ಹಳ್ಳದಲ್ಲಿ ಏನ್ ಮಾಡಿ, ಆ ಬಿಂದಿಗೆ ಎಷ್ಟು ತುಂಬುತ್ತೋ ಫುಲ್ಲು ಇಲ್ಲಿ ತನಕ ತುಂಬಿಸ್ಬೇಕು. ಆ ಒಂದು ನೆಲದ ಗೆರೆ ತನಕ ತುಂಬಿಸ್ಬಿಟ್ಟು 100 ಹೆಜ್ಜೆ, ನೋಡಿ ಇಲ್ಲಿ 100 ಹೆಜ್ಜೆ ಯಾವುದೇ ದಿಕ್ಕಿನಲ್ಲಿ ಹೋಗಿ ಮತ್ತೆ ಹಿಂದಿರುಗಿ ಬಂದು ನೋಡಿದಾಗ ನೀರಿನ ಮಟ್ಟ ಕಮ್ಮಿ ಆಗದೆ ಹಾಗೆ ಇದ್ದರೆ ಅದು ಉತ್ತಮ ಭೂಮಿ. ವಿಶ್ವಕರ್ಮ ಪ್ರಕಾಶನ 1ನೇ ಅಧ್ಯಾಯ ಶ್ಲೋಕ 62ರಲ್ಲಿ ಹೇಳುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಮುಂಚೆ ತೆಗೆದಿರ್ತೀರ ಹಳ್ಳ, 2 ಪರೀಕ್ಷೆ ಆಗುತ್ತೆ ಇದರಲ್ಲಿ. ಒಂದು ಮಣ್ಣಿನ ಪರೀಕ್ಷೆ ಅಲ್ವಾ, ಎಷ್ಟು ತುಂಬಿದೆ, ಈಚೆ ಬರ್ತಾ ಇದೆಯಾ, ಸಮವಾಗಿ ತುಂಬಿದ್ಯಾ ಇಲ್ಲ ತುಂಬಲೇ ಇಲ್ವಾ, ಅದು ಒಂದು ಪರೀಕ್ಷೆ ಗೊತ್ತಾಗತ್ತೆ ನಮ್ಗೆ, ಭೂಮಿ ಯಾವ ಗ್ರೇಡ್ ಅಲ್ಲಿ ಇದೆ ಅಂತ. ಎರಡನೇದು, ಅದೇ ಹಳ್ಳದಲ್ಲಿ ಮಣ್ಣನ್ನು ವಾಪಸ್ ತೆಗೆದಿ ಮತ್ತೆ ನೀರನ್ನು ತುಂಬಿಸ್ಬೇಕು, ನೆಲದ ಮಟ್ಟಿಗೆ ಫುಲ್ಲು ನೀರು ತುಂಬಿಸ್ಬೇಕು. ಈ ಪಿಕ್ಚರ್ ಅಲ್ಲಿ ಒಳಗಡೆ ಹೊರಟೋಗಿದೆ ನೀರು, ಅರ್ಥ ಆಯ್ತಾ? ಒಟ್ಟು ಮೇಲ್ ತನಕ ತುಂಬಿಸ್ಬೇಕು. ತುಂಬಿಸಿ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಯಾರು ಯಜಮಾನ ಇರ್ತಾನೆ ಅವರೇ ಮಾಡ್ಬೇಕು. ಇಲ್ಲಿ ನಡ್ಕೊಂಡು ಹೋಗ್ತಾರೆ ಸುಮಾರು ಎಲ್ಲ, ಯಾವುದೇ ದಿಕ್ಕಲ್ಲಾದ್ರೂ ಪರ ಇಲ್ಲ, 100 ಹೆಜ್ಜೆ ನಡ್ಕೊಂಡು ಹೋಗಿ ತಿರುಗಿ ವಾಪಸ್ಸು ಅದೇ 100 ಹೆಜ್ಜೆ ವಾಪಸ್ ನಡ್ಕೊಂಡ್ ಬರ್ಬೇಕು. ವಾಪಸ್ ನಿಂತ್ಕೊಂಡು ನೋಡಿದಾಗ ಅಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ಬಾರ್ದು. ಕಡಿಮೆ ಆಗದ ಹಾಗೆ ಇತ್ತು ಅಂತಂದ್ರೆ ಅದು ಈ ರೀತಿಯ ಭೂಮಿ, ಉತ್ತಮ ಭೂಮಿ ಅಂತ. ಯಾಕಂದ್ರೆ ನೀರು ಹೋಗಕ್ ಜಾಗ ಇಲ್ಲ ಒಳಗಡೆ. ಅದೇ ಇದ್ರಲ್ಲಿ ಆಗ್ತದೆ ಅಂದ್ರೆ ಸ್ವಲ್ಪ ಹೀರ್ಕೊಂಡ್ಬಿಡುತ್ತೆ, ಇದ್ರಲ್ಲಿ ಹೊಡ್ಕೊಂಡ್ರೆ ಫುಲ್ ನೀರು ಹುಡ್ಕೊಂಡ್ಬಿಡುತ್ತೆ. ನೋಡಿದಿರಾ ಈ ತರ ಜಮೀನು, ಸುಮ್ಮನೆ ನೀರ್ ಹಾಕ್ತಾ ಇದ್ರೆ ಆ ಜಮೀನು ಒಂದೊಂದು ಎಳ್ಕೊಂಡು ಕುಡಿತಾ ಇರುತ್ತೆ ನೀರು. ಹಾಗ ಅದೆಲ್ಲ ಅಧಮ ಭೂಮಿ, ಇದು ಅಧಮ, ಇದು ಮಧ್ಯಮ, ಇದು ಉತ್ತಮವಾದ ಭೂಮಿ. ಸೊ ಆಗ ನೀರು ಮಟ್ಟಿನ ಕಡಿಮೆ ಆಗಿಲ್ಲ ಅಂದ್ರೆ ಈ ರೀತಿಯ ಒಂದು, ನೋಡಿ ಎಷ್ಟೆಲ್ಲ ಇಂಪಾರ್ಟೆಂಟ್ ಕೊಡೋರು. ಈಗಿನ ಕಾಲದಲ್ಲಿ ಇಂಜಿನಿಯರ್ಸ್ ಹೇಳ್ಬಿಟ್ರೆ ಆ ಇಂಜಿನಿಯರ್ ಎಲ್ಲ ಮಾಡ್ಬಿಡ್ತಾರೆ, ಟೆಸ್ಟಿಂಗ್ ಎಲ್ಲ ಮಾಡಿ ತದನಂತರ ಮನೆ ಕಟ್ಟಬೇಕು. ಅರ್ಥ ಆಯ್ತಾ? ಇವೆಲ್ಲ ವಾಸ್ತು ತಜ್ಞರಾಗಿರೋದ್ರಿಂದ ಇದನ್ನೆಲ್ಲ ಯೋಚನೆ ಮಾಡಿ ಅವ್ರಿಗೆ ಹೇಳಬೇಕು, ಈ ರೀತಿ ಮಾಡಿಸ್ಕೊಳ್ಳಿ. ನೀವು ಮಾಡದೇ ಇದ್ರು ಇಂಜಿನಿಯರ್ಸ್ ಮಾಡ್ತಾರೆ, ಇದನ್ನೆಲ್ಲ ಪರೀಕ್ಷೆಯನ್ನ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇನ್ನೊಂದೇನು ಅಂತಂದ್ರೆ, ಅದೇ ಹಳ್ಳ ಹಡ್ದಿರ್ತಿರಲ್ಲ, ಅದೇ ಹಳ್ಳದಲ್ಲಿ ದಿಕ್ಕು ಪರೀಕ್ಷೆ ಮಾಡ್ತಾರೆ. ದೀಪದಿಂದ ಹೇಗ್ ಮಾಡ್ತಾರೆ ಅಂದ್ರೆ, ನೋಡಿ ಇದು ಒಂದು ಇದನ್ನ ತಗೋತಾರೆ, ನೋಡಿ ಒಂದು ಹಣತೆ ತಗೋತಾರೆ, ಇಲ್ಲ ಸೇಮ್ ಹಣತೆ 4 ಬತ್ತಿ, ಮಾಮೂಲಿ ಹಣತೆಯಲ್ಲೇ 4 ಬತ್ತಿ ಇರೋ ತರ ನೋಡ್ಕೊಂಡು, 4 ಬತ್ತಿ ತರ ಇರೋ ತನಕ ಪೂರ್ವ
ಉತ್ತರ, ಪಶ್ಚಿಮ, ದಕ್ಷಿಣ ಈ ರೀತಿ ಮಾಡಬೇಕು. ಅರ್ಥ ಆಯ್ತಾ? ಮಣ್ಣಿನ ಹಣತೆ ಮೇಲೆ 4 ಬತ್ತಿ ಇರಬೇಕು, ಹಳ್ಳದಲ್ಲಿ ಇಡಬೇಕು, ಮತ್ತೆ ಪೂರ್ವದಲ್ಲಿ ಬತ್ತಿ ಚೆನ್ನಾಗಿ ಜೋರಾಗಿ ಉರಿಯಬೇಕು. ಇದು ಇದು ವರ್ಣಗಳಿಗೆ ಯಾವ ದಿಕ್ಕು ಅಂತ ಹೇಳ್ತಾರೆ. ಈಗಿನ ಕಾಲದವೆಲ್ಲ ಆಗಲ್ಲ. ಇದನ್ನ ಹೆಂಗೆ ತಗೋಬೇಕು ಅಂದ್ರೆ ನಾವು ಈಗಿನ ಕಾಲದಲ್ಲಿ ಇದು ಪೂರ್ವದ ದಿಕ್ಕು ಚೆನ್ನಾಗಿ ಬತ್ತಿ ಉರಿದರೆ ಅದು ಎಲ್ಲಾ ಪಂಗಡದವ್ರಿಗೂ ಎಲ್ಲಾ ಸರಿಸಮನಾದ ಜನರಿಗೂ ಉಪಯೋಗ ಆಗುವಂತ ಭೂಮಿ. ಯಾರು ಬೇಕಾದ್ರೂ ಕಟ್ಟಬಹುದು. ಬ್ರಾಹ್ಮಣರು, ವೈಶ್ಯ, ಶೂದ್ರ, ಕ್ಷತ್ರಿಯ, ಈ ವರ್ಣದವರು, ಜಾತಿ ಅಂತಲ್ಲ ವರ್ಣದವರು, ಯಾವ ವರ್ಣದವರು ಬೇಕಾದ್ರೂ ಕೂಡ ಭೂಮಿಯನ್ನ ಮನೆಯನ್ನ ಕಟ್ಟಬಹುದು ಅಂತ. ಅರ್ಥ ಆಯ್ತಾ? ಪೂರ್ವ ದೀಪ ಜೋರಾಗಿ ಉರಿದರೆ ಅದು ಒಳ್ಳೆಯದು. ಓಕೆನಾ? ಹಣತೆಯಲ್ಲಿ ಯಾವ ಎಣ್ಣೆ ಹಾಕ್ಬೇಕು? ಯೂಶಲಿ ತುಪ್ಪ ಹಾಕ್ತಾರೆ. ತುಪ್ಪ ಹಾಕ್ಬಿಟ್ಟು ನೋಡ್ಬೇಕು. ಆಗ ಯಾಕಂದ್ರೆ ತುಪ್ಪ ಗಟ್ಟಿ ಇರುತ್ತೆ, ಅಷ್ಟು ಈಸಿಯಾಗಿ ಅರಿಯಲ್ಲ ಅದು ಅಲ್ವಾ? ಆ ಸಮಯದಲ್ಲೂ ಕೂಡ ಪೂರ್ವದ ಒಂದು ದೀಪ ಜೋರಾಗಿ ಉರಿತಾ ಇದ್ರೆ, ಅಂದ್ರೆ ಚೆನ್ನಾಗಿ ಬೆಳಕು ಕೊಟ್ಟು ಶಾಂತವಾಗಿ ಜೋರಾಗಿ ಬೆಳಕನ್ನು ಕೊಡ್ತಾ ಇದ್ರೆ ಅದು ಉತ್ತಮವಾದ ಭೂಮಿ ಅಂತ ತಗೋಬೇಕು. ಅರ್ಥ ಆಯ್ತಾ? ಇನ್ನೊಂದು ಭೂ ಪರೀಕ್ಷೆ ಮಾಡಿದಾಗ ಭೂ ಫಲವತ್ತತೆ, ಸ್ಪ್ರೌಟಿಂಗ್ ಟೆಸ್ಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅರ್ಥ ಆಯ್ತಾ? ಸೆಲೆಕ್ಷನ್ ಆಫ್ ಲ್ಯಾಂಡ್ ಸ್ಪ್ರೌಟಿಂಗ್ ಟೆಸ್ಟ್. ಭೂ ಪರೀಕ್ಷೆ, ಭೂ ಫಲವತ್ತತೆ ಏನ್ ಹೇಳ್ತೀರಾ ಕನ್ನಡದಲ್ಲಿ ನೋಡಿ. ಅದು ಅಂದ್ರೆ ಫಲ ಅನ್ನು ಕೊಡಬೇಕು, ಫಲವತ್ತವಾಗಿರ್ಬೇಕು ಭೂಮಿ ಅಂತ. ನೋಡಿ, ಇದೊಂದು ಸೈಟ್ ಕಾಂಪೌಂಡ್ ಹಾಕೊಂಡಿದ್ದೀರಾ, ಇವಾಗ ಅದನ್ನ ಇಷ್ಟು ಜಾಗದಲ್ಲಿ ಫೌಂಡೇಶನ್ ಹಾಕ್ಬೇಕು ಅಂತ. ಇದು ಎಲ್ಲ ವೈಟ್ ಮಾರ್ಕ್ ಆಗ್ತಾ ಇದೆಯಲ್ಲ, ಫೌಂಡೇಶನ್ ಹಾಕುವಂಥದ್ದು. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ ಇದು ಕೆಲವೊಂದು ಬೀಜಗಳು ತಗೋಬೇಕು. ಏನ್ ಬೀಜ ಅಂತ ಹೇಳ್ತೀನಿ ಆಮೇಲೆ. ಆ ಬೀಜಗಳನ್ನ ಹಾಕಿರ್ತೀರಾ, ನೀವು ನೀರ್ಗೀರ್ ಹಾಕೋದು ಏನ್ ಬೇಡ, ಸುಮ್ನೆ ಬರೀ ಬೀಜ ಹಾಕಿ ಬರ್ಬೇಕು, ಮೇಲ್ಗಡೆ ಚೆಲ್ಬಿಟ್ಟು ಬರ್ಬೇಕು. ಬಂದಾಗ 3 ದಿನಗಳಲ್ಲಿ ಮೊಳಕೆ ಹೊಡೆದರೆ ಅದು ಉತ್ತಮ ಮಟ್ಟದ ಭೂಮಿ ಅಂತ ಹೇಳ್ಬೇಕು. ಅಂದ್ರೆ ಅಷ್ಟು ಶಕ್ತಿ ಇರುತ್ತೆ ಅಲ್ವಾ? ಬೀಜ ಒಂದು ಮೊಳಕೆ ಹೊಡಿಬೇಕು ಅಂತಂದ್ರೆ ಅಲ್ಲಿ ಎಷ್ಟು ಶಕ್ತಿ ಇರಬೇಕು ಆ ಭೂಮಿಯಲ್ಲಿ ಫಲವತ್ತತೆ ಇರಬೇಕು. ಆ ಭೂಮಿಯಲ್ಲಿ ವಾಸ ಮಾಡಕ್ಕೆ ಯೋಗ್ಯತೆ ಆಗ್ಬಿಡುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಉತ್ತಮ ಮಟ್ಟದ ಭೂಮಿ. ಬೀಜಗಳು 5 ರಾತ್ರಿಗಳಲ್ಲಿ ಮೊಳಕೆ ಹೊಡೆದರೆ ಮಧ್ಯ ಮಟ್ಟದ ಭೂಮಿ, ಆದ್ರೂ ಕಟ್ಬೋದು ಮನೆ, ಪರ ಇಲ್ಲ. ಬೀಜಗಳು 7 ರಾತ್ರಿಗಳಲ್ಲೂ ಮೊಳಕೆ ಹೊಡೆದರೆ ಕೆಳಮಟ್ಟದ ಭೂಮಿ. ಅದು ಕೆಳ ಅಲ್ಲ, ಕೆಳಮಟ್ಟದ ಭೂಮಿ. ಅರ್ಥ ಆಯ್ತಾ? ಕೆಳಮಟ್ಟದ ಭೂಮಿ ಅಂತ ಹೇಳ್ತೀವಿ ನಾವು. ಭೂ ಫಲವತ್ತತೆ ಹೆಚ್ಚಿದರೆ ಸಮೃದ್ಧಿಯ ಸಂಕೇತ ಅಂತ ವಿಶ್ವಕರ್ಮ ಪ್ರಕಾಶನಲ್ಲಿ ಹೇಳ್ತಾರೆ. ಫಲವತ್ತವಾಗಿ ಈ ಭೂಮಿಯಲ್ಲಿ ನೀವು ಮನೆಯನ್ನ ಕಟ್ಕೊಂಡ್ರೆ ಇಲ್ಲಿ ಫಲ ಕೊಡ್ತಾ ಇರುತ್ತೋ ಅಲ್ಲಿ ಯಥೇಚ್ಛವಾಗಿ ಸಮೃದ್ಧಿ ಆಗ್ಬಿಡುತ್ತೆ. ದನ ಕನಕ ವಸ್ತು ವಾಹನ ಎಲ್ಲ ನಿಮಗೆ ಭಗವಂತನ ಕೃಪೆ ಆಗ್ಬಿಡುತ್ತೆ ಅಂತ ತೋರಿಸುತ್ತೆ. ಯಾವ್ದದು ಬೀಜಗಳು ಹಾಕುವಂಥದ್ದು ಅಂದ್ರೆ ಅದನ್ನು ಸಪ್ತ ಔಷಧಿ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಸಪ್ತೌಷಧಿ ಸೀಡ್ಸ್ ಅಂದ್ರೆ ಸಿಸೆಮಿ, ಮಸ್ಟರ್ಡ್, ಬಾರ್ಲಿ, ಬ್ರೀಹಿ, ಶಾಲ, ಕೋರಿಯಂಡರ್ ಅಂಡ್ ವೀಟ್ ಸೀಡ್ಸ್. ಅದ್ರ ಕನ್ನಡದಲ್ಲಿ ಏನ್ ಹೇಳ್ತಾರೆ ನೋಡೋಣ. ನೋಡಿ, ಇದೆಲ್ಲ ನೋಡಿ. ಎಳ್ಳು ಬರುತ್ತಲ್ಲ, ಎಳ್ಳು, ಆ ಬೀಜಗಳನ್ನ ಹಾಕ್ಬೇಕಂತೆ. ಸಾಸಿವೆ ನೋಡೇ ಇರ್ತೀರ ಬೀಜಗಳು, ಮತ್ತು ಯವ ಬೀಜಗಳು ಅಂತ ಕರಿತೀವಿ. ಇದು ಬಾರ್ಲಿ, ಅದು ಬಾರ್ಲಿ ಬೀಜಗಳು, ಯಮ ಬೀಜಗಳು ಅಂತ ಕರಿತೀವಿ. ಬಾರ್ಲಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸಿಸೆಮಿ ಸೀಡ್ಸ್ ಎಳ್ಳು ಬೀಜಗಳು, ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಬೀಜಗಳು, ಬಾರ್ಲಿ ಬೀಜಗಳು ಯವ ಬೀಜಗಳು, ಎಷ್ಟು ಬ್ರೀಹಿ ಬೀಜಗಳು ಭತ್ತದ ಬೀಜಗಳು ಅಂತ ಕರಿತೀವಿ ನಾವು. ಅದು ಒಂಥರ ಶಾಲಿ ಮತ್ತೆ ಶಾಲಿ ಅನ್ನ ಕೇಳಿದೀವಲ್ಲ ನಾವು, ಶಾಲಿ ಜಾತಿಯ ಧಾನ್ಯ, ಶಾಲಿ ಅನ್ನ ಮತ್ತೆ ಬ್ರೀಹಿ, ಅದು ಭತ್ತದ ಬೀಜಗಳು ಅಂತ ಹೇಳ್ತೀವಿ. ಎರಡು ಒಂಥರ ಅಕ್ಕಿಗಳೇ, ಯಾವುದು ಬ್ರೀಹಿ ಮತ್ತೆ ಶಾಲಿ. ನನಗೆ ಗೊತ್ತಿರೋ ಪ್ರಕಾರ. ಅರ್ಥ ಆಯ್ತಾ? ನಿಮ್ಗೇನೋ ಗೊತ್ತಿದ್ರೆ ಹೇಳಿ ಆಮೇಲೆ. ಬ್ರೀಹಿ ಮತ್ತೆ ಇದು ಶಾಲಿ ಅನ್ನೋದು ಎರಡು ಒಂದು ಜಾತಿಯ ಅಕ್ಕಿಗಳು, ಭತ್ತದಿಂದ ಅಕ್ಕಿ ಬರುತ್ತಲ್ಲ, ಅದಕ್ಕೆ ಬ್ರೀಹಿ ಬೀಜಗಳು, ಭತ್ತದ ಬೀಜಗಳು. ನೆಕ್ಸ್ಟ್ ಇನ್ನೊಂದು ಶಾಲಿ ಧಾನ್ಯದ ಬೀಜಗಳು ಆಗತ್ತೆ. ನೆಕ್ಸ್ಟ್ ಕೊತ್ತಂಬರಿ ಬೀಜಗಳು, ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀವಲ್ಲ ನಾವು ಸಾಂಬಾರ್ಗೆ, ಅದು ಕೊತ್ತಂಬರಿ ಬೀಜಗಳು. ನೆಕ್ಸ್ಟ್ ವೀಟ್ ಸೀಡ್ಸ್ ಅಂದ್ರೆ ಗೋಧಿ ಬೀಜಗಳು ಆಗತ್ತೆ. ಆಯ್ತಾ? ಇದು ಎಷ್ಟಾಯ್ತು? 1 2 3 4 5 6 7 ಏಕ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಔಷಧಿ. ಅದಕ್ಕೆ ಅದನ್ನ ಸಪ್ತ ಔಷಧಿ ಬೀಜಗಳು, ಅಷ್ಟು ಶಕ್ತಿ ಇರುತ್ತೆ ಅವಕ್ಕೆ.
ಗೊತ್ತಾಯ್ತಾ? ಈ ಬೀಜಗಳನ್ನ 6 ಬೀಜಗಳನ್ನ ಬೆರೆಸ್ಕೊಂಡು ಅದನ್ನ ಭೂಮಿ ಮೇಲೆ ಚೆಲ್ಬೇಕು, ಚೆಲ್ಬಿಟ್ಟು ಬಂದ್ಬಿಡ್ಬೇಕು. ಆಮೇಲೆ ಏನಾಗುತ್ತೆ, ಆ ಒಂದು 3 ರಾತ್ರಿಗಳಲ್ಲಿ ಮೊಳಕೆ ಹೊಡೆದ್ರೆ ಉತ್ತಮ ಭೂಮಿ, 5 ರಾತ್ರಿ ಮೊಳಕೆ ಹೊಡೆದ್ರೆ ಮಧ್ಯಮ ಭೂಮಿ. ಇವೆರಡು ಕೇಸಲ್ಲೂ ಮನೆ ಕಟ್ಕೋಬಹುದು. ಬಟ್ 7 ದಿನ ಆದ್ರೂ ಕೂಡ ಮೊಳಕೆ ಹೊಡೆದಿದ್ರೆ ಅದು ಕೆಳಮಟ್ಟದ ಭೂಮಿ ಅಂತ ನಿರ್ಧಾರ ಮಾಡಬೇಕು. ಅರ್ಥ ಆಯ್ತಾ? ಇದು ಆಗಿನ ಕಾಲದಲ್ಲಿ ಮಾಡ್ತಾ ಇರೋದು. ಈಗಿನ ಕಾಲದಲ್ಲೆಲ್ಲ ಇಂಜಿನಿಯರ್ಸ್ ಟೆಸ್ಟ್ ಮಾಡ್ಬಿಡ್ತಾರೆ, ಸಾಯಿಲ್ ಟೆಸ್ಟ್ ಅಂತ. ಎಷ್ಟು ತಾಕತ್ತಿದೆ, ಎಷ್ಟು ನೀರು ಕುಡಿಯುತ್ತೆ, ನೀರ್ ಹಾಕಿ ನಿಲ್ಲುತ್ತಾ ಇಲ್ವಾ, ಪ್ರತಿಯೊಂದನು. ಆಮೇಲೆ ಅದರಲ್ಲಿ ಎಷ್ಟು ಕಬ್ಬಿಣಾಂಶ ಇದೆ, ಏನಿದೆ ಎಲ್ಲ ಚೆಕ್ ಮಾಡ್ಬಿಡ್ತಾರೆ, ರಿಪೋರ್ಟ್ ಬಂದ್ಬಿಡುತ್ತೆ. ಆಗಿನ ಕಾಲದಲ್ಲಿ ಎಂಥದವರಲ್ಲಿಲ್ಲ. ಆಗಿನ ಕಾಲದಲ್ಲಿ ಪ್ರತಿಯೊಂದು ನಾವು ಮ್ಯಾನ್ಯಲ್ ಆಗಿ ಖುದ್ದಾಗೆ ಮಾಡ್ತಾ ಇದ್ದಿದ್ದು. ಅರ್ಥ ಆಯ್ತಾ? ಕರೆಕ್ಟ್. ಕೊತ್ತಂಬರಿ ಬೀಜ ಧನಿಯಾ ಅಂತಾನು ಕರೀತಾರೆ, ಧನಿಯಾ ಕಾಳು. ಹಾಗೆ ಇವು 7 ಸಪ್ತ ಔಷಧಿ ಬೀಜಗಳು. ಅರ್ಥ ಆಯ್ತಾ? ಆಗಿನ ಕಾಲದಲ್ಲಿ ಹೇಗ್ ಮಾಡೋರು? ಎಳ್ಳು ಬೀಜ, ಸಾಸಿವೆ ಬೀಜ, ಬಾರ್ಲಿ ಬೀಜ, ವ್ರೀಹಿ ಬೀಜ, ಶಾಲಿ ಧಾನ್ಯ, ಆಮೇಲೆ ಇದು ಕೊತ್ತಂಬರಿ ಬೀಜಕ್ಕೆ ಧನಿಯಾ. ಕರೆಕ್ಟ್, ಯಾರೋ ಪಾಪ ಕರೆಕ್ಟ್ ಹೇಳೋದು, ಧನಿಯಾ ಮತ್ತೆ ಗೋಧಿ ಬೀಜಗಳು 7ನೇದು. ಇದು ಸಪ್ತ ಔಷಧಿ ಅಂತ ಕರೀತಾರೆ. ಓಕೆನಾ? ಎಷ್ಟೋ ಜನ ವಾಸ್ತು ಎಕ್ಸ್ಪರ್ಟ್ ಅಲ್ಲ ಅಂತಾರೆ, ಸಪ್ತೌಷಧಿ ಬೀಜಗಳು ಹೇಳ್ರಿ ಅಂದ್ರೆ ಗೊತ್ತಾಗಲ್ಲ, ನಾನು ಓದೇ ಇಲ್ಲ ಅಂತಾರೆ. ಹಾಗಾಗಿ ಇದನ್ನ ತಿಳ್ಕೊಬೇಕು. ಅರ್ಥ ಆಯ್ತಾ? ಸಪ್ತೌಷಧಿ ಬೀಜಗಳು. ಇವಾಗ ನೀವು ಇರೋಂಥ ಜಾಗಗಳು ಕರೆಕ್ಟ್ ಇದೆಯಲ್ಲ ಅಂತ ಹೆಂಗ್ ತಿಳ್ಕೊಳ್ಳೋದು? ಶಕ್ತಿ ಇದೆಯಲ್ಲ ಅಂತ ಹೆಂಗ್ ತಿಳ್ಕೊಳ್ಳೋದು? ನಿಮ್ಮ ಕಾಂಪೌಂಡ್ ಅಲ್ಲಿ ಜಾಗ ಇತ್ತು ಅಂದ್ರೆ ಅಗಿಯಕ್ಕೆ ಅಗಿದ್ಬಿಟ್ಟು ನೋಡಿ, ಒಂದಡಿ ನೀರ್ ಹಾಕ್ಬಿಟ್ಟು ನೋಡಿ, ಇಲ್ಲ ಮಣ್ಣನ್ನು ವಾಪಸ್ ಹಾಕಿ ನೋಡಿ, ನೀವು ಪರೀಕ್ಷೆನ ಮಾಡ್ಕೋಬಹುದು ತಾಕತ್ತಾಗಿದೆಯಲ್ಲೋ ಭೂಮಿ ಅಂತ. ಮತ್ತೆ ಈ ಬೀಜಗಳೆಲ್ಲ ತಗೊಂಡು ಈಚೆ ಕಡೆ ನೀವು ಹಾಕಿ ನೋಡಿ, ಬರ್ತಾ ಎಷ್ಟು ದಿನಕ್ಕೆ ಬಂತು ಏನು ಅಂತ, ಆಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಯಾವುದೇ ರೀತಿ ತೊಂದರೆ ಇದ್ರೆ, ನಿಮ್ಮ ಮನೆಯಲ್ಲಿ ಬಾಧೆಗಳಿದ್ರೆ, ಸಾಲ ಬಾಧೆಗಳು, ಶತ್ರು ಬಾಧೆಗಳು ಎಲ್ಲ ಇದ್ದಾಗ ಈ ಬೀಜಗಳಾಗ್ದಾಗ ಬರಲ್ಲ. ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪ್ರಯೋಗ ಆಗಿದೆಯಾ ಇಲ್ವೋ ಮನೆಯಲ್ಲಿ ಹೆಂಗ್ ಗೊತ್ತಾಗುತ್ತೆ? ಮನೆ ಮೇಲೆ ನಿಮ್ಮ ಮೇಲೆ ಪ್ರಯೋಗ ಆಗಿದೆಯಾ ಅಂದಾಗ ಅವಾಗ ಏನ್ ಮಾಡ್ಬೇಕು, ಈ ಬೀಜಗಳನ್ನ ಹಾಕ್ಬೇಕು. ಸಪ್ತೌಷಧಿ ತುಂಬಾ ಶಕ್ತಿ ಇರುವಂತ ಬೀಜಗಳಿದೆ. ಆಗ ಅದೆಲ್ಲ ಚೆನ್ನಾಗಿ ಮೊಳಕೆ ಬಂತು ಅಂದ್ರೆ ಅದರಲ್ಲಿ ಪ್ರಾಬ್ಲಮ್ ಅದಲ್ಲ, ಮನೆಯ ಪ್ರಾಬ್ಲಮ್ ಇಲ್ಲ ಅಂತ, ಬೇರೆ ಏನನ್ನು ಹುಡುಕ್ಬೇಕು ನೀವು. ಅರ್ಥ ಆಯ್ತಾ? ಇದು ಒಂದು ಮೆಥಡ್ ಹೆಂಗೆ ಕಂಡುಹಿಡಿಯೋದು. ಮನೆಯಲ್ಲಿ ಶಕ್ತಿ ಇದೆಯಾ ಇಲ್ವಾ, ಪ್ರಾಣ ಹೊಟ್ಟೋಗಿದ್ಯಾ ಮನೆಗೆ, ಅದಕ್ಕೆ ಅದು ಜೀರ್ಣೋದ್ಧಾರ ಅಂತ ಕರಿತೀವಿ. ದೇವಸ್ಥಾನಗಳು ಕೂಡ ನಾವು ಜೀರ್ಣೋದ್ಧಾರ ಮಾಡ್ತೀವಿ ಅಲ್ವಾ, ಹಾಗೆ ಮನೆಗಳು ಕೂಡ ಮಾಡ್ಕೋಬೇಕು. ವಾಸ್ತು ಪೂಜೆ ಕಂಪಲ್ಸರಿ ವರ್ಷಕ್ಕೊಂದ್ಸತಿ ಮಾಡ್ತಾ ಇದ್ದಾಗ ಅದು ಪ್ರಾಣಶಕ್ತಿ ಮನೆಗೆ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಈ ಬೀಜಗಳನ್ನು ಸಿಂಪಡಿಸಿ ನೋಡ್ಬೇಕು ಬರುತ್ತಾ ಇಲ್ವಾ ಅಂತ. ಎಲ್ಲ ಬಂತು ಅಂದ್ರೆ, ಮೊಳಕೆ ಹೊಡೀತು ಅಂದ್ರೆ 3 ದಿನದಲ್ಲಿ ಉತ್ತಮವಾಗಿದೆ, ತಾಕತ್ತಾಗಿದೆ ಅಂತ ತಿಳ್ಕೊಬೇಕು. ಇಲ್ಲ ಅಂದ್ರೆ ವಾಸ್ತವ ಎಲ್ಲ ಮಾಡ್ಕೊಂಡು ಅದನ್ನ ತಾಕತ್ತು ಬರ್ಸ್ಕೋಬೇಕು. ಓಕೆನಾ? ನೋಡಿ, ಇದೆಲ್ಲ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಸಿಸೇಮಿ ಸೀಡ್ಸ್ ಎಷ್ಟು ಇದಿರುತ್ತೆ, ಇದು ಏನಕ್ಕೆ ತಗೊಂಡಿದ್ದಾರೆ, ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನಕ್ಕೆ 7 ಬೀಜಗಳು ಅಂತಂದ್ರೆ, ಒಂದು ಕೊಬ್ಬಿನ ಅಂಶ ಇದೆ, ಒಂದು ಎಣ್ಣೆ ಅಂಶ ಬರುತ್ತೆ, ಒಂದು ಮಿನರಲ್ ಅಂಶ ಇರುತ್ತೆ, ಒಂದು ಮೆಗ್ನೀಷಿಯಂ ಇರುತ್ತೆ, ಒಂದು ಕ್ಯಾಲ್ಸಿಯಂ, ಒಂದು ಕಬ್ಬಿಣ ಅಂಶ, ಒಂದು ತಾಮ್ರದ ಅಂಶ, ಜಿಂಕು, ವಿಟಮಿನ್ಸು, ಡೈಟ್ರಿ ಫೈಬರ್ಸು, ಫ್ಯಾಟಿ ಆಸಿಡ್ಸು ಅವೆಲ್ಲ ಮಿಶ್ರಣ ಮಾಡಿದ್ದಾರೆ. ಹಾಗಾಗಿ ಋಷಿಗಳು ಈ 7 ಬೀಜಗಳನ್ನ ತಗೊಂಡಿದ್ದಾರೆ. ಈ 7 ಬೀಜಗಳು ಅಂದ್ರೆ ಯಾವುದೇ ಬೀಜ ಹಾಕಿದ್ರು ಕೂಡ ಈ 7 ಬೀಜ ಪ್ರಪಂಚದಲ್ಲಿರೋ ಬೀಜಗಳಿಗೆಲ್ಲ ಉತ್ತಮವಾದಂತ ಬೀಜಗಳು. ಅದರಲ್ಲಿ ಏನ್ ಶಕ್ತಿ ಇದೆಯೋ ಆ ಶಕ್ತಿ 7 ಬೀಜಗಳಲ್ಲಿ ಇರುತ್ತೆ. ಈ 7 ಬೀಜಗಳನ್ನ ಮೊಳಕೆ ಹೊಡೆದ್ಬಿಟ್ರೆ ಆ ಭೂಮಿಯಲ್ಲಿ ಇನ್ನೇನ್ ಬೇಕು, ಆ ಭೂಮಿ ಉತ್ತಮವಾದ ಭೂಮಿ ಅಂತ ನಿರ್ಧರಿಸೋಸ್ಕರ ಋಷಿಗಳು ಇದನ್ನ ಸಪ್ತ ಬೀಜಗಳು, ಸಪ್ತ ಔಷಧಿ ಅಂತ ಕರೀತಾರೆ. ಇನ್ನೊಂದು ಭೂ ಪರೀಕ್ಷೆಯಲ್ಲಿ ಮಣ್ಣಿನ ಹೋರಾಟನ ಏನದು ಹಾರಾಟನ ಮಣ್ಣು ತೂರಾಟ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಾಯಿಲ್ ಫ್ಲೋಯಿಂಗ್ ಏರ್. ಓಕೆ, ಏನ್ ಮಾಡ್ಬೇಕು, ಆ ಭೂಮಿಯಲ್ಲಿ ಹೋಗ್ಬೇಕು, ಕೈಯಲ್ಲಿ ಎಷ್ಟು ಬರುತ್ತೋ ಬಾಚ್ಕೋಬೇಕು, ಬಲಗೈಯಲ್ಲಾಗ್ಲಿ ಎಡಗೈಯಲ್ಲಿ ಬಾಚ್ಕೊಂಡು ಅದನ್ನ ಮೇಲ್ಗಡೆ ಇಟ್ಕೋಬೇಕು. ಎಷ್ಟು ಎತ್ತರ ಆಗುತ್ತೋ ಅಷ್ಟು ಕೈ ಎತ್ತಬೇಕು. ನೋಡಿ, ವಿಡಿಯೋ ನೋಡ್ತಾರೆ, ಎಷ್ಟು ಎತ್ತಬೇಕು, ಎತ್ಬಿಟ್ಟು ಹಿಂಗ್ ಬಿಡ್ಬೇಕು. ಹಂಗ್ ಬಿಟ್ಟಾಗ ಅವಾಗ ಮಣ್ಣು ನೋಡಿ, ಇಲ್ಲಿ ಬಿದ್ದಾಗ ಅಲ್ಲೇ ಬಿದ್ದರೆ ಇದು ಉತ್ತಮವಾದ ಭೂಮಿ ಅಲ್ಲ. ಉತ್ತಮವಾದ ಭೂಮಿ ಅಂದ್ರೆ ತೇವಾಂಶ ಜಾಸ್ತಿ ಇರುತ್ತೆ. ತೇವ ಇದ್ದಾಗ ಏನಾಗುತ್ತೆ, ಅಲ್ಲೇ ಪಟಕ್ ಅಂತ ಬಿಳ್ದೋಗುತ್ತೆ ಮಣ್ಣು. ಆದ್ರೆ ಭೂಮಿ ಸರಿ ಇಲ್ಲ, ಅಲ್ಲಿ ಮನೆ ಕಟ್ಟಬಾರದು.
ಇನ್ನೊಂದ್ ಏನಾಗುತ್ತೆ, ಇಲ್ಲಿ ತೂರ್ಕ್ ಬಿಟ್ಟಾಗ ಏನಾಗುತ್ತೆ, ಜಾಸ್ತಿ ಇಲ್ಲಿ ಬಂದು ಗಾಳಿ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಎಲ್ಲ. ಅಂದ್ರೆ ಇದು ಮಧ್ಯಮವಾದ ಭೂಮಿ, ಪರವಾಗಿಲ್ಲ, ಮನೆ ಕಟ್ಟಬಹುದು. ಇನ್ನೊಂದು ಅದು ಎತ್ತು ಹಾಕಿದಾಗ ಏನಾಗುತ್ತೆ, ಚೆನ್ನಾಗಿ ಎಲ್ಲ ಒಂಥರ ಕಣ ಆಗ್ಬಿಟ್ಟು ಅಲ್ಲಿ ಇಲ್ಲಿ ಗಾಳಿ ಹೊರಟೋಗುತ್ತೆ. ಕೆಳಗಡೆ ಸ್ವಲ್ಪ ಮಾತ್ರ ಬೀಳುತ್ತೆ, ಮಿಕ್ಕಿದೆಲ್ಲ ಗಾಳಿಗೆ ತೂರ್ಕೊಂಡು ಹೋಗ್ಬಿಡುತ್ತೆ. ಇದು ಉತ್ತಮವಾದ ಭೂಮಿ ಅಂತ ತಗೋಬೇಕು. ಅಂದ್ರೆ ಮಣ್ಣಿನ ಕಣ ಅಷ್ಟು ತಾಕತ್ತಿರುತ್ತೆ. ಇದು ಒಂದು ಪರೀಕ್ಷೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಯಾರನ್ನ ತೀರಾ ನಿರ್ಜನ ಪ್ರದೇಶ ಇದೆ, ಅಲ್ಲಿ ಹೊಸ ಲೇಔಟ್ ಮಾಡ್ಕೊಂಡು ಅಲ್ಲಿ ಮನೆ ಕಟ್ತಾ ಇದ್ರೆ ಅಂದಾಗ ಇದನ್ನ ಉಪಯೋಗಿಸ್ಬೋದು. ಅರ್ಥ ಆಯ್ತಾ? ಇಲ್ಲಾಂದ್ರೆ ಸಿವಿಲ್ ಇಂಜಿನಿಯರ್ ಹೇಳ್ತು ಅಂದ್ರೆ ಪ್ರತಿಯೊಂದು ಇದನ್ನ ಟೆಸ್ಟ್ ಪರೀಕ್ಷೆ ಮಾಡ್ಕೊಟ್ಬಿಡ್ತಾರೆ ನಿಮ್ಗೆ. ಓಕೆನಾ? ನೆಕ್ಸ್ಟ್ ಇದು ಆದಿಗ್ರಹಣ ವಿಧಿ ಅಂತ ಕರಿತೀವಿ. ಆದಿಗ್ರಹಣ ವಿಧಿ ಅಂದ್ರೆ ನೀವು ಮನೆ ಕಟ್ಟಕ್ಕಿಂತ ಮುಂಚೆ ನೀವು ಎಲ್ಲ ಪರೀಕ್ಷೆಗಳು ಮಾಡಿದ್ರಿ. ಏನೇನ್ ಪರೀಕ್ಷೆ ಮಾಡಿದ್ರಿ? ಭೂಮಿ ಆಕಾರ ಹೇಗಿರ್ಬೇಕು ಅಂತ ನೋಡಿದ್ವಿ ಅಲ್ವಾ? ಭೂಮಿ ಆಕಾರಗಳಿದ್ರೆ ಏನೇನ್ ಫಲ ಅವೆಲ್ಲ ನೋಡ್ಕೊಂಡ್ ಬಂದ್ವಿ. ಯಾವ ಜಾಗದಲ್ಲಿ ಇರಬಾರ್ದು ಎಲ್ಲ ನೋಡ್ಕೊಂಡ್ ಬಂದ್ವಿ. ಆಮೇಲೆ ಯಾವ ಆಕಾರದಲ್ಲಿದ್ರೆ ಏನೇನ್ ಫಲ ಅಂತ ನೋಡಿದ್ವಿ. ಇದೆಲ್ಲ ಸೆಲೆಕ್ಟ್ ಮಾಡಿದ್ವಿ. ಮತ್ತೆ ಯಾವ ದಿಕ್ಕುಗಳಲ್ಲಿ ಇರ್ಬೇಕು ಏನು ಅಂತ ಏನೇನಂತ ಗೊತ್ತಿದೆ ಇದು, ಅದು ಆಮೇಲೆ ನೋಡೋಣ. ಬಟ್ ಹೇಗೆ ಭೂ ಪರೀಕ್ಷೆ ಮಾಡ್ಬೇಕು ಅಂತ ಕಲ್ತ್ಕೊಂಡ್ವಿ. ನಮಗ್ ಗೊತ್ತಿರೋದು ವಾಸ್ತುಶಾಸ್ತ್ರದ ಪ್ರಕಾರ ಅಲ್ವಾ? ಜಲ ಪರೀಕ್ಷೆ ಆಯ್ತು, ತೇವಾಂಶದ ಪರೀಕ್ಷೆ, ಆಮೇಲೆ ಹಣತೆ ಇಟ್ಟು ಕೂಡ ಪೂರ್ವ ದಿಕ್ಕಲ್ಲಿ ಚೆನ್ನಾಗಿ ಬರ್ತಾ ಇದೆಯಾ, ಉರಿತಾ ಇದೆಯಾ ಅಂತ ನೋಡುವಂಥದ್ದು ಆಯ್ತು. ನೆಕ್ಸ್ಟ್ ಬೀಜಗಳು ಬರ್ತಾ ಇದೆಯಾ ಅಂತ ನೋಡಿದ್ದಾಯ್ತು. ಸರಿ, ಎಲ್ಲ ಆಯ್ತು, ಪಾಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಆಮೇಲೆ ಇದು ಮಣ್ಣಿನ ಪರೀಕ್ಷೆ ಆಯ್ತು. ನೆಕ್ಸ್ಟ್ ಅದನ್ನ ಮನೆಯಲ್ಲಿ ಇವಾಗ ಸೈಟ್ ಅಲ್ಲಿ ಕಟ್ಟೋಣ ಅಂತ ನಿರ್ಧಾರ ಆಯ್ತು ಅಲ್ವಾ? ಭೂಮಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈಗ ಅದು ಮನೆ ಕಟ್ಟೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂತಂದ್ರೆ ಅದ್ರ ಪ್ರಕಾರ ಬೀಜಗಳು ಮೊಳಕೆ ಒಡೆದಿರಬೇಕು. ಅದಾದ್ಮೇಲೆ ಬ್ರಾಹ್ಮಣರು ಭೂಮಿ ಮೇಲೆ ಓಡಾಡಬೇಕು. ಬ್ರಾಹ್ಮಣ ಜಾತಿ ಅಂತಲ್ಲ, ಅಂದ್ರೆ ಯಾರು ಉತ್ತಮರೋ, ನಿಮ್ಗೆ ಯಾರು ಉತ್ತಮವಾಗಿ ನಡವಳಿಕೆ ಮಾಡ್ತಾ ಇರ್ತಾರೋ ಜೀವನದಲ್ಲಿ ಅಂತವ್ರನ್ನ ಕರೆಸ್ಬೇಕಂತೆ. ಅಲ್ಲಿ ಕರೆಸ್ಬಿಟ್ಟು ದಯವಿಟ್ಟು ಬನ್ನಿ ನಮ್ಗೆ ಅಂತ ಅವ್ರು ಬಂದು ಆ ಜಮೀನಲ್ಲಿ ನಿಂತ್ಕೊಂಡು ಮಾತಾಡಿ ಹೋದ್ರು ಸಾಕು, ಪುಣ್ಯ ಬರುತ್ತೆ ಅಂತ. ಗೋಗಳನ್ನ ಬಿಡ್ಬೇಕಂತೆ. ಸುಮಾರು 11 ದಿನ 7 ದಿನ ಬಿಟ್ಟಾಗ ಹಸು ಕರುಗಳ ಜೊತೆ ಅಲ್ಲೇ ವಾಸವಾಗಿರ್ಬೇಕದು. ಅಲ್ಲ ಹಸು ಗಂಜಲ ಸಗಣಿ ಎಲ್ಲ ಹಾಕಿದಾಗ ಏನಾಗುತ್ತೆ, ಭೂಮಿಯಲ್ಲಿ ಫಲವತ್ತತೆ ಚೆನ್ನಾಗಾಗುತ್ತೆ. ಆ ಭೂಮಿಯಲ್ಲಿ ಶಕ್ತಿ, ಗೋಮಾತೆ ಓಡಾಡಿದ್ರೆ ಶಕ್ತಿ ಹೆಚ್ಚಾಗತ್ತೆ ಅಂತ. ಅದಕ್ಕೆ ಬ್ರಾಹ್ಮಣರು ನಾವು ಮಂತ್ರಗಳಲ್ಲಿ ಹೇಳ್ತೀವಲ್ಲ, ಬ್ರಾಹ್ಮಣ ನಮಃ ಅಂತ. ಅಂದ್ರೆ ಎತ್ತು ಕೈ ಮುಗಿಬೇಕಂತೆ ಗೋಗಳು ಕಂಡ್ರೆ ಮತ್ತೆ ಬ್ರಾಹ್ಮಣರು ಕಂಡ್ರೆ. ಬ್ರಾಹ್ಮಣರ ಜಾತಿ ಅಲ್ಲ, ಅದು ಒಂದು ಬ್ರಾಹ್ಮಣ ತತ್ವ ಇರೋರು ಅಂತ. ಯಾರು ಜ್ಞಾನಿಗಳಿರ್ತಾರೋ, ಯಾರು ಪೂಜೆ ಪುನಸ್ಕಾರಗಳು ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇರ್ತಾರೋ, ದೈವತ್ವಕ್ಕೆ ಹತ್ತಿರವಾಗಿರ್ತಾರೋ ಅವರೇ ಬ್ರಾಹ್ಮಣರು. ಅಂತವ್ರನ್ನ ಕರೆಸಿ ಭೂಮಿಯಲ್ಲಿ ಓಡಾಡಿಸ್ಬೇಕಂತ. ಇದನ್ನೇ ಆದಿಗ್ರಹಣ ಅಂತ ಕರೆಯೋದು. ಅರ್ಥ ಆಯ್ತಾ? ಆಮೇಲೆ ಯಜಮಾನ ಮತ್ತು ಅವರ ಕುಟುಂಬ ಒಳ್ಳೆ ಮುಹೂರ್ತದಲ್ಲಿ ಭೂಮಿ ಪ್ರವೇಶ ಮಾಡಬೇಕು. ಯಾವಾಗ ಇವ್ರನ್ನೆಲ್ಲ ಕರೆಸಿ ಮಾಡ್ತಿರೋ, ಇದೆಲ್ಲ ಮುಗ್ದಾದ್ಮೇಲೆ ಆ ಭೂಮಿ ಪೂಜೆ ಯಾವಾಗ ಬರ್ತಿರೋ, ಯಾವಾಗ ಮಾಡಿಸ್ತಾರೋ ಆಗ ಯಜಮಾನ ಕುಟುಂಬ ಸಮೇತರಾಗಿ ಆ ಬ್ರಾಹ್ಮಣರ ಸಮೇತರ ಗೋ ಸಮೇತವಾಗಿ ಆ ಭೂಮಿ ಒಳಗಡೆ ಪೂಜೆಗೆ ಬರಬೇಕು ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿಗೆ 2ನೇ ತರಗತಿ ಮುಗೀತು. ಸೊ ಎಲ್ಲರೂ ಕೂಡ ಆ ಒಂದು ಶಾಂತಿ ಮಂತ್ರವನ್ನ ಪಠಿಸ್ಬಿಟ್ಟು ತದನಂತರ ತರಗತಿಯನ್ನ ಮುಕ್ತಾಯ ಮಾಡುವಂಥದ್ದು. ಎಲ್ಲ ಕಣ್ಮುಚ್ಕೊಂಡು ನಮಸ್ಕಾರ ಮುದ್ರೆಯಲ್ಲಿ ಕುತ್ಕೊಳ್ಳಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧಿತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶುಭರಾತ್ರಿ.